ಪ್ರಶ್ನೆಗಳನ್ನು ಒಂದು ವಿಡಿಯೋದಲ್ಲಿ ಕಲೀಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ನೋಡಿ, ಒನ್ ಲೈನರ್ ಮೂಲಕ ನಾನು ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಓಕೆ, ಮೊದಲನೇ ಪ್ರಶ್ನೆನ ನೋಡೋಣ. ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಮತ್ತು ಅರಣ್ಯಗಳು ವನ್ಯಜೀವಿಗಳನ್ನು ರಕ್ಷಿಸಲು ಸಂಬಂಧಿಸಿದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ನಮ್ಮ ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ಆರ್ಟಿಕಲ್ 48A ಅಡಿಯಲ್ಲಿ ಇದು ಬರುತ್ತೆ. ಸೊ ಮೂಲಭೂತ ಕರ್ತವ್ಯಗಳಿಗೂ ಸಂಬಂಧಪಟ್ಟಂತೆ ಅದರಲ್ಲಿಯೂ ಕೂಡ ಪರಿಸರ ಸಂರಕ್ಷಣೆ ಕುರಿತಾಗಿ ಮಾಹಿತಿಯನ್ನು ನೋಡ್ಬೋದು. ಆದರೆ ಈ ರೀತಿಯಾಗಿ ಅಂದರೆ ಪರಿಸರ ರಕ್ಷಿಸಲು, ಸುಧಾರಿಸಲು, ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸಲು ಅಂತ ಬಂದಾಗ ಅದು ನಮ್ಮ ಡೈರೆಕ್ಟಿವ್ ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧ ಬರುತ್ತೆ. ಆರ್ಟಿಕಲ್ 48A ಅಡಿಯಲ್ಲಿ ಬರುತ್ತೆ. ಓಕೆ, ಸೊ ಭಾರತದ ರಾಷ್ಟ್ರಪತಿಗಳು ತಮ್ಮ ಹುದ್ದೆಗೆ ಮರು ಚುನಾವಣೆಗೆ ಎಷ್ಟು ಬಾರಿ ನಿಲ್ಬಹುದು? ಸೊ ಅವರು ಬಯಸಿದಷ್ಟು ಬಾರಿ. ಇಲ್ಲಿ ಲಿಮಿಟೇಷನ್ ಇಲ್ಲ, ಅಂದರೆ ಒಂದು ಸಲ ಅಷ್ಟೇ ಮಾತ್ರ, 2 ಸಲ ಅಷ್ಟೇ ಅಂತ ಇಲ್ಲ. ಸೊ ಇಲ್ಲಿ ಭಾರತದ ರಾಷ್ಟ್ರಪತಿ ಆಗಲಿಕ್ಕೆ ಆ ವ್ಯಕ್ತಿ ಎಷ್ಟು ಬೇಕಾದರೂ ಬಾರಿ ಆತ ಚುನಾವಣೆಗೆ ಸ್ಪರ್ಧಿಸಬಹುದು. ಮೂರನೇ ಪ್ರಶ್ನೆ, ಯಾವ ವಿಧಿಯು ರಾಜ್ಯಗಳ ಗಡಿಯನ್ನು ಬದಲಾಯಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತೆ? ಸೊ ಪ್ರಮುಖವಾಗಿ ಆರ್ಟಿಕಲ್ 3. ಸೊ ಭಾಗ 1ರಲ್ಲಿ ಗಡಿಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡ್ಬೋದು. ಅದರಲ್ಲಿ ಆರ್ಟಿಕಲ್ 3 ಸಂಸತ್ತಿಗೆ ಈ ಒಂದು ಅಧಿಕಾರವನ್ನು ಕೊಡುತ್ತೆ. ಸಂವಿಧಾನದಲ್ಲಿ ನಾಗರಿಕ ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸೇರಿಸಲಾಯಿತು? 1976ರಲ್ಲಿ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಅದಕ್ಕೆ ಪಾರ್ಟ್ 4A ಅಂತ ಅಳವಡಿಸಿ ಇದನ್ನು ಸೇರಿಸಲಾಯಿತು. ಸೊ ಸಂವಿಧಾನ ಸಭೆಯ ಒಟ್ಟು ಬಲ ಎಷ್ಟು ಇತ್ತು? ಅಂದರೆ ಸ್ಟಾರ್ಟಿಂಗ್ನಲ್ಲಿ ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಇನ್ನೂ ಡಿವೈಡ್ ಮಾಡದೇ ಇದ್ದಾಗ ಎಷ್ಟು ಇತ್ತು ಅಂದರೆ 389 ಇತ್ತು. ಮೌಂಟ್ ಬ್ಯಾಟನ್ ಯೋಜನೆಯ ಮೂಲಕ ಡಿವೈಡ್ ಮಾಡಿದ ನಂತರ 299 ಆಗುತ್ತೆ. ಓಕೆ, ಸೊ ಭಾರತದಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವ ಸಂವಿಧಾನದ ಯಾವ ನಿಬಂಧನೆಯಿಂದ ವಿಧಿಸಲ್ಪಟ್ಟಿದೆ? ಸೊ ಈ ಒಂದು ಮಾಹಿತಿಯನ್ನು ನಾವು ನಮ್ಮ ಒಂದು ರಾಜ್ಯ ನೀತಿ ನಿರ್ದೇಶನ ತತ್ವದಲ್ಲಿ ನೋಡ್ಬೋದಾಗಿದೆ. ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಯು ಸಂಸತ್ತಿನ ಯಾವ ಸದನದ ಸದಸ್ಯರಾಗಲು ಅರ್ಹರಿರಬೇಕು? ಸೊ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆಗೆ ನಿಲ್ಲುವಂತಹ ವ್ಯಕ್ತಿ ಇದ್ದಾರಲ್ಲ, ಅವರು ರಾಜ್ಯಸಭೆಯ ಸದಸ್ಯನಾಗುವಂತಹ ಕ್ವಾಲಿಫಿಕೇಷನನ್ನು ಹೊಂದಿರಬೇಕಾಗತ್ತೆ. ಸೊ ಅದಷ್ಟೇ ಅಲ್ಲ, ಉಪರಾಷ್ಟ್ರಪತಿ ರಾಜ್ಯಸಭೆಯ ಎಕ್ಸ್ ಆಫಿಷಿಯೋ ಅಂತ ಹೇಳ್ಬೋದು. ಸೊ ಅದಕ್ಕೆ ಸರಿಯಾದ ಉತ್ತರ ರಾಜ್ಯಸಭೆ. ಸೊ ಅಂದಾಜು ಸಮಿತಿಯ ಸಾಮರ್ಥ್ಯ ಎಷ್ಟು? ಸೊ ನೋಡಿ, ಬೇರೆ ಬೇರೆ ಸಮಿತಿಗಳು ಬರುತ್ತೆ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ. ಅದರಲ್ಲಿ ಅತಿ ದೊಡ್ಡ ಸಮಿತಿ ಯಾವುದು ಅಂತ ಕೇಳಿದರೆ ಅಂದಾಜು ಸಮಿತಿ. ಸೊ ಇದರ ಸಾಮರ್ಥ್ಯ 30 ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ. ಸೊ ಸಂಸತ್ತಿನ ಅತಿ ದೊಡ್ಡ ಸಮಿತಿ ಯಾವುದು? ಅಂದಾಜು ಸಮಿತಿ. ಈಗಾಗಲೇ ನಾವು ಹೇಳಿದ್ದೀವಿ. ಸಂಸದೀಯ ಸಮಿತಿಯನ್ನು ಯಾರು ರಚನೆ ಮಾಡ್ತಾರೆ? ರಾಷ್ಟ್ರಪತಿಯವರು ರಚನೆ ಮಾಡ್ತಾರೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಹಣವನ್ನು ಹಿಂಪಡೆಯಲು ಯಾರು ಅಧಿಕಾರ ನೀಡ್ತಾರೆ? ಸೊ ಆಲ್ಮೋಸ್ಟ್ ಬಹಳಷ್ಟು ಅಧಿಕಾರ ಇದೆಯಲ್ಲ ಸಂಸತ್ತು ಒಳಗೊಂಡಿರುತ್ತೆ. ಯಾಕಂದರೆ ಸಂಸತ್ತು ಪ್ರಮುಖವಾಗಿ ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿಯನ್ನು ಒಳಗೊಂಡಿರೋದ್ರಿಂದ ಸೊ ಈ ಒಂದು ಅಧಿಕಾರ ಸಂಸತ್ತಿಗೆ ಹೊಂದಿರುತ್ತೆ. ಸೊ ವೋಟ್ ಆನ್ ಅಕೌಂಟನ್ನು ಲೋಕಸಭೆ ಅಂಗೀಕರಿಸದಿದ್ದರೆ ಏನಾಗುತ್ತೆ? ಸೊ ಅಂತಹ ಸಂದರ್ಭದಲ್ಲಿ ಸರ್ಕಾರ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಸೊ ಯಾವ ಮನೆಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು? ಸೊ ಪ್ರಮುಖವಾಗಿ ಲೋಕಸಭೆ. ಯಾಕಂದರೆ ರಾಜ್ಯಸಭೆ ಪರ್ಮನೆಂಟ್ ಹೌಸ್ ಆಗಿದೆ. ಸೊ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಲೋಕಸಭೆ ಇದೆಯಲ್ಲ, ಅವಿಶ್ವಾಸ ನಿರ್ಣಯದ ಮೂಲಕ ಅದನ್ನು ವಿಸರ್ಜಿಸಬಹುದು. ಸೊ ಸಂಸದೀಯ ಸಮಿತಿಯ ವರದಿ ಯಾರಿಗೆ ಸಲ್ಲಿಸಲಾಗತ್ತೆ? ಸ್ಪೀಕರ್ ಅವರಿಗೆ ಸಲ್ಲಿಸಲಾಗತ್ತೆ. ಭಾರತದ ಸಂವಿಧಾನ ಸಭೆಯ ಚುನಾವಣೆಯಲ್ಲಿ ಯಾವ ರಾಜರ ಆಳ್ವಿಕೆಯಲ್ಲಿ ಭಾಗವಹಿಸಲಿಲ್ಲ? ಸೊ ಹೈದರಾಬಾದ್. ಸಂವಿಧಾನ ಸಭೆಯ ಚುನಾವಣೆಯಲ್ಲಿ ಬಹಳಷ್ಟು ರಾಜರುಗಳು ಭಾಗವಹಿಸಿದ್ರು. ಅದರಲ್ಲಿ ಭಾಗವಹಿಸದೇ ಇರೋರು ಅಂತ ಹೇಳಬೇಕಂದ್ರೆ ಹೈದರಾಬಾದ್ ಸಂಸ್ಥಾನದಿಂದ. ಭಾರತೀಯ ಸಂವಿಧಾನದ ರಚನೆಗಾಗಿ ಭಾರತೀಯ ಸಂವಿಧಾನ ಸಭೆ ಎಷ್ಟು ಅಧಿವೇಶನಗಳನ್ನು ನಡೆಸಲಾಯಿತು? 11 ಅಧಿವೇಶನಗಳನ್ನು ನಡೆಸಲಾಗುತ್ತೆ. 12ನೇದರಲ್ಲಿ ಅಂದರೆ 11ನೇದಲ್ಲಿನೇ ಫೈನಲ್ ಆಗಿ ಸೈನನ್ನು 12ನೇದಲ್ಲಿ ಫೈನಲ್ ಆಗಿ ಸೈನನ್ನು ಮಾಡೋದ್ರಿಂದ 12ನೇ ಅಧಿವೇಶನವನ್ನು ಕನ್ಸಿಡರ್ ಮಾಡಲ್ಲ. ಕನ್ಸಿಡರ್ ಮಾಡೋದು 11 ಅಧಿವೇಶನ ಅಂತ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಭಾರತದ ವಿಭಜನೆಯ ನಂತರ ಜೂನ್ 3, 1947ರ ಯೋಜನೆಯ ಪ್ರಕಾರ ಸಂವಿಧಾನ ಸಭೆಯ ಸದಸ್ಯರ ನಿಜವಾದ ಸಂಖ್ಯೆ ಎಷ್ಟು? 299. ಅಂದರೆ
ಆಮೇಲೆ ಏನಾಗುತ್ತೆ, ಸಂವಿಧಾನ ಸಭೆ ರಚನೆ ಮಾಡುವಂಥ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಯೋಜನೆ ಮೂಲಕ ಭಾರತ ಮತ್ತು ಪಾಕಿಸ್ತಾನಂತ ಇಬ್ಬಾಗ ಆದ ನಂತರ ಬಹಳಷ್ಟು ಸದಸ್ಯರು ಪಾಕಿಸ್ತಾನಕ್ಕೆ ಹೋಗೋದ್ರಿಂದ ಫೈನಲ್ ಆಗಿ ಉಳ್ಕೊಳ್ಳೋರು 299 ಸದಸ್ಯರು. ನವೆಂಬರ್ 26, 1949 ಎಷ್ಟು ಸದಸ್ಯರು ಸಂವಿಧಾನಕ್ಕೆ ಸಹಿ ಹಾಕಿದ್ರು? ಸೊ ಫೈನಲ್ ಆಗಿ ಯಾವಾಗ ಸಂವಿಧಾನ ರಚನೆ ಆಗತ್ತೆ, ಅದು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಕೈಯಿಂದ ಬರವಣಿಗೆಯಲ್ಲಿ ಬರೆದಂತಹ ಸಂವಿಧಾನ ಆಗಿರುತ್ತೆ. ಅದರಲ್ಲಿ 284 ಸದಸ್ಯರು ತಮ್ಮ ಸಹಿಯನ್ನು ಮಾಡ್ತಾರೆ. ಅಸೆಂಬ್ಲಿಯಲ್ಲಿ ಉದ್ದೇಶಗಳ ನಿರ್ಣಯವನ್ನು ಯಾವಾಗ ಮಂಡಿಸಲಾಯಿತು, ಅಥವಾ ಧ್ಯೇಯಗಳ ನಿರ್ಣಯ ಅಥವಾ ಆಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಯಾವಾಗ ಮಂಡಿಸಲಾಯಿತು ಅಂತ ಕೇಳ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರೂರವರು ಡಿಸೆಂಬರ್ 13, 1946 ಮಂಡಿಸಿದ್ರು. ಜನವರಿ 22, 1947 ಎಲ್ಲರ ಒಂದು ಒಪ್ಪಿಗೆ ಮೂಲಕ ಅದನ್ನು ಅಂಗೀಕರಿಸಲಾಗತ್ತೆ. ಸಂವಿಧಾನ ಸಭೆಯ ಕರಡು ಸಮಿತಿಯನ್ನು ಯಾವಾಗ ಸ್ಥಾಪಿಸಲಾಯಿತು? ಆಗಸ್ಟ್ 29, 1947, ಆಮೇಲೆ ಆಗಸ್ಟ್ 30, 1947 ಈ 7 ಜನರ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನೀಡಲಾಗತ್ತೆ. ಮೂಲ ಸಂವಿಧಾನದ ಸಂಯೋಜನೆ ಹೆಂಗಿತ್ತು? ಸೊ ಒಂದು ಪೀಠಿಗೆ 395 ವಿಧಿಗಳು ಮತ್ತು 8 ಅನುಸೂಚಿಗಳನ್ನು ಅದು ಒಳಗೊಂಡಿತ್ತು. ಕಾಮನ್ವೆಲ್ತ್ ಸದಸ್ಯತ್ವವನ್ನು ಭಾರತ ಯಾವಾಗ ಅನುಮೋದಿಸಿತು? ಮೇ 1949. ಭಾರತೀಯ ಸಂವಿಧಾನದ ಯಾವ ಭಾಗವು ಕೇಂದ್ರಾಡಳಿತ ಪ್ರದೇಶಗಳ ನಿಬಂಧನೆಗಳನ್ನು ಒಳಗೊಂಡಿದೆ ಅಂತ ಕೇಳಿದರೆ, ಸೊ ಪ್ರಮುಖವಾಗಿ ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೆ. ಭಾರತೀಯ ಸಂವಿಧಾನದ ಯಾವ ಭಾಗವು ಚುನಾವಣೆಗಳ ಮೇಲಿನ ವಿಧಿಗಳನ್ನು ಒಳಗೊಂಡಿದೆ ಅಂದರೆ, ಸೊ ಭಾಗ 15 ಇದೆಯಲ್ಲ, ಇದರ ಅಂದರೆ ಚುನಾವಣೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಅದು ಒಳಗೊಂಡಿದೆ. ಓಕೆ, ಮುಂದಿನ ಪ್ರಶ್ನೆಗಳನ್ನು ನೋಡೋಣ. 2 ಅವಿಶ್ವಾಸ ನಿರ್ಣಯಗಳ ನಡುವಿನ ಕನಿಷ್ಠ ಅವಧಿ ಎಷ್ಟಿರಬೇಕು ಅಂತ? 6 ತಿಂಗಳು ಇರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಭಾರತೀಯ ಸಂವಿಧಾನದಲ್ಲಿನ ಮೂಲಭೂತ ಕರ್ತವ್ಯಗಳು ಯಾವ ಸಂವಿಧಾನದಿಂದ ಪ್ರೇರಿತವಾಗಿದೆ? USSR. ನೋಡಿ, ಎರವಲು ಪಡೆದುಕೊಂಡಂತಹ ವಿಷಯಗಳ ಕುರಿತಾಗಿ ಪಕ್ಕಾ ಪ್ರಶ್ನೆಗಳು ಬಂದೇ ಬರೋದ್ರಿಂದ ಎಲ್ಲವನ್ನ ಆದಷ್ಟು ನೋಡ್ಕೊಳ್ಳಿ. ಇಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಪ್ರಮುಖವಾಗಿ ನಾವು USSR ಸಂವಿಧಾನದಿಂದ ಅಳವಡಿಸಿಕೊಂಡ್ವಿ. ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವ ನಿಬಂಧನೆಯನ್ನು ಯಾವ ವಿಧಿ ಹೊಂದಿದೆ? ಸೊ ವಿಧಿ 50. ಫ್ರೆಂಚ್ ಅಭ್ಯಾಸವನ್ನು ಅನುಸರಿಸಿ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ಸಚ್ಚಿದಾನಂದ್ ಸಿನ್ಹಾ. ಅಂದರೆ ಫ್ರೆಂಚ್ ಅಭ್ಯಾಸ ಅಂತ ಹೇಳಬೇಕಂದ್ರೆ ಸದನದಲ್ಲಿ ಹಾಜರಿದ್ದ ವ್ಯಕ್ತಿಗಳಲ್ಲಿ ಅತಿ ಹಿರಿಯ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡೋದು. ಸೊ ಅದರ ಮೂಲಕ ಮೊದಲನೆಯ ಸಂವಿಧಾನ ಸಭೆಯಲ್ಲಿ ಭಾಳಷ್ಟು ಜನ ಬರದೇ ಇರೋದ್ರಿಂದ, ಯಾಕಂದರೆ ಮುಸ್ಲಿಂ ಲೀಗ್ ಅದನ್ನು ಬಹಿಷ್ಕರಿಸಿತ್ತು. ಸೊ ಸಭೆಯಲ್ಲಿ ನೆರೆದಿದ್ದಂತಹ ವ್ಯಕ್ತಿಗಳಲ್ಲಿ ಅತ್ಯಂತ ಹಿರಿಯರಾದಂತಹ ಸಚ್ಚಿದಾನಂದ್ ಸಿನ್ಹಾರವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ವಿಧಾನಸಭೆಯ ಅಧ್ಯಕ್ಷರಾಗಿ ಕ್ರಮವಾಗಿ ಯಾರು ಆಯ್ಕೆಯಾದರು? ಸೊ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾದರು, ಅಂದರೆ ಪರ್ಮನೆಂಟ್ ಅಧ್ಯಕ್ಷರಾಗಿ. ಯಾರನ್ನ ದೋಷಾರೋಪಣೆ ಮಾಡಲಾಗೋದಿಲ್ಲ? ಸೊ ಗವರ್ನರ್ ಅವರನ್ನು ದೋಷಾರೋಪಣೆ ಮಾಡಿ ಅವರ ಹುದ್ದೆಯಿಂದ ಅವರನ್ನು ತೆಗೆದು ಹಾಕಲಿಕ್ಕೆ ಆಗಲ್ಲ. ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? HC ಮುಖರ್ಜಿ ಅಥವಾ ಹೂಮರ್ ಚಂದ್ರ ಮುಖರ್ಜಿ ಅವರು ಆಯ್ಕೆಯಾಗಿದ್ದರು. ವಿಧಾನಸಭೆಯ ಸಾಂವಿಧಾನಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ರು? ಸರ್ BN ರಾವ್ ಅವರು ನೇಮಕಗೊಂಡಿದ್ದಾರೆ. ಯಾವ ಭಾಗದ ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ? ಸೊ ಭಾಗ 4A ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸಲಾಗಿದೆ. ಓಕೆ, ಸೊ ಭಾರತದ ಸಂವಿಧಾನ ಸಭೆಯಲ್ಲಿ ಸಂವಿಧಾನದ ಕರಡು ಪ್ರತಿಯ ಮೇಲೆ ಎಷ್ಟು ವಾಚನ ಗೋಷ್ಠಿಗಳನ್ನು ನಡೆಸಲಾಯಿತು? ಸೊ ಅಂದರೆ ಮೊದಲನೇ ವಾಚನ ಮಾಡಲಾಯಿತು, ಎರಡನೇ ವಾಚನ ಮಾಡಲಾಯಿತು, ಮೂರನೇ ವಾಚನ ಮಾಡಲಾಯಿತು, ಸುಮಾರು 100ಕ್ಕಿಂತ ಅಧಿಕ ತಿದ್ದುಪಡಿಗಳನ್ನು ಮಾಡಲಾಯಿತು. ಇನ್ನೊಂದೇನಂತ ಹೇಳಬೇಕಂದ್ರೆ, ಇನ್ನು ಜಡ್ಜಸ್ಗಳಿಗೆ, ವಕೀಲರಿಗೆ, ಸಾರ್ವಜನಿಕರಿಗೆ ಅಂದರೆ ಅವರ ಅಭಿಪ್ರಾಯಕ್ಕೋಸ್ಕರ ಈ ವಾಚನಗಳನ್ನು ಪ್ರಸ್ತುತಪಡಿಸಿ ಹಲವಾರು ತಿದ್ದುಪಡಿಗಳನ್ನು ಮಾಡಿ ಫೈನಲ್ ಆಗಿ ಕರಡು ಪ್ರತಿಯನ್ನು ರೆಡಿ ಮಾಡಲಾಯಿತು. ಭಾರತದ ಸಂವಿಧಾನದ ಸಭೆಯಲ್ಲಿ ಭಾರತೀಯ ಸಂವಿಧಾನದ ಮೊದಲ ಓದುವಿಕೆ ಯಾವಾಗ ನಡೆಯಿತು? ಅಂದರೆ ಫಸ್ಟ್ ರೀಡಿಂಗ್ ಯಾವಾಗ ಆಯಿತು ಅಂದರೆ ನವೆಂಬರ್ 4ರಿಂದ ನವೆಂಬರ್ 9, 1948 ಭಾರತದ ಸಂವಿಧಾನದ ಸಭೆಯಲ್ಲಿ ಭಾರತೀಯ ಸಂವಿಧಾನದ 3ನೇ ಓದುವಿಕೆ ಯಾವಾಗ ನಡೆಯಿತು ಅಂದರೆ 14 ನವೆಂಬರ್ನಿಂದ 26 ನವೆಂಬರ್ 1949.
3 ರೀಡಿಂಗ್ ಸೆಷನ್ ನಡೆಯುತ್ತೆ. ಸೊ ಫೈನಲ್ ಆಗಿ 3ನೇದು ಅದು ಫೈನಲ್ ಅಂತ ಹೇಳ್ಬೋದು. ಸಂವಿಧಾನ ಸಭೆಯ ಕೊನೆಯ ಸಭೆ ಯಾವಾಗ ನಡೆಯಿತು? ಸೊ 24 ಜನವರಿ 1950. ಸಂವಿಧಾನದ ಕರಡು ಪ್ರತಿಯಲ್ಲಿ ಸಂವಿಧಾನ ಸಭೆ ತೆಗೆದುಕೊಂಡ ಒಟ್ಟು ದಿನಗಳು ಅಂದರೆ 114 ದಿನಗಳು. ಇದು ಕರಡು ಪ್ರತಿ, ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಅಲ್ಲ, ಕರಡು ಪ್ರತಿಯನ್ನು ರಚನೆ ಮಾಡಲಿಕ್ಕೆ ತೆಗೆದುಕೊಂಡ ದಿನಗಳು 114. ಭಾರತೀಯ ಸಂವಿಧಾನದ ಯಾವ ಭಾಗವು ಒಕ್ಕೂಟ ಮತ್ತು ಅದರ ಪ್ರದೇಶಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನು ನಿರ್ದಿಷ್ಟಪಡಿಸುತ್ತೆ? ಸೊ ಭಾಗ 1 ವಿಧಿ 1ರಿಂದ 4ರವರೆಗೆ ಏನು ಬೇರೆ ಬೇರೆ ಗಡಿ ಪ್ರದೇಶ ಆಗಿರ್ಬೋದು, ಭಾರತದ ಕುರಿತಾದಂಥ ಮಾಹಿತಿ ಆಗಿರ್ಬೋದು, ಮತ್ತು ಯಾವ ರೀತಿಯಾಗಿ ಏನು ಗಡಿಗಳನ್ನು ಡಿವೈಡ್ ಮಾಡೋದು ಅಥವಾ ರಾಜ್ಯಗಳನ್ನು ಒಂದು ಕಡೆ ಸೇರಿಸೋದು, ಈ ರೀತಿಯಾದಂತಹ ಹಲವಾರು ಮಾಹಿತಿಗಳನ್ನು ಭಾಗ 1ರಲ್ಲಿ ನೋಡ್ಬೋದು, ವಿಧಿ 1ರಿಂದ 4ರ ಅಡಿಯಲ್ಲಿ. ಭಾರತವು ರಾಜ್ಯಗಳ ಒಕ್ಕೂಟವಾಗಿರಬೇಕೆಂದು ಭಾರತೀಯ ಸಂವಿಧಾನದ ಯಾವ ವಿಧಿ ಹೇಳುತ್ತೆ? ಸೊ ವಿಧಿ 1 ಇದರ ಕುರಿತಾಗಿ ಮಾಹಿತಿ ಹೇಳುತ್ತೆ. ಓಕೆ, ಸೊ ಸಂಸದೀಯ ಸಮಿತಿಯನ್ನು ಯಾರು ರಚನೆ ಮಾಡ್ತಾರೆ? ರಾಷ್ಟ್ರಪತಿಯವರು ರಚನೆ ಮಾಡ್ತಾರೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಹಣವನ್ನು ಹಿಂಪಡೆಯಲು ಯಾರು ಅಧಿಕಾರ ನೀಡುತ್ತಾರೆ? ಸಂಸತ್ತು ಅಧಿಕಾರವನ್ನು ನೀಡುತ್ತಾರೆ. ಆಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಮಂಡಿಸಿದವರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರೂರವರು. CAG ಅಥವಾ ಕ್ಯಾಗ್ ಅಂತ ಹೇಳ್ಬೋದು, ಅಥವಾ ಕಂಟ್ರೋಲರ್ ಆಡಿಟರ್ ಜನರಲ್ ಅಂತ ಹೇಳ್ಬೋದು, ಅವರು ಯಾವ ವಯಸ್ಸಿನಲ್ಲಿ ನಿವೃತ್ತರಾಗ್ತಾರೆ ಅಂದರೆ 65 ವರ್ಷಗಳು. ಸೊ CAG ಅವರ ಅಧಿಕಾರ ಅವಧಿ ಎಷ್ಟು ಅಂದರೆ 6 ವರ್ಷ. ಅಂದರೆ ಅವರ ಅಧಿಕಾರ ಅವಧಿ ಎಷ್ಟು ಅಂತ ನಿಮಗೆ ಕೇಳಿದರೆ 6 ವರ್ಷ ಅಥವಾ ಅವರಿಗೆ 65 ವರ್ಷ ಆಗುವವರೆಗೆ ಅಂತ ಹೇಳ್ಬೋದು. ಸೊ ಯೂನಿಯನ್ ಪವರ್ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಜವಾಹರ್ಲಾಲ್ ನೆಹರು. ಸಂವಿಧಾನ ಸಭೆಯಲ್ಲಿ ಪ್ರಮುಖವಾಗಿ 8 ಪ್ರಮುಖವಾದಂಥ ಸಮಿತಿಗಳು ಮತ್ತು ಉಳಿದ ಸಬ್ ಕಮಿಟಿಗಳು ಇತ್ತು. ಆದರೆ 8ರಲ್ಲಿ ಪ್ರಮುಖವಾದಂತಹ ಯೂನಿಯನ್ ಪವರ್ಸ್ ಸಮಿತಿಯ ಅಧ್ಯಕ್ಷತೆಯನ್ನು ಜವಾಹರ್ಲಾಲ್ ನೆಹರು ಅವರು ವಹಿಸ್ಕೊಂಡಿದ್ರು. ಸೊ ಮಳಿಮಠ್ ಸಮಿತಿಯ ವಿಷಯ ಏನಾಗಿತ್ತು? ಇದು ಪ್ರಮುಖವಾಗಿ ಭಾರತದಲ್ಲಿ ಅಪರಾಧ ನ್ಯಾಯ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಮಿತಿಯಾಗಿತ್ತು. ರಾಜ್ಯವು ಏಕರೂಪದ ನಾಗರಿಕ ಸಂಹಿತೆಯನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಎಂದು ಯಾವ ಸಂವಿಧಾನದ ವಿಧಿ ಹೇಳುತ್ತೆ? ಸೊ ಅನುಚ್ಛೇದ 44 ಏಕರೂಪ ನಾಗರಿಕ ಸಂಹಿತೆ ಕುರಿತಾಗಿ ಮಾಹಿತಿ ನೀಡುತ್ತೆ. ಸೊ ಸಂಸತ್ತಿನ ಅತಿ ದೊಡ್ಡ ಸಮಿತಿ ಯಾವುದು? ಅಂದಾಜು ಸಮಿತಿ. ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗಕ್ಕೆ ಯಾವ ವಿಧಿಯು ಅಧಿಕಾರವನ್ನು ಒದಗಿಸುತ್ತೆ? ವಿಧಿ 324 ಚುನಾವಣೆಗೆ ಸಂಬಂಧಪಟ್ಟಂತಹ ಅಧಿಕಾರವನ್ನು ನೀಡುತ್ತೆ. ಓಕೆ, ಸೊ ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ? ಸಂಸತ್ತಿನ ಸದಸ್ಯರು, ಚುನಾಯಿತ ಮತ್ತು ನಾಮನಿರ್ದೇಶಿತ. ರಾಷ್ಟ್ರಪತಿ ಅವರ ವಿಷಯದಲ್ಲಿ ಕೇವಲ ಇಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಭಾಗವಹಿಸ್ತಾರೆ. ಆದರೆ ಉಪರಾಷ್ಟ್ರಪತಿ ಅವರ ವಿಷಯದಲ್ಲಿ ಸಂಸತ್ತಿನ ಸದಸ್ಯರು ಅಂದರೆ ಚುನಾಯಿತ ಸದಸ್ಯರು ಕೂಡ ಭಾಗವಹಿಸ್ತಾರೆ, ನಾಮನಿರ್ದೇಶಿತ ಅಥವಾ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಭಾಗವಹಿಸ್ತಾರೆ. ಸೊ ರಾಜ್ಯಸಭೆಯ ಗರಿಷ್ಠ ಸಾಮರ್ಥ್ಯ ಎಷ್ಟು? 250. ಭಾರತದ ಉಪರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ವಿವಾದವನ್ನು ಯಾರು ನಿರ್ಧಾರ ಮಾಡ್ತಾರೆ? ಸೊ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಇವರ ಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಭಾರತದ ಸರ್ಕಾರದ ಸಂಸದೀಯ ವ್ಯವಸ್ಥೆಯನ್ನು ಎಲ್ಲಿಂದ ಅಳವಡಿಸಿಕೊಳ್ಳಲಾಯಿತು? ಸೊ ಬ್ರಿಟಿಷ್ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅಥವಾ ಅದನ್ನು ನಾವು ಅಳವಡಿಸಿಕೊಂಡಿದ್ದೀವಿ. ಆರ್ಟಿಕಲ್ 371A ಯಾವ ರಾಜ್ಯಕ್ಕೆ ವಿಶೇಷ ನಿಬಂಧನೆಗಳನ್ನು ನೀಡುತ್ತೆ? ನಾಗಾಲ್ಯಾಂಡ್ ರಾಜ್ಯಕ್ಕೆ. ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಸ್ಥಾಪನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು? ಕೃಷ್ಣ ಮೆನನ್ ಸಮಿತಿ. 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1976ರ ಮೂಲಕ ಮುನ್ನುಡಿಯಲ್ಲಿ ಅಥವಾ ಪೀಠಿಕೆಯಲ್ಲಿ ಅಥವಾ ಪ್ರಿಯಾಂಬಲ್ನಲ್ಲಿ ಸೇರಿಸಲಾದ 3 ಪ್ರಮುಖ ಪದಗಳು ಯಾವುದು ಅಂದರೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ. ಸೊ ಇದು ಒಂದೇ ಬಾರಿ ನಮ್ಮ ಪೀಠಿಕೆಗೆ ತಿದ್ದುಪಡಿಯನ್ನು ಮಾಡಲಾಯಿತು. ಅದರ ಮೂಲಕ ಈ 3 ಪದಗಳನ್ನು ಸೇರಿಸಲಾಯಿತು. ಓಕೆ, ಸೊ ಭಾರತೀಯ ಸಂವಿಧಾನದ ಆರ್ಟಿಕಲ್ 1ರ ಪ್ರಕಾರ ಭಾರತೀಯ ಪ್ರಾಂತ್ಯಗಳನ್ನು ಎಷ್ಟು ವರ್ಗಗಳಾಗಿ ವಿಂಗಡಿಸಲಾಗಿತ್ತು? ಸೊ ಇಲ್ಲಿ 3 ಭಾರತ ಸರ್ಕಾರವು ಸ್ವಾಧೀನಪಡಿಸಿಕೊಳ್ಳಬಹುದಾದ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಪ್ರಾಂತ್ಯಗಳು. ಇದಂತೂ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಸೆಂಟ್ರಲ್ ಎಕ್ಸಾಮಲ್ಲಿಯೂ ಕೂಡ ಈ ಪ್ರಶ್ನೆಗಳು ಬಂದಿದೆ. ಪ್ರಸ್ತುತ ಭಾರತವು ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ? ಇದು 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದವು ಒಕ್ಕೂಟದ ಹೆಸರು ಮತ್ತು ಪ್ರದೇಶಗಳ ಬಗ್ಗೆ ವ್ಯವಹರಿಸುತ್ತೆ? ವಿಧಿ 1.
ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಹೊಸ ರಾಜ್ಯಗಳ ರಚನೆ ಮತ್ತು ಪ್ರದೇಶಗಳು, ಗಡಿಗಳು ಅಥವಾ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರುಗಳ ಬದಲಾವಣೆಗೆ ನಿಬಂಧನೆಯನ್ನು ಹೊಂದಿದೆ? ಅಂದರೆ ಆರ್ಟಿಕಲ್ 3 ಭಾಗ 1 ಅಡಿಯಲ್ಲಿ ಬರುತ್ತೆ. ಅನುಚ್ಛೇದ 2 ಮತ್ತು 3 ಅಡಿಯಲ್ಲಿ ಪೂರಕ, ಪ್ರಾಸಂಗಿಕ ಮತ್ತು ಪರಿಣಾಮದ ವಿಷಯಗಳ ಅಡಿಯಲ್ಲಿ ಮಾಡಿದ ಕಾನೂನುಗಳ ಆಧಾರದ ಮೇಲೆ ಯಾವ ಅನುಸೂಚಿಗಳನ್ನು ತಿದ್ದುಪಡಿ ಮಾಡಲಾಗಿದೆ? ಸೊ ಮೊದಲನೇ ಮತ್ತು 4ನೇ ಅನುಸೂಚಿಯನ್ನು ಆರ್ಟಿಕಲ್ 2 ಮತ್ತು 3 ಅಡಿಯಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಓಕೆ, ಸೊ ಮೂಲಭೂತ ಹಕ್ಕುಗಳ ನಿಬಂಧನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ? USA ಸಂವಿಧಾನದಿಂದ. ಅವಿಭಜಿತ ಭಾರತದ ಸಂವಿಧಾನ ರಚನಾ ಸಭೆಯು ಯಾವಾಗ ಮೊದಲ ಬಾರಿಗೆ ಸಭೆ ಸೇರಿದ್ದು? ಡಿಸೆಂಬರ್ 9, 1946ರಂದು. ಸಂವಿಧಾನದ ಯಾವ ವಿಧಿಯು ಹಣದ ಮಸೂದೆಯನ್ನು ವ್ಯಾಖ್ಯಾನಿಸುತ್ತೆ? ಆರ್ಟಿಕಲ್ 110. ಓಕೆ, ಸೊ ಫೈನಾನ್ಷಿಯಲ್ ಬಿಲ್ ಅಂತ ಬೇರೆ ಬರುತ್ತೆ ಮತ್ತು ಮನಿ ಬಿಲ್ ಅಂತ ಬೇರೆ ಬರುತ್ತೆ. ಇಲ್ಲಿ ನಾವು ಮಾತಾಡ್ತಿರೋದು ಮನಿ ಬಿಲ್ ಆರ್ಟಿಕಲ್ 110. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಐರಿಷ್ ಸಂವಿಧಾನದಿಂದ. ಪ್ರಾಂತೀಯ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸರ್ದಾರ್ ಪಟೇಲ್ ಅವರು. ಭಾರತೀಯ ಸಂವಿಧಾನದಲ್ಲಿ ಏಕಕಾಲೀನ ಪಟ್ಟಿಯ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ? ಆಸ್ಟ್ರೇಲಿಯಾದಿಂದ ಪಡೆಯಲಾಗಿದೆ. ಓಕೆ, ಅಂದರೆ ಏಕಕಾಲೀನ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿ ಒಂದೇ. ವಿಶ್ವದ ಅತಿ ದೊಡ್ಡ ಸಂವಿಧಾನವನ್ನು ಹೊಂದಿರುವ ದೇಶ ಯಾವುದು? ನಮ್ಮದು. ಯಾಕಂದರೆ ಭಾರತದ್ದು ಅತಿ ದೊಡ್ಡದಾದ ವಿಸ್ತಾರವಾದಂತಹ ಒಂದು ಸಂವಿಧಾನವನ್ನು, ಅದು ಲಿಖಿತ ಸಂವಿಧಾನ ನಮ್ಮ ಭಾರತ ದೇಶದ್ದು. ಯಾವ ದಿನಾಂಕದಂದು ಭಾರತವು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು? 26 ಜನವರಿ 1950ರಂದು. ಸಂವಿಧಾನ ಸದಸ್ಯರನ್ನು ಯಾರಿಂದ ಆಯ್ಕೆ ಮಾಡಲಾಗಿದೆ? ಸೊ ವಿವಿಧ ಪ್ರಾಂತ್ಯಗಳ ಶಾಸಕಾಂಗ ಸಭೆಗಳಿಂದ ಆಯ್ಕೆ ಮಾಡಲಾಯಿತು. ಇದರ ಕುರಿತಾಗಿ ಡೀಟೇಲ್ ಆಗಿ ಥಿಯರಿ ಕ್ಲಾಸನ್ನು ಮಾಡಿದ್ದೀನಿ, ಬೇಕಾದರೆ ನೀವು ನೋಡ್ಕೋಬಹುದು, ನಿಮಗೆ ಹೆಚ್ಚಿನ ವಿಷಯಗಳು ಗೊತ್ತಾಗತ್ತೆ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ನಿಬಂಧನೆಯನ್ನು ಪ್ರತಿಪಾದಿಸಲಾಗಿದೆ? ಆರ್ಟಿಕಲ್ 352. ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯ ನಿಬಂಧನೆಯನ್ನು ಪ್ರತಿಷ್ಠಾಪಿಸಲಾಗಿದೆ? ಆರ್ಟಿಕಲ್ 360. ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಳ್ವಿಕೆಗೆ ಅವಕಾಶ ಕಲ್ಪಿಸಲಾಗಿದೆ? ಆರ್ಟಿಕಲ್ 356. ಸೊ ಪ್ರಮುಖವಾಗಿ 3 ರೀತಿಯಾದಂತಹ ತುರ್ತು ಪರಿಸ್ಥಿತಿ ಇದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ. ಸೊ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅತಿ ಹೆಚ್ಚು ಬಾರಿ ಇಂದಿರಾ ಗಾಂಧಿ ಅವರ ಆಳ್ವಿಕೆಯಲ್ಲಿ ನಡೆಸಲಾಯಿತು. 3 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಜ್ಯ ತುರ್ತು ಪರಿಸ್ಥಿತಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಬಹಳ ಬಾರಿ ಘೋಷಣೆ ಮಾಡಲಾಗಿದೆ. ಆದರೆ ಇವಾಗಿನವರೆಗೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಯಾವತ್ತೂ ಕೂಡ ಘೋಷಿಸಲಾಗಿಲ್ಲ. ಯಾವ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಾಮಾನ್ಯ ಜನರ ಬಂಧನವನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಕಾನೂನುಬದ್ಧಗೊಳಿಸಲಾಯಿತು? ಅಂದರೆ ಯಾವ ಪ್ರಕರಣದ ಅಡಿಯಲ್ಲಿ ಇದನ್ನು ಕಾನೂನುಬದ್ಧಗೊಳಿಸಲಾಯಿತು? ಅಂದರೆ ADM ಜಬಲ್ಪುರ್ ಪ್ರಕರಣದ ಸಂದರ್ಭದಲ್ಲಿ. ಭಾರತದ ಸಂವಿಧಾನ ರಚನಾ ಸಭೆಯನ್ನು ಯಾರ ಶಿಫಾರಸಿನ ಮೇರೆಗೆ ರಚಿಸಲಾಯಿತು? 1946ರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ನ ಅಡಿಯಲ್ಲಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ತನ್ನ ವರದಿಯನ್ನು ಯಾರಿಗೆ ನೀಡುತ್ತೆ? ರಾಷ್ಟ್ರಪತಿಯವರಿಗೆ ನೀಡುತ್ತೆ. ಸೊ ಸೆಂಟ್ರಲ್ UPSC ಅಂತ ನಿಮಗೆಲ್ಲರಿಗೂ ಗೊತ್ತಲ್ಲ, ತನ್ನ ವರದಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗತ್ತೆ. ಭಾರತದಲ್ಲಿ 500ಕ್ಕೂ ಹೆಚ್ಚು ರಾಜಪ್ರಭುತ್ವದ ರಾಜ್ಯಗಳ ವಿಲೀನಕ್ಕೆ ಯಾರು ಜವಾಬ್ದಾರರು? ಸೊ ಇಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಓಕೆ, ಯಾವ ಸಮಯದಲ್ಲಿ ಹೆಚ್ಚಿನ ರಾಜಪ್ರಭುತ್ವದ ರಾಜ್ಯಗಳು ಭಾರತೀಯ ಒಕ್ಕೂಟದಲ್ಲಿ ವಿಲೀನಗೊಂಡವು? ಯಾವ ವರ್ಷದಲ್ಲಿ? 1947ರಲ್ಲಿ. ಭಾರತೀಯ ಸಂವಿಧಾನದ ಯಾವ ವಿಧಿ ಹೊಸ ರಾಜ್ಯಗಳ ಪ್ರವೇಶ ಅಥವಾ ಸ್ಥಾಪನೆಯ ನಿಬಂಧನೆಗಳನ್ನು ಉಲ್ಲೇಖಿಸುತ್ತೆ? ವಿಧಿ 2. ಭಾರತೀಯ ಸಂವಿಧಾನದ ವಿಧಿ 3ರ ಪ್ರಕಾರ ರಾಜ್ಯದ ಮರುಸಂಘಟನೆಯನ್ನು ಪರಿಗಣಿಸುವ ಮಸೂದೆಯನ್ನು ಯಾರ ಪೂರ್ವಾನುಮತಿಯೊಂದಿಗೆ ಮಾತ್ರ ಪರಿಚಯಿಸಬಹುದು? ರಾಷ್ಟ್ರಪತಿ. ಅಂದರೆ ರಾಷ್ಟ್ರಪತಿಯವರ ಹತ್ರ ಪ್ರಿಯರ್ ಪರ್ಮಿಷನನ್ನು ನಾವು ತಗೋಬೇಕಾಗತ್ತೆ ಅಥವಾ ಪೂರ್ವಾನುಮತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಆಮೇಲೆ ಈ ಒಂದು ರಾಜ್ಯ ಮರುಸಂಘಟನೆಯನ್ನು ಮಾಡ್ಬೋದು. ಭಾರತೀಯ ಸಂವಿಧಾನದ 3ನೆಯ ವಿಧಿಯ ನಿಬಂಧನೆಗಳ ಅಡಿಯಲ್ಲಿ ಸಂಸತ್ತಿಗೆ ರಾಜ್ಯಗಳನ್ನು ಎಷ್ಟು ರೀತಿಯಲ್ಲಿ ಮರು ಸಂಘಟಿಸಲು ಅಧಿಕಾರ ಇದೆ? ಸೊ 4 ರೀತಿಯಲ್ಲಿ ಮರು ಸಂಘಟಿಸುವ ಅಧಿಕಾರ ಇದೆ. ಯಾವ್ಯಾವ ರೀತಿ ಅಂದರೆ ಯಾವುದೇ ರಾಜ್ಯದ ಪ್ರದೇಶವನ್ನು ಹೆಚ್ಚಿಸಬಹುದು,
ಅಥವಾ ಯಾವುದೇ ರಾಜ್ಯದ ಪ್ರದೇಶವನ್ನು ಕಡಿಮೆ ಮಾಡ್ಬೋದು, ಗಡಿಯನ್ನು ಬದಲಾವಣೆ ಮಾಡ್ಬೋದು, ಅದೇ ರೀತಿಯಾಗಿ ಯಾವುದೇ ರಾಜ್ಯದ ಹೆಸರನ್ನು ಬದಲಾವಣೆ ಮಾಡ್ಬೋದು. ಸೊ 4 ರೀತಿಯಾಗಿ ಮರು ಸಂಘಟಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಓಕೆ, ಸೊ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಡಾಕ್ಟರ್ BR ಅಂಬೇಡ್ಕರ್. 7 ಜನರ ಸದಸ್ಯರನ್ನು ಒಳಗೊಂಡಿತ್ತು. ಅತಿ ಇಂಪಾರ್ಟೆಂಟ್ ಆದಂತಹ ಸಮಿತಿ. ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸರ್ದಾರ್ ಪಟೇಲ್. ಯೂನಿಯನ್ ಪವರ್ ಸಮಿತಿಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರೂರವರು. ಸ್ಟೀರಿಂಗ್ ಸಮಿತಿಯ ಅಧ್ಯಕ್ಷತೆಯನ್ನು KM ಮುನ್ಷಿ ಅವರು ವಹಿಸ್ಕೊಂಡಿದ್ರು. ಸೊ ಭಾರತೀಯ ಪೀಠಿಕೆಯು ಸಂವಿಧಾನದ ಕೀ ನೋಟ್ ಅಂತ ಹೇಳಿಕೆಯನ್ನು ನೀಡಿದವರು ಅರ್ನೆಸ್ಟ್ ಬಾರ್ಕರ್. ಸೊ ಪ್ರಸ್ತುತ ರಾಜ್ಯಸಭೆಯ ಬಲ ಎಷ್ಟು ಅಂದರೆ 245. ಸಂಪುಟವು ಯಾರಿಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿದೆ ಅಂದರೆ ಲೋಕಸಭೆಗೆ. ಮಂತ್ರಿಮಂಡಲ ಯಾರಿಗೆ ಸಾಮೂಹಿಕವಾಗಿ ಅಂದರೆ ಲೋಕಸಭೆಗೆ. ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನಕ್ಕೆ ಕಳುಹಿಸಲಾದ ಮಸೂದೆಯನ್ನು ಯಾವ ಬಹುಮತದ ಮೂಲಕ ಅಂಗೀಕರಿಸಬೇಕು? ಪ್ರಸ್ತುತ ಇರುವ ಸದಸ್ಯರ ಸರಳ ಬಹುಮತದಿಂದ. ಓಕೆ, ಒಂದೊಂದು ಸಲ ಏನಾಗುತ್ತೆ, ಲೋಕಸಭೆಯಲ್ಲಿ ಅಂಗೀಕರಿಸಲಾದಂತಹ ಮಸೂದೆಯನ್ನು ರಾಜ್ಯಸಭೆ ರಿಜೆಕ್ಟ್ ಮಾಡ್ಬೋದು, ಅಥವಾ ರಾಜ್ಯಸಭೆಯಲ್ಲಿ ಹೇಳಿದಂತಹ ಮಸೂದೆಯನ್ನು ಲೋಕಸಭೆಯಲ್ಲಿ ರಿಜೆಕ್ಟ್ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ತಮ್ಮ ಅಧಿಕಾರವನ್ನು ಯೂಸ್ ಮಾಡಿಕೊಂಡು ಜಂಟಿ ಅಧಿವೇಶನವನ್ನು ಕರೆಯಲಾಗುತ್ತೆ. ಜಂಟಿ ಅಧಿವೇಶನದಲ್ಲಿ 2 ಸದನಗಳು ಸರಳ ಬಹುಮತದ ಮೂಲಕ ಆ ಒಂದು ಮಸೂದೆಯನ್ನು ಅಂಗೀಕರಿಸ್ಬೋದು. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ರಾಜ್ಯಸಭೆಯಿಂದ ಎಷ್ಟು ಸದಸ್ಯರನ್ನು ಆಯ್ಕೆ ಮಾಡಲಾಗತ್ತೆ? 7 ಜನ ಸದಸ್ಯರನ್ನು ಆಯ್ಕೆ ಮಾಡಲಾಗತ್ತೆ. ಭಾರತದಲ್ಲಿ ರಾಜ್ಯದ ಮುಖ್ಯಸ್ಥ ಎಂದು ಯಾರನ್ನು ಪರಿಗಣಿಸಲಾಗತ್ತೆ? ರಾಷ್ಟ್ರಪತಿಯವರನ್ನು. ಓಕೆ, ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ವಿವಾದವನ್ನು ಯಾರು ನಿರ್ಧಾರ ಮಾಡ್ತಾರೆ? ಈಗಾಗಲೇ ನಾವು ಹೇಳಿರುವ ಹಾಗೆ ಉಪರಾಷ್ಟ್ರಪತಿ ಆಗಿರ್ಬೋದು ಅಥವಾ ರಾಷ್ಟ್ರಪತಿ ಆಗಿರ್ಬೋದು, ಇವರ ಚುನಾವಣೆಗೆ ಸಂಬಂಧಪಟ್ಟಂತಹ ವಿವಾದವನ್ನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡುತ್ತೆ. ರಾಜ್ಯಸಭೆಯ ಗರಿಷ್ಠ ಸಾಮರ್ಥ್ಯ 250. ಭಾರತದಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಯಾರನ್ನ ಪರಿಗಣಿಸಲಾಗುತ್ತೆ? ಲಾರ್ಡ್ ರಿಪ್ಪನ್ ಅವರನ್ನು. ಭಾರತದಲ್ಲಿ ಚುನಾವಣೆಗಳನ್ನು ನಡೆಸಲು ಚುನಾವಣಾ ಆಯೋಗಕ್ಕೆ ಯಾವ ವಿಧಿಯು ಅಧಿಕಾರವನ್ನು ನೀಡುತ್ತೆ? ಆರ್ಟಿಕಲ್ 324. ಸ್ವಾತಂತ್ರ್ಯದ ಹಕ್ಕನ್ನು ಭಾರತೀಯ ಸಂವಿಧಾನದ ಯಾವ ವಿಧಿಗಳಲ್ಲಿ ಉಲ್ಲೇಖಿಸಲಾಗಿದೆ? ವಿಧಿ 19ರಿಂದ 22ರವರೆಗೆ. ಪೀಠಿಕೆಯನ್ನು ಮೊದಲು ಪರಿಚಯಿಸಿದ ಸಂವಿಧಾನ ಯಾವುದು? ಅಮೆರಿಕನ್ ಸಂವಿಧಾನ. ಸ್ಥಳೀಯ ಸಂಸ್ಥೆಗಳಿಗೆ ಸಾಂವಿಧಾನಿಕ ಭದ್ರತೆಯ ಬಗ್ಗೆ ಯಾರು ಉಲ್ಲೇಖ ನೀಡಿದರು? LM ಸಿಂಘ್ವಿ ಸಮಿತಿ ಸಂವಿಧಾನಿಕ ಭದ್ರತೆಯ ಕುರಿತಾಗಿ ಉಲ್ಲೇಖವನ್ನು ಮಾಡಿತ್ತು. ಪ್ರಾದೇಶಿಕ ಕೌನ್ಸಿಲ್ ರಚನೆಗೆ ಯಾವ ಸಂಸದೀಯ ಕಾಯ್ದೆ ಅವಕಾಶ ನೀಡಿದೆ? ರಾಜ್ಯ ಮರು ಸಂಘಟನೆ ಕಾಯ್ದೆ 1956. ಡೆಕ್ಕನ್ನಲ್ಲಿರುವ ಅಂದರೆ SK ಧರ್ ಆಯೋಗ ಆಗಿರ್ಬೋದು, ಆಮೇಲೆ JVP ಆಯೋಗ ಆಗಿರ್ಬೋದು, ಆಮೇಲೆ ಫಜಲ್ ಅಲಿ, ಆಮೇಲೆ ಫೈನಲ್ ಆಗಿ ಏನಾಗುತ್ತೆ, ಫಜಲ್ ಅಲಿ ಆಯೋಗದ ಅನುಗುಣವಾಗಿ ರಾಜ್ಯ ಮರು ಸಂಘಟನೆ ಕಾಯ್ದೆ 1956ರ ಮೂಲಕ ರಾಜ್ಯಗಳ ವಿಂಗಡಣೆ ಮಾಡಲಾಯಿತು. ದಕ್ಕನ್ನಲ್ಲಿರುವ ಹೈದರಾಬಾದ್ ರಾಜ್ಯವು ಯಾವ ವರ್ಷದಲ್ಲಿ ಭಾರತೀಯ ಒಕ್ಕೂಟಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡಿತು? 1948ರಲ್ಲಿ. ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಆಗುತ್ತೆ, ಈ ಪ್ರಾಂತ್ಯಗಳಿಗೆ, ದೇಶೀಯ ಪ್ರಾಂತ್ಯಗಳಿಗೆ, ರಾಜ್ಯದ ಸಂಸ್ಥಾನಗಳಿಗೆ 3 ಆಪ್ಷನನ್ನು ಕೊಡ್ತಾರೆ. ಒಂದು ಭಾರತಕ್ಕಾದರೂ ಸೇರ್ಕೊಳ್ಳಿ, ಒಂದು ಪಾಕಿಸ್ತಾನಕ್ಕಾದರೂ ಸೇರ್ಕೊಳ್ಳಿ, ಇಲ್ಲಾಂದರೆ ಸ್ವತಂತ್ರವಾಗಿ ಬೇಕಾದರೆ ಇಟ್ಕೊಳ್ಳಿ ಅಂತ. ಫಸ್ಟಿಗೆ ಹೈದರಾಬಾದ್ ಸೇರ್ಕೊಳ್ಳಿಕ್ಕೆ ಒಪ್ಕೊಳ್ಳಲ್ಲ, ಆದರೆ 1948ನಲ್ಲಿ ಇದು ಸೇರ್ಪಡೆಗೊಳ್ಳುತ್ತೆ. ಸ್ವತಂತ್ರದ ಸಮಯದಲ್ಲಿ ಯಾವ ಪ್ರಭುತ್ವದ ರಾಜ್ಯಗಳು ಭಾರತೀಯ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿತು? ಹೈದರಾಬಾದ್, ಜುನಾಗಢ್, ಕಾಶ್ಮೀರ್. ವೆರಿ ಇಂಪಾರ್ಟೆಂಟ್. ಓಕೆ, ಭಾಷಾವಾರು ಆಧಾರದ ಮೇಲೆ ರಾಜ್ಯವನ್ನು ಸಂಘಟಿಸುವ ಕಾರ್ಯಸಾಧ್ಯತೆಯನ್ನು ಅಧ್ಯಯನ ಮಾಡಲು ಯಾವ ಆಯೋಗವನ್ನು ನೇಮಿಸಲಾಯಿತು? ಫಸ್ಟಿಗೆ SK ಧರ್ ಸಮಿತಿಯನ್ನು ನೇಮಕ ಮಾಡಲಾಗತ್ತೆ. ಆಮೇಲೆ ಲಾಸ್ಟಿಗೆ ಭಾಷಾವಾರು ಪ್ರಾಂತ್ಯಗಳ ಆಯೋಗ ಜೂನ್ 1948. JVP ಸಮಿತಿ ಮತ್ತು ಭಾಷಾವಾರು ಪ್ರಾಂತ್ಯಗಳ ಆಯೋಗವನ್ನು ಯಾವಾಗ ನೇಮಿಸಲಾಯಿತು? ಡಿಸೆಂಬರ್ 1948. JVP ಸಮಿತಿಯ ಸದಸ್ಯರು ಯಾರ್ಯಾರು? ಅವರ ಹೆಸರು ಮೇಲೇ ಈ ಸಮಿತಿಯನ್ನು ಇಡಲಾಯಿತು. JVP ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ. ಮೂರನೇ ಪ್ರಮುಖವಾದಂಥ ಸಮಿತಿ ಅಂದರೆ ಫಜಲ್ ಅಲಿ ಆಯೋಗ. ಇದನ್ನು KS ಎಕ್ಸಾಮಲ್ಲಿಯೂ ಕೂಡ ಕೇಳಿದ್ದಾರೆ ಮತ್ತು IAS ಎಕ್ಸಾಮಲ್ಲಿಯೂ ಕೂಡ ಕೇಳಿದ್ದಾರೆ. ಅಂದರೆ ಈ ಸಮಿತಿಯ ಸದಸ್ಯರು ಯಾರ್ಯಾರು ಅಂತ. ಫಜಲ್ ಅಲಿ ಇದರ ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಾಗಿ ಕುಂಜ್ರು ಮತ್ತು ಪಣಿಕ್ಕರ್ 3 ಜನ ಸದಸ್ಯರನ್ನು ಒಳಗೊಂಡಂತಹ ಆಯೋಗ ಫಜಲ್ ಅಲಿ ಆಯೋಗ.
ಭಾರತದ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು? ಮದ್ರಾಸ್. ಯಾವ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ಅಭಿಪ್ರಾಯಪಟ್ಟಿದೆ ಅಂದರೆ ಬೇರುಬಾರಿ ಪ್ರಕರಣ 1960. ಯಾವ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಒಂದು ಭಾಗ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ನೀಡಿತು ಅಂದರೆ ಕೇಶವಾನಂದ ಭಾರತಿ ಪ್ರಕರಣ 1973. 2021-22ರಲ್ಲಿ ತುಂಬಾ ಚರ್ಚೆಯಲ್ಲಿ ಬಂದಂತಹ ಒಂದು ಪ್ರಕರಣ. ಯಾಕಂದರೆ ಈ ಕೇಸ್ನ ಪ್ರಮುಖ ರೂವಾರಿಯಾದಂತಹ ಕೇಶವಾನಂದ್ ಅವರು ನಿಧನರಾಗಿದ್ದರು. ಸೊ ಅದಕ್ಕೆ ತುಂಬ ಚರ್ಚೆಯಲ್ಲಿತ್ತು. ಮತ್ತು ಐತಿಹಾಸಿಕವಾಗಿ ತುಂಬಾ ಮಹತ್ವ ಉಳ್ಳಂತಹ ಪ್ರಕರಣ ಕೇಶವಾನಂದ ಭಾರತಿ ಪ್ರಕರಣ. 3 ಹಂತದ ಆಡಳಿತ ಬದಲಿಗೆ ಸ್ಥಳೀಯ ಆಡಳಿತಕ್ಕೆ 2 ಹಂತಕ್ಕೆ ಶಿಫಾರಸು ಮಾಡಿದವರು ಯಾರು? ಅಶೋಕ್ ಮೆಹ್ತಾ ಸಮಿತಿ 1977. ಓಕೆ, ಆ್ಯಕ್ಚುಲಿ ಬಹಳಷ್ಟು ಶಿಫಾರಸುಗಳನ್ನು ಮಾಡ್ತು ಈ ಅಶೋಕ್ ಮೆಹ್ತಾ ಸಮಿತಿ. ಆದರೆ ಆ ಟೈಮಲ್ಲಿ ಸರ್ಕಾರ ಪತನಗೊಂಡಿರೋದ್ರಿಂದ ಅಥವಾ ಸರ್ಕಾರ ವಿಫಲ ಆಗಿರೋದ್ರಿಂದ ಈ ಎಲ್ಲ ಶಿಫಾರಸುಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲ ಹಂತಗಳಲ್ಲಿ ರಾಜಕೀಯ ಪಕ್ಷಗಳು ಭಾಗವಹಿಸಲು ಯಾರು ಶಿಫಾರಸು ಮಾಡಿದ್ರು? ಅಶೋಕ್ ಮೆಹ್ತಾ ಸಮಿತಿ 1977. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಹಣಕಾಸು ಆಯೋಗವನ್ನು ರಚಿಸಲಾಗಿದೆ? ಆರ್ಟಿಕಲ್ 280. ನೋಡಿ, ಮನಿ ಬಿಲ್ ಬೇರೆ, ಹಣಕಾಸು ಆಯೋಗ ಬೇರೆ. ಒಬ್ಬೊಬ್ಬರು ಕನ್ಫ್ಯೂಸ್ ಮಾಡ್ಕೋತಾರೆ. ಮನಿ ಬಿಲ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 110, ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 280 ಬರುತ್ತೆ. ಹಣಕಾಸು ಆಯೋಗದ ಮುಖ್ಯ ಕಾರ್ಯವೇನು? ಇದರ ಮುಖ್ಯ ಕಾರ್ಯ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯದ ಹಂಚಿಕೆ ಇದರ ಒಂದು ಪ್ರಮುಖ ಕಾರ್ಯ. 368ನೇ ವಿಧಿಯ ಅಡಿಯಲ್ಲಿ ತಿದ್ದುಪಡಿ ಮಾಡಲಾಗದ ಭಾರತೀಯ ಸಂವಿಧಾನದ ಮೂಲಭೂತ ಲಕ್ಷಣಗಳು ಯಾವುದು? ಸಾರ್ವಭೌಮತ್ವ, ಪ್ರಾದೇಶಿಕತೆ, ಸಮಗ್ರತೆ, ಫೆಡರಲ್ ವ್ಯವಸ್ಥೆ, ನ್ಯಾಯಾಂಗ ವಿಮರ್ಶೆ, ಸಂಸದೀಯ ಆಡಳಿತ ವ್ಯವಸ್ಥೆ ಇತ್ಯಾದಿ. ಏನಾಗತ್ತೆ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ. ಆದರೆ ಆರ್ಟಿಕಲ್ 368 ಅಥವಾ ಮೂಲ ಸಂರಚನೆಯ ಅಡಿಯಲ್ಲಿ ಬರುವಂತಹ ವಿಷಯಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಇಲ್ಲ ಅಂತ ಹೇಳುತ್ತೆ. ಸೊ ಆರ್ಟಿಕಲ್ 368 ಅಡಿಯಲ್ಲಿ ಈ ಪ್ರಮುಖವಾದ ವಿಷಯಗಳು ಬರುತ್ತೆ. ಇದನ್ನು ತಿದ್ದುಪಡಿ ಮಾಡಲಿಕ್ಕೆ ಆಗಲ್ಲ. ಇನ್ನೊಂದು, ಫೆಡರಲ್ ವ್ಯವಸ್ಥೆ ಕುರಿತಾಗಿ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯೂ ಪರ್ಟಿಕ್ಯುಲರ್ ಆರ್ಟಿಕಲ್ ಅಡಿಯಲ್ಲಿ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ. ಓಕೆ, ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆಗೆ ಯಾವ ಶೆಡ್ಯೂಲ್ ವ್ಯವಹರಿಸುತ್ತೆ? 7th ಶೆಡ್ಯೂಲ್. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ 100, ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ 66, ಸಮಕಾಲೀನ ಪಟ್ಟಿಯಲ್ಲಿ ಇರುವಂತಹ ವಿಷಯಗಳು 52. ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ಪ್ರಧಾನಮಂತ್ರಿಯವರು. ತ್ರಿಭಾಷಾ ಸೂತ್ರವನ್ನು ಯಾವ ಸಮಿತಿ ಶಿಫಾರಸು ಮಾಡಿತ್ತು? ಕೋಠಾರಿ ಸಮಿತಿ. ವಾರ್ಷಿಕ ಕೇಂದ್ರ ಬಜೆಟನ್ನು ಲೋಕಸಭೆಯು ಅಂಗೀಕರಿಸದಿದ್ದರೆ ಏನಾಗುತ್ತೆ? ಸರ್ಕಾರ ರಾಜೀನಾಮೆ ನೀಡಬೇಕಾಗತ್ತೆ. ಯಾಕಂದರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಸೂದೆಗಳನ್ನು ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ ಪ್ರಾರಂಭ ಮಾಡಲಾಗತ್ತೆ ಅಂದರೆ ಲೋಕಸಭೆಯಲ್ಲಿನೇ ಪ್ರಾರಂಭ ಮಾಡಲಾಗತ್ತೆ. ಲೋಕಸಭೆಯ ಒಂದು ತೀರ್ಮಾನ ಅಂತಿಮವಾಗಿರುತ್ತೆ. ರಾಜ್ಯಸಭೆ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಓಕೆ, ಸಂವಿಧಾನದ ಯಾವ ಭಾಗವು ಪೌರತ್ವದ ನಿಬಂಧನೆಯೊಂದಿಗೆ ವ್ಯವಹರಿಸುತ್ತೆ? ಭಾಗ 2. ಓಕೆ, ಸೊ ಭಾಗ 2ರಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವ ಅಥವಾ ಪೌರತ್ವವನ್ನು ಕಳೆದುಕೊಳ್ಳುವ ವಿಷಯವಾಗಿ ನಾವು ನೋಡ್ಬೋದು. 1955ರಲ್ಲಿ ಪೌರತ್ವ ಕಾಯ್ದೆಯನ್ನು ಸ್ಥಾಪನೆ ಮಾಡಲಾಯಿತು. ಸೊ ಸುಮಾರು 6 ಬಾರಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಆಂಧ್ರ ಪ್ರದೇಶ್ ರಾಜ್ಯ ರಚನೆಯ ನಂತರ ಭಾಷಾವಾರು ರಾಜ್ಯಗಳ ಸಂಪೂರ್ಣ ಪ್ರಶ್ನೆಯನ್ನು ಮರುಪರಿಶೀಲಿಸಲು 1953ರಲ್ಲಿ ಭಾರತ ಸರ್ಕಾರವು ಯಾವ ಆಯೋಗವನ್ನು ರಚಿಸಿತು? ಫಜಲ್ ಅಲಿ ಆಯೋಗ, 1946 ಅಥವಾ ರಾಜ್ಯ ಮರು ಸಂಘಟನೆ ಆಯೋಗ ಅಂತ ಹೇಳ್ಬೋದು. ಭಾರತ ಸರ್ಕಾರವು ರಚಿಸಿದ ಮೊದಲ ಭಾಷಾವಾರು ರಾಜ್ಯ ಯಾವುದು ಅಂದರೆ ಆಂಧ್ರ ಪ್ರದೇಶ್ 1953ರಲ್ಲಿ. ಸೊ ಪೊಟ್ಟಿ ಶ್ರೀರಾಮುಲು ಅವರು ಆಮರಣಾಂತ ಉಪವಾಸವನ್ನು ಕೈಗೊಂಡು ಫೈನಲ್ ಆಗಿ ಅವರ ಒಂದು ಇಚ್ಛೆಯ ಮೇರೆಗೆ ಭಾರತ ಸರ್ಕಾರ ಆಂಧ್ರ ಪ್ರದೇಶ್ ರಾಜ್ಯವನ್ನು ಭಾಷಾವಾರು ಆಧಾರದ ಮೇಲೆ ಅದನ್ನು ರಚನೆ ಮಾಡುತ್ತೆ. 1 ನವೆಂಬರ್ 1956ರಂದು ರಾಜ್ಯ ಮರು ಸಂಘಟನೆ ಆಯೋಗದಿಂದ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಅನುಮೋದಿಸಲಾಯಿತು ಮತ್ತು ಸ್ಥಾಪಿಸಲಾಯಿತು? 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು. 1956ರಲ್ಲಿ 7ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಯಾವ ಭಾಗವನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಯಿತು? ಸೊ ಭಾಗ ಎ, ಭಾಗ ಬಿ, ಭಾಗ ಸಿ.
ಅಂದರೆ ಯಾವಾಗ ಈ ದೇಶೀಯ ಪ್ರಾಂತ್ಯಗಳು ರಾಜಪ್ರಭುತ್ವದ ಏನು ಪ್ರಾಂತ್ಯಗಳು ಭಾರತವನ್ನು ಸೇರಿಕೊಂಡ ನಂತರ ಸೊ ಈ ಪ್ರಾಂತ್ಯಗಳನ್ನು ಮತ್ತು ರಾಜ್ಯಗಳನ್ನು ಭಾರತ ಸರ್ಕಾರ ಏನು ಮಾಡುತ್ತೆ, ಭಾಗ ಎ, ಭಾಗ ಬಿ, ಭಾಗ ಸಿ ರಾಜ್ಯಗಳು ಅಂತ ಡಿವೈಡ್ ಮಾಡುತ್ತೆ. ಸೊ ಅದಾದ ಮೇಲೆ ಈ ಒಂದು ಬೇರೆ ಬೇರೆ ಆಯೋಗಗಳು ಬಂದ ನಂತರ ಫೈನಲ್ ಆಗಿ ಭಾಗ ಎ, ಭಾಗ ಬಿ ಮತ್ತು ಭಾಗ ಸಿ ಯಲ್ಲಿ ಇರುವಂತಹ ರಾಜ್ಯಗಳನ್ನು 1956ರಲ್ಲಿ 7ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಲಾಗತ್ತೆ. ಓಕೆ, ಸೊ ರಾಜ್ಯ ಮರುಸಂಘಟನೆ ಕಾಯ್ದೆ 1956ರ ಭಾಗ 3ರ ಅಡಿಯಲ್ಲಿ ಎಷ್ಟು ವಲಯ ಮಂಡಳಿಗಳನ್ನು ಸ್ಥಾಪಿಸಲಾಯಿತು? 5 ವಲಯ ಮಂಡಳಿಗಳನ್ನು ಸ್ಥಾಪಿಸಲಾಯಿತು. ಓಕೆ, ಝೋನಲ್ ಕೌನ್ಸಿಲ್ ಅಂತ ಕೂಡ ಹೇಳ್ಬೋದು. ಸ್ವಾತಂತ್ರ್ಯದ ನಂತರ ಯಾವ ವರ್ಷದಲ್ಲಿ ಭಾರತೀಯ ರಾಜ್ಯಗಳನ್ನು ಭಾಷಾವಾರು ಆಧಾರದ ಮೇಲೆ ಮರುಸಂಘಟಿಸಲಾಯಿತು? 1956ರಲ್ಲಿ. ಭಾರತದಲ್ಲಿ ಏಕ ಪೌರತ್ವದ ಪರಿಕಲ್ಪನೆಯನ್ನು ಎಲ್ಲಿಂದ ಅಳವಡಿಸಿಕೊಳ್ಳಲಾಗಿದೆ? ಇಂಗ್ಲೆಂಡ್. ವಿಮಾ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ಶಿಫಾರಸು ಮಾಡಲು ಯಾವ ಸಮಿತಿಯನ್ನು ನಿಯೋಜಿಸಲಾಯಿತು? ಮಲ್ಹೋತ್ರಾ ಸಮಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯ ಸಮಯದಲ್ಲಿ ಯಾವ ವಿಧಿಗಳನ್ನು ಅಮಾನತುಗೊಳಿಸಲಾಗೋದಿಲ್ಲ? ಸೊ ವಿಧಿ 20 ಮತ್ತು 21 ಜೀವಿಸುವ ಒಂದು ಸ್ವಾತಂತ್ರ್ಯದ ಹಕ್ಕು ಇದೆಯಲ್ಲ, ಸೊ ಅದನ್ನು ಅಮಾನತುಗೊಳಿಸಲಿಕ್ಕೆ ಆಗಲ್ಲ. ಉಳಿದ ಹಕ್ಕುಗಳು ಆಟೋಮೆಟಿಕ್ ಆಗಿ ಅಮಾನತುಗೊಳ್ಳುತ್ತೆ, ಅದಕ್ಕೆ ಸಪ್ರೇಟಾಗಿ ಯಾವುದೇ ಒಂದು ನೋಟಿಸ್ ಕಳಿಸಲಾಗಲ್ಲ. ತೆರಿಗೆಗಳು ಮತ್ತು ಇತರ ರಸೀದಿಗಳ ಮೂಲಕ ಕೇಂದ್ರ ಸರ್ಕಾರವು ಪಡೆದ ಎಲ್ಲ ಆದಾಯವನ್ನು ಯಾವ ಖಾತೆಯಲ್ಲಿ ಜಮಾ ಮಾಡಲಾಗತ್ತೆ? ಸೊ ಭಾರತದ ಏಕೀಕೃತ ನಿಧಿಯಲ್ಲಿ ಜಮಾ ಮಾಡಲಾಗತ್ತೆ. ಕೆಳಗಿನವುಗಳಲ್ಲಿ ಯಾವುದು ಫ್ರೆಂಚ್ ಕ್ರಾಂತಿಯ ಜನಪ್ರಿಯ ಘೋಷಣೆ ಆಗಿದೆ? ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ. ಇದನ್ನು ನಾವು ನಮ್ಮ ಪೀಠಿಕೆಯಲ್ಲಿ ನೋಡ್ಬೋದು. ಫ್ರೆಂಚ್ ಕ್ರಾಂತಿಯಿಂದ ನಾವು ಇನ್ಫ್ಲೂಯೆನ್ಸ್ ಆಗಿ ಈ 3 ಪದಗಳನ್ನು ನಾವು ಅಳವಡಿಸಿಕೊಂಡ್ವಿ. 9ನೇ ಶೆಡ್ಯೂಲನ್ನು ಯಾವ ತಿದ್ದುಪಡಿಯಿಂದ ಸೇರಿಸಲಾಯಿತು? ಸೊ ಮೊದಲನೇ ತಿದ್ದುಪಡಿ ಅಂದರೆ ನಮ್ಮ ಸಂವಿಧಾನವನ್ನು ರಚಿಸಿದ 1 ವರ್ಷದಲ್ಲಿನೇ 1951ರಲ್ಲಿ ಮೊದಲನೇ ತಿದ್ದುಪಡಿಯನ್ನು ಮಾಡಲಾಯಿತು. ಅದು ಪ್ರಮುಖವಾಗಿ 9ನೇ ಶೆಡ್ಯೂಲ್ಗೆ ಮಾಡಲಾಯಿತು. ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳುವ ಷರತ್ತುಗಳನ್ನು ಸೂಚಿಸಲು ಯಾರು ಸಮರ್ಥರು? ಸೊ ಸಂಸತ್ತು ಪಡೆದುಕೊಳ್ಳುವ ಬೇರೆ ಬೇರೆ ಕ್ರೈಟೇರಿಯಾಗಳನ್ನು ಸಂಸತ್ತು ನಿರ್ಧಾರ ಮಾಡುತ್ತೆ. ಪ್ರಾಂತೀಯ ಸ್ವಾಯತ್ತತೆ ಯಾವ ಕಾಯ್ದೆಯ ವೈಶಿಷ್ಟ್ಯವಾಗಿದೆ? ಇದು ಭಾರತ ಸರ್ಕಾರ ಕಾಯ್ದೆ 1935ರ ವೈಶಿಷ್ಟ್ಯ. ಎಲ್ಲ ಕಾಯ್ದೆಗಳಲ್ಲಿ ಅತಿ ದೊಡ್ಡದಾದಂತಹ, ಉದ್ದವಾದಂತಹ ಮತ್ತು ನಾವು ನಮ್ಮ ಸಂವಿಧಾನದಲ್ಲಿ ಬಹಳಷ್ಟು ವಿಷಯಗಳನ್ನು ಅಳವಡಿಸಿಕೊಳ್ಳಲಾದಂತಹ ಕಾಯ್ದೆ ಅಂದರೆ ಭಾರತ ಸರ್ಕಾರ ಕಾಯ್ದೆ 1935. KM ಮುನ್ಷಿ ಕರಡು ಸಮಿತಿಯ ಸದಸ್ಯರಾಗಿದ್ದರೆ? ಹೌದು, ಅವರು ಕೂಡ ಕರಡು ಸಮಿತಿಯ ಸದಸ್ಯರಾಗಿದ್ದರು. ಯಾವ ರಾಜ್ಯವು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಹೊಂದಿಲ್ಲ? ನಾಗಾಲ್ಯಾಂಡ್ ಹೊಂದಿಲ್ಲ. ಓಕೆ, ಇದು ಬುಡಕಟ್ಟು ರಾಜ್ಯದ ಅಡಿಯಲ್ಲಿ 371A ಅಡಿಯಲ್ಲಿ ಬರುತ್ತೆ. ಓಕೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಯಾವ ಘೋಷಣೆಯು ಸ್ವಯಂ ಚಾಲಿತವಾಗಿ ಅಮಾನತುಗೊಳ್ಳುತ್ತೆ? ಸ್ವಾತಂತ್ರ್ಯದ ಹಕ್ಕು. ರಾಜ್ಯ ವಿಧಾನಸಭೆ ಅನುಮೋದನೆ ಇಲ್ಲದೆ ರಾಜ್ಯಪಾಲರು ಹೊರಡಿಸಿದ ಸುಗ್ರೀವಾಜ್ಞೆ ಎಷ್ಟು ಕಾಲ ಜಾರಿಯಲ್ಲಿರುತ್ತೆ? ಕೇವಲ 6 ವಾರಗಳ ಕಾಲ ಅದು ಜಾರಿಯಲ್ಲಿರುತ್ತೆ. ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಯಾರು ನಿರ್ಧಾರ ಮಾಡ್ತಾರೆ? ರಾಷ್ಟ್ರಪತಿಯವರು ನಿರ್ಧಾರ ಮಾಡ್ತಾರೆ. ಭಾರತೀಯ ಪದನಿಮಿತ್ತ ಅಧಿಕಾರಿಗಳ ಸಂಬಳ ಮತ್ತು ಭತ್ಯೆಗಳನ್ನು ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಉಲ್ಲೇಖಿಸಲಾಗಿದೆ? ಸೊ 2nd ಶೆಡ್ಯೂಲ್ನಲ್ಲಿ ವೇತನ ಮತ್ತು ಭತ್ಯೆ ಕುರಿತಾಗಿ ಮಾಹಿತಿಯನ್ನು ನೋಡ್ಬೋದು. ಸೊ ಇದಂತೂ ಬಹಳ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಯಾವ ವಿಧಿಯು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಿದೆ? ಆರ್ಟಿಕಲ್ 66. ಕೇಂದ್ರ ಸರ್ಕಾರವು ಯಾವ ರೀತಿಯ ಸುಂಕವನ್ನು ವಿಧಿಸುತ್ತದೆ ಆದರೆ ರಾಜ್ಯ ಸರ್ಕಾರ ಸಂಗ್ರಹಿಸುತ್ತದೆ ಮತ್ತು ಬಳಸುತ್ತದೆ? ಸ್ಟ್ಯಾಂಪ್ ಡ್ಯೂಟಿ. ನೋಡಿ, ಬಹಳಷ್ಟು ಈ ಒಂದು ಸುಂಕ ಬರುತ್ತೆ, ಟ್ಯಾಕ್ಸ್ ಬರುತ್ತೆ. ಸೊ ಕೆಲವೊಂದನ್ನು ಕೇಂದ್ರ ಸರ್ಕಾರನೇ ವಿಧಿಸಿ ಅದನ್ನು ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡಿ ಅದೇ ತಾನೇ ವಿನಿಯೋಗಿಸ್ಕೊಳ್ಳುತ್ತೆ. ಕೆಲವೊಂದನ್ನು ಕೇಂದ್ರ ಸರ್ಕಾರ ವಿಧಿಸುತ್ತೆ ಆದರೆ ರಾಜ್ಯ ಸರ್ಕಾರ ಕಲೆಕ್ಟ್ ಮಾಡಿ ತಾನೇ ಬಳಸ್ಕೊಳ್ಳುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಸುಂಕಗಳು ಬರುತ್ತೆ. ಅದನ್ನು ನಾನು ಡೀಟೇಲ್ ಆಗಿ ಥಿಯರಿ ಕ್ಲಾಸಲ್ಲಿ ಮಾಡಿಕೊಡ್ತೀನಿ. ಸೊ ಇಲ್ಲಿ ಪ್ರಮುಖವಾಗಿ ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರ ಅದನ್ನು ಕಲೆಕ್ಟ್ ಮಾಡಿಕೊಂಡು ಬಳಸುತ್ತಲ್ಲ, ಅದು ಯಾವುದು ಅಂದರೆ ಸ್ಟ್ಯಾಂಪ್ ಡ್ಯೂಟಿ. ಭಾರತೀಯ ಸಂವಿಧಾನದ ಯಾವ ಭಾಗವು ಸಂವಿಧಾನದ ಆದರ್ಶಗಳು ಮತ್ತು ತತ್ವಶಾಸ್ತ್ರವನ್ನು ಪ್ರತಿನಿಧಿಸುತ್ತೆ? ಪೀಠಿಕೆ. ಭಾರತದ ಸಂವಿಧಾನವನ್ನು ರಚಿಸಿದವರ ಮನಸ್ಸು ಸಂವಿಧಾನದ ಯಾವ ಭಾಗದಲ್ಲಿ ಪ್ರತಿಫಲಿಸುತ್ತೆ ಅಂದರೆ ಪೀಠಿಕೆ. ಮುನ್ನುಡಿಯ ಕಲ್ಪನೆಯನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಯಿತು? USA. ಯಾಕಂದರೆ ಪೀಠಿಕೆಯನ್ನು ಅಳವಡಿಸಿಕೊಂಡಂತಹ ಮೊದಲ ದೇಶ ಯಾವುದು ಅಂತ ಕೇಳಿದರೆ USA.
ಭಾರತೀಯ ಸಂವಿಧಾನದ ಯಾವ ಭಾಗವು ಇದನ್ನು ಜಾತ್ಯತೀತ ರಾಜ್ಯ ಅಂತ ಹೇಳುತ್ತೆ ಅಂದರೆ ಮುನ್ನುಡಿ. ಪೀಠಿಕೆಯಲ್ಲಿ ಗಣರಾಜ್ಯ ಪದವು ಏನನ್ನ ಸೂಚಿಸುತ್ತೆ? ಭಾರತದಲ್ಲಿ ಯಾವುದೇ ಆನುವಂಶಿಕ ಆಡಳಿತಗಾರರು ಇಲ್ಲ, ಅಂದರೆ ವಂಶದಿಂದ ವಂಶಕ್ಕೆ ರಾಜರುಗಳು ಆ ರೀತಿಯಾಗಿ ನಮ್ಮ ಭಾರತದಲ್ಲಿ ಆಯ್ಕೆ ಮಾಡಲಾಗಲ್ಲ. ಸೊ ಆ ಒಂದು ಕ್ರೈಟೇರಿಯಾವನ್ನು ಯಾರು ಇದಾಗ್ತಾರಲ್ಲ, ಅರ್ಹರು ಇರ್ತಾರಲ್ಲ, ಸೊ ಅಂತಹ ಒಬ್ಬ ವ್ಯಕ್ತಿ ಸರ್ವಾನುಮತದಿಂದ ಆಯ್ಕೆ ಆಗ್ತಾರೆ. ಅಂದರೆ ಜನರಿಗಾಗಿ ಜನರಿಗೋಸ್ಕರ ಪ್ರಜಾಪ್ರಭುತ್ವ ಇರೋದ್ರಿಂದ ಇಲ್ಲಿ ನಮ್ಮ ಒಂದು ಭಾರತ ಗಣರಾಜ್ಯ ಆಗಿದೆ ಅಂತ ಹೇಳ್ಬೋದು. ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖಿಸಲಾದ ಭಾರತದ ಜನರು ನಾವು ಎಂಬುದರ ಅರ್ಥವೇನು? ಅಂದರೆ ಸಾರ್ವಭೌಮ ಶಕ್ತಿ. ಸೊ ಎಲ್ಲನೂ ಜನರಿಂದನೇ ಆಗತ್ತೆ, ಜನರಿಗೋಸ್ಕರನೇ ಆಗತ್ತೆ ಅಂತ. ಭಾರತೀಯ ಪೀಠಿಕೆಯು ಯಾವ ಕ್ಷೇತ್ರಗಳ ನ್ಯಾಯದ ಬಗ್ಗೆ ಮಾತನಾಡುತ್ತೆ? ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಒಂದು ಪೀಠಿಕೆಯಲ್ಲಿ 3 ಪ್ರಮುಖವಾದ ನ್ಯಾಯಗಳ ಉಲ್ಲೇಖ ಇದೆ: ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ. ಸೊ MG ನರೇಗಾನಂತಹ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಂವಿಧಾನದ ಯಾವ ಪರಿಚ್ಛೇದಕ್ಕೆ ಅನುಗುಣವಾಗಿ ರೂಪಿಸಲಾಗಿದೆ? ವಿಧಿ 41. ಯಾಕಂದರೆ ಗಾಂಧಿ ತತ್ವದ ಅಡಿಯಲ್ಲಿ ಈ ಏನು ಲೋಕಲ್ನಲ್ಲಿ ಉದ್ಧಾರ ಮಾಡಿದ್ರೆ, ಅಂದರೆ ಹಳ್ಳಿಯಿಂದ ದಿಲ್ಲಿವರೆಗೆ ಉದ್ಧಾರ ಮಾಡಬೇಕು ಅಂತ ಗಾಂಧೀಜಿ ತತ್ವದಲ್ಲಿ ಹೇಳಲಾಗತ್ತೆ. ಸೊ ಅದನ್ನು ನಮ್ಮ ಪ್ರಮುಖವಾಗಿ ಆರ್ಟಿಕಲ್ 41 ಅಡಿಯಲ್ಲಿ ನೋಡ್ಬೋದು. ಯಾರ ಆಳ್ವಿಕೆಯಲ್ಲಿ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು? ಸೊ ಇಲ್ಲಿ 44ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1978ನಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಇದ್ದಾಗ ಈ ಒಂದು ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು. ಯಾವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗಿಂತ ಮೂಲಭೂತ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಸ್ಥಾಪಿಸಿತು? ಗೋಲಕ್ನಾಥ್ ಪ್ರಕರಣ. ನೋಡಿ, ರಾಜ್ಯ ನೀತಿ ನಿರ್ದೇಶನ ತತ್ವಗಳು ರಾಜ್ಯಗಳು ಹೀಗೆ ಅಧಿಕಾರವನ್ನು ನಡೆಸಬೇಕು ಅಂತ ಮಾರ್ಗಸೂಚಿಯಾಗಿದೆ ಹೊರತು ಅದನ್ನು ಅಳವಡಿಸಲೇಬೇಕು ಅಂತ ಎಲ್ಲಿಯೂ ಕೂಡ ರೂಲ್ಸ್ ಇಲ್ಲ. ಆದರೆ ಮೂಲಭೂತ ಹಕ್ಕುಗಳನ್ನು ನಾವು ಅಳವಡಿಸಲೇಬೇಕಾಗತ್ತೆ ಮತ್ತು ಅವುಗಳ ಉಲ್ಲಂಘನೆ ಆದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ನಾವು ಮೊರೆ ಹೋಗಬಹುದು. ಸೊ ಅದಕ್ಕೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗಿಂತ ಮೂಲಭೂತ ಹಕ್ಕುಗಳು ತುಂಬಾ ಹೆಚ್ಚು ಅಧಿಕಾರವನ್ನು, ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಸಂವಿಧಾನದ ಯಾವ ಪರಿಚ್ಛೇದವು ಮೂಲಭೂತ ಕರ್ತವ್ಯಗಳೊಂದಿಗೆ ವ್ಯವಹರಿಸುತ್ತೆ? ಆರ್ಟಿಕಲ್ 51A. ಸಾರ್ವಜನಿಕ ಕಚೇರಿಗೆ ವ್ಯಕ್ತಿಯ ಹಕ್ಕುಗಳ ಕಾನೂನು ಬದ್ಧತೆಯನ್ನು ವಿಚಾರಣೆ ಮಾಡಲು ನ್ಯಾಯಾಲಯವು ಯಾವ ರೀತಿಯ ರಿಟ್ಟನ್ನು ಹೊರಡಿಸುತ್ತೆ? ಕೋ ವಾರಂಟು. 5 ರೀತಿಯಾದಂಥ ರಿಟ್ಗಳಿದೆ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅದನ್ನು ವಿಧಿಸ್ಬೋದು. ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದವು ಗ್ರಾಮ ಪಂಚಾಯತ್ಗಳನ್ನು ರಚಿಸುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡುತ್ತೆ? ಆರ್ಟಿಕಲ್ 40. ಅಂದರೆ ಇಡೀ ಒಂದು ಸಂವಿಧಾನದಲ್ಲಿ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ, ಅಂದರೆ ಅದರ ರಚನೆಗೆ ರಚನೆಗೆ ಸಂಬಂಧಪಟ್ಟಂತೆ ಈ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಬರೋದಕ್ಕಿಂತ ಮುಂಚೆ ಇದ್ದದ್ದು ಒಂದೇ ಒಂದು ಆರ್ಟಿಕಲ್ ಗಾಂಧಿ ತತ್ವದ ಅಡಿಯಲ್ಲಿ ಆರ್ಟಿಕಲ್ 40. ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಬರುತ್ತೆ. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಯಾವ ವಿಧಿಯು ಭಾರತದ ಸಂವಿಧಾನಕ್ಕೆ ಅಧಿಕಾರ ನೀಡುತ್ತೆ? ಆರ್ಟಿಕಲ್ 368. ಪಂಚಶೀಲ ತತ್ವಗಳ ಪ್ರತಿಪಾದಕರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಪಂಚಶೀಲಕ್ಕೆ ಸಹಿ ಹಾಕಿದ್ದು ಯಾವಾಗ ಅಂದರೆ 1954ನಲ್ಲಿ. ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಯಾವುದೇ ವ್ಯಕ್ತಿಯು ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿಷಯವನ್ನು ನೇರವಾಗಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಸ್ತಾಪಿಸಬಹುದು? ಆರ್ಟಿಕಲ್ 226. ಸೊ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 32 ಬರುತ್ತೆ. ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 226 ಬರುತ್ತೆ. ಮೊದಲ ಹಣಕಾಸು ಆಯೋಗವನ್ನು ಯಾವಾಗ ರಚಿಸಲಾಯಿತು? 1951ರಲ್ಲಿ. ಸ್ವತಂತ್ರ ಭಾರತದ ಮೊದಲ ಲೋಕಸಭೆಯ ಸ್ಪೀಕರ್ ಯಾರಾಗಿದ್ದರು? GV ಮಾವಲಂಕರ್. ಕೇಂದ್ರ ಸಚಿವ ಸಂಪುಟದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಎಲ್ಲಿ ಮಂಡಿಸಲಾಗುತ್ತೆ? ಲೋಕಸಭೆಯಲ್ಲಿ ಮಾತ್ರ, ಯಾಕಂದರೆ ರಾಜ್ಯಸಭೆ ಪರ್ಮನೆಂಟ್ ಸಭೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಗೆ ಯಾರು ಸೇರ್ತಾರೆ? ಸೊ ಇದರಲ್ಲಿ ಪ್ರಮುಖವಾಗಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಇರ್ತಾರೆ. ಹೈಕೋರ್ಟ್ನ ನ್ಯಾಯಾಧೀಶರಾಗಲು ಕನಿಷ್ಠ ಎಷ್ಟು ವರ್ಷಗಳ ಕಾಲ ಹೈಕೋರ್ಟ್ನ ವಕೀಲರಾಗಿ ಅನುಭವವನ್ನು ಹೊಂದಿರಬೇಕು? ಕನಿಷ್ಠ 10 ವರ್ಷಗಳ ಕಾಲ ಅನುಭವ ಹೊಂದಿರಬೇಕು. ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖಿಸಲಾದ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ಆಧಾರ ಯಾವುದು? ಭ್ರಾತೃತ್ವದ ಭಾವನೆ. ಓಕೆ, ಸೊ ಭ್ರಾತೃತ್ವದ ಭಾವನೆ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಬ್ರದರ್ಹುಡ್ ಅಂತ ಕೂಡ ಹೇಳ್ಬೋದು, ಭಾಳ ಸಲ ಕೇಳಿದ್ದಾರೆ. ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಭ್ರಾತೃತ್ವ ಎಂಬ ಪದದ ಅರ್ಥ ಬ್ರದರ್ಹುಡ್ ಅಂತ ಹೇಳ್ಬೋದು. ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯದ ಉದ್ದೇಶದ ಪರಿಕಲ್ಪನೆಯನ್ನು ಎಲ್ಲಿ ಒದಗಿಸಲಾಗಿದೆ?
ಸೊ ರಾಜನೀತಿ ನಿರ್ದೇಶನ ತತ್ವಗಳು ಮತ್ತು ಪೀಠಿಕೆಯಲ್ಲಿ. ಓಕೆ, ಸೊ ಎರಡರಲ್ಲಿಯೂ ಕೂಡ ಆರ್ಥಿಕ ನ್ಯಾಯದ ಪರಿಕಲ್ಪನೆ ನೋಡ್ಬೋದು. ಭಾರತದಲ್ಲಿ ಸಂವಿಧಾನಿಕ ಜಾತ್ಯತೀತತೆಯನ್ನು ವಿನ್ಯಾಸಗೊಳಿಸಲು ಯಾವ ಪ್ರಾಚೀನ ಭಾರತೀಯ ಸಿದ್ಧಾಂತವನ್ನು ಅನುಸರಿಸಲಾಗಿದೆ? ಸರ್ವಧರ್ಮ ಸಂಭವ, ಅಂದರೆ ಎಲ್ಲ ಧರ್ಮಗಳು ಸಮಾನ. ವೆರಿ ಇಂಪಾರ್ಟೆಂಟ್. ಸೊ ಇದು ಜಾತ್ಯತೀತತೆಯನ್ನು ವಿನ್ಯಾಸಗೊಳಿಸಲು ಅನುಸರಿಸಲಾದ ಭಾರತೀಯ ಸಿದ್ಧಾಂತ. ಪೀಠಿಕೆಯು ಸಂವಿಧಾನದ ಭಾಗ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದ ತೀರ್ಪಿನಲ್ಲಿ ಘೋಷಿಸಿತು? 1960 ಬೇರುಬಾರಿ ಯೂನಿಯನ್ ಕೇಸ್. ಯಾವ ಪ್ರಕರಣ ತೀರ್ಪಿನಲ್ಲಿ ಪೀಠಿಕೆಯು ಸಂವಿಧಾನದ ಮೂಲ ರಚನೆಯನ್ನು ರೂಪಿಸುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದು? ಕೇಶವಾನಂದ ಭಾರತಿ, 1973. ಅದೇ ರೀತಿಯಾಗಿ ಸಂವಿಧಾನದ 368ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿನ ಮುನ್ನುಡಿಯಲ್ಲಿ ತಿದ್ದುಪಡಿಯನ್ನು ಮಾಡಬಹುದು ಎಂಬ ಯಾವ ಒಂದು ಪ್ರಕರಣದ ಸಂದರ್ಭದಲ್ಲಿ ಹೇಳಲಾಯಿತು ಅಂದರೆ ಕೇಶವಾನಂದ ಭಾರತಿ ಪ್ರಕರಣ, 1973. ಅದರ ಅನ್ವಯ ಮೊದಲ ಬಾರಿಗೆ ಪೀಠಿಕೆಗೆ ತಿದ್ದುಪಡಿಯನ್ನು ಮಾಡಲಾಯಿತು. ಓಕೆ, ಸೊ ಯಾವ ಅವಧಿಯೊಳಗೆ ರಾಜ್ಯಸಭೆಯು ಹಣದ ಮಸೂದೆಯನ್ನು ಲೋಕಸಭೆಗೆ ಹಿಂದಿರುಗಿಸಬೇಕು? 14 ದಿನ. ಹಣಕಾಸು ಮಸೂದೆಗೆ ಅಥವಾ ಮನಿ ಬಿಲ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 110 ಬರುತ್ತೆ. ಸೊ ಇದಕ್ಕೋಸ್ಕರ ಲೋಕಸಭೆಯಲ್ಲಿ ಮಾತ್ರ ಇದನ್ನು ಮಂಡಿಸಲಾಗುತ್ತೆ. ಫಸ್ಟಿಗೆ ಈ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸುವ ಮೊದಲು ರಾಷ್ಟ್ರಪತಿಗಳ ಪೂರ್ವಾನುಮತಿ ವೆರಿ ಇಂಪಾರ್ಟೆಂಟ್. ಮತ್ತು ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಅಂಗೀಕರಿಸಿದ ನಂತರ ರಾಜ್ಯಸಭೆಗೆ ಕಳಿಸಲಾಗತ್ತೆ. ಸೊ ರಾಜ್ಯಸಭೆ ಕೆಲವೊಂದು ಶಿಫಾರಸುಗಳನ್ನು ಮಾಡ್ಬೋದು, ಕೆಲವೊಂದು ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಹೇಳಬಹುದು. ಓಕೆ, ಸೊ ಆದರೆ ಫೈನಲ್ ಆಗಿ ಲೋಕಸಭೆ ಇದೆಯಲ್ಲ, ಆ ತಿದ್ದುಪಡಿಗಳನ್ನು ಶಿಫಾರಸುಗಳನ್ನು ಅಳವಡಿಸಬಹುದು ಅಥವಾ ಅಳವಡಿಸದೇನೆ ಇರಬಹುದು. ಮತ್ತು ರಾಜ್ಯಸಭೆ ಏನೂ ಒಂದು ಆ್ಯಕ್ಷನ್ ತೆಗೆದುಕೊಳ್ಳದೇನೆ 14 ದಿನಗಳವರೆಗೆ ತನ್ನ ಹತ್ರನೇ ಹಣಕಾಸು ಮಸೂದೆಯನ್ನು ಇಟ್ಕೊಂಡ್ರೆ ಲೋಕಸಭೆ ಏನು ಮಾಡುತ್ತೆ? ರಾಜ್ಯಸಭೆಯಿಂದ ಅಂಗೀಕಾರ ಆಗಿದೆ ಅಂತ ಘೋಷಣೆ ಮಾಡಿಬಿಡುತ್ತೆ. ಸೊ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಅಲ್ಟಿಮೇಟ್ ಅಧಿಕಾರ ಇರೋದು ಲೋಕಸಭೆಗೆ ಮಾತ್ರ, ರಾಜ್ಯಸಭೆಗೆ ಇಲ್ಲ. ರಾಜ್ಯಸಭೆ ಇದ್ರೂ ಕೂಡ ಇಲ್ದಂಗೆ ಇದೆ. ಓಕೆ, UPSC ಅಧ್ಯಕ್ಷರ ಅಧಿಕಾರಾವಧಿ ಏನು ಅಂತ ಹೇಳಬೇಕಂದ್ರೆ 6 ವರ್ಷ ಅಥವಾ 65 ವರ್ಷ ತಲುಪುವವರೆಗೆ. ಕೇಂದ್ರೀಯ ಮಂತ್ರಿಗಳ ಮಂಡಳಿಯು ಯಾರಿಗೆ ಹೊಣೆಗಾರರಾಗಿರುತ್ತೆ? ಲೋಕಸಭೆ. ಸಂವಿಧಾನ ಮೂಲ ರಚನೆಯನ್ನು ಮಾರ್ಪಡಿಸಲಾಗುವುದಿಲ್ಲ ಎಂಬುದು ಯಾವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಪ್ರಮುಖ ಹೇಳಿಕೆಯಾಗಿದೆ? ಕೇಶವಾನಂದ ಭಾರತಿ ಪ್ರಕರಣ. ಸೊ ಮೂಲ ಸಂರಚನೆ ಆರ್ಟಿಕಲ್ 368 ಅಡಿಯಲ್ಲಿ ಬರುತ್ತೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮೊದಲು ಎಲ್ಲಿ ಮಂಡಿಸ್ಬೋದು? ಸೊ ಎಲ್ಲಿ ಬೇಕಾದರೂ ಮಂಡಿಸ್ಬೋದು, ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು. ಭಾರತದಲ್ಲಿ ರಾಜಕೀಯ ಪಕ್ಷಗಳನ್ನು ಯಾರು ಗುರುತಿಸ್ತಾರೆ? ಸೊ ಭಾರತದ ಚುನಾವಣಾ ಆಯೋಗ. ಇವಾಗ ಇತ್ತೀಚೆಗಷ್ಟೇ ಇದು ಆಮ್ ಆದ್ಮಿ ಪಾರ್ಟಿ ಕೂಡ ರಾಜಕೀಯ ಪಕ್ಷಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ದೋಷಾರೋಪಣೆ ಮಾಡಬಹುದು? ಆರ್ಟಿಕಲ್ 124. ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆಯ ಪ್ರಸ್ತಾಪವನ್ನು ಯಾರು ಪ್ರಾರಂಭಿಸಬಹುದು? ಸಂಸತ್ತಿನ ಯಾವುದಾದರೂ ಸದನ, ಲೋಕಸಭೆ ಆದರೂ ಪ್ರಸ್ತಾಪನೆ ಮಾಡ್ಬೋದು ಅಥವಾ ರಾಜ್ಯಸಭೆ ಆದರೂ ಪ್ರಸ್ತಾಪನೆ ಮಾಡ್ಬೋದು. ಯಾವ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಭಾಗವಾಗಿದೆ ಅಂತ ಕೋರ್ಟ್ ಹೇಳುತ್ತೆ? ಸೊ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಭಾರತೀಯ ಸಂವಿಧಾನದ ಪೀಠಿಕೆಯು ಯಾವುದರ ಕುರಿತಾಗಿ ಯಾವುದೇ ಉಲ್ಲೇಖವನ್ನು ನೀಡಲ್ಲ? ಅಡಲ್ಟ್ ಫ್ರಾಂಚೈಸ್, ಅದರ ಕುರಿತಾಗಿ ಎಲ್ಲಿಯೂ ಕೂಡ ಮಾಹಿತಿಯನ್ನು ಕೊಡಲ್ಲ. ಸಮಾಜದಲ್ಲಿ ಸಮಾನತೆಯ ಒಂದು ಪರಿಣಾಮ ಏನಂದರೆ ಸವಲತ್ತುಗಳ ಅನುಪಸ್ಥಿತಿ. ಭಾರತೀಯ ಒಕ್ಕೂಟವನ್ನು ಸಹಕಾರ ಫೆಡರಲಿಸಂ ಎಂದು ಕರೆದವರು ಯಾರು ಅಂದರೆ G. ಆಸ್ಟಿನ್. ಪೀಠಿಕೆಯನ್ನು ಭಾರತೀಯ ಸಂವಿಧಾನದ ರಾಜಕೀಯ ಜಾತಕ ಅಂತ ಕರೆದವರು KM ಮುನ್ಷಿ. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಡಿಯಲ್ಲಿ ಯಾವ ಎರಡು ಪ್ರಾಂತ್ಯಗಳ ಗವರ್ನರ್ಗಳನ್ನು ಬಂಗಾಳದ ಗವರ್ನರ್ ಜನರಲ್ ಅಧೀನಗೊಳಿಸಲಾಯಿತು? ಬಾಂಬೆ ಮತ್ತು ಮದ್ರಾಸ್. ಮೊದಲು ಬಂಗಾಳ, ಬಾಂಬೆ, ಮದ್ರಾಸ್ ಸ್ವತಂತ್ರವಾಗಿ ಆಳ್ವಿಕೆಯನ್ನು ನಡೆಸ್ತಾ ಇತ್ತು. ಆದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದ ನಂತರ ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲ್ ಅನ್ನಾಗಿ ಮಾಡಲಾಯಿತು. ಸೊ ಆತನ ಅಧೀನದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಗವರ್ನರ್ಗಳನ್ನು ಅಧೀನಗೊಳಿಸಲಾಯಿತು. ಕಲ್ಕತ್ತಾ ಸರ್ವೋಚ್ಚ ನ್ಯಾಯಾಲಯದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು ಅಂದರೆ ಸರ್ ಎಲಿಜಾ ಇಂಫೆ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಜ್ಯಸಭೆಯು ಹೊಸ ಅಖಿಲ ಭಾರತ ಸೇವೆಗಳನ್ನು ರಚಿಸಬಹುದು? ಆರ್ಟಿಕಲ್ 312.
KS ಎಕ್ಸಾಮಲ್ಲಿಯೂ ಕೂಡ ಇದನ್ನು ಕೊಟ್ಟಿದ್ದಾರೆ. ಸೊ ರಾಜ್ಯಸಭೆ ಮಾತ್ರ ಈ ಒಂದು ಅಧಿಕಾರವನ್ನು ನಡೆಸುವ ಹಕ್ಕನ್ನು ಒಳಗೊಂಡಿದೆ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು? ಆರ್ಟಿಕಲ್ 85. ಸಂವಿಧಾನದ 75ನೇ ವಿಧಿಯಲ್ಲಿ ಏನು ಚರ್ಚಿಸಲಾಗಿದೆ? ಸೊ ಮಂತ್ರಿಗಳ ಪರಿಷತ್ತಿನ ಕುರಿತಾಗಿ ಮಾಹಿತಿ ನೀಡಬಹುದು. ಈ ಹಿಂದೆ ಶಿಕ್ಷಣ ರಾಜ್ಯ ಪಟ್ಟಿಗೆ ಬರುತ್ತಿತ್ತು. ಇದನ್ನು ಯಾವ ಕಾಯ್ದೆಯ ಮೂಲಕ ಸಮಕಾಲೀನ ಪಟ್ಟಿಗೆ ತರಲಾಗಿದೆ? ಸೊ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಶಿಕ್ಷಣ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ಸೊ ತೂಕ, ಅದರ ಕುರಿತಾಗಿ ಪ್ರಮುಖವಾಗಿ 5 ವಿಷಯಗಳನ್ನು ನಾವು ಏನು ಮಾಡಿದ್ವಿ ಅಂದರೆ ಈ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಅದನ್ನು ಸೇರ್ಪಡೆಗೊಳಿಸಲಾಯಿತು. ಭಾರತದ ಕಾರ್ಯದರ್ಶಿ ಹುದ್ದೆಯನ್ನು ಯಾವ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾಯಿತು? ಇಂಡಿಯನ್ ಕೌನ್ಸಿಲ್ ಆಕ್ಟ್ 1858. ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆ ಅಡಿಯಲ್ಲಿ NALSA ಅನ್ನು ಯಾವಾಗ ರಚಿಸಲಾಯಿತು? ಇದರ ಫುಲ್ ಫಾರ್ಮ್ ಅನ್ನು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ. 1987ರಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಹೇಳ್ಬೋದು. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ, ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮುಖ್ಯ ಉದ್ದೇಶ ಸಮಾಜದ ದುರ್ಬಲ ವರ್ಗಗಳಿಗೆ ಉಚಿತ ಕಾನೂನು ಸೇವೆಗಳನ್ನು ಒದಗಿಸುವುದು. ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಲಿಬರ್ಟಿ ಯಾವುದು ಅಂತ ಕೇಳಿದರೆ, ಯಾವ ಕಾಯ್ದೆ ಅಂತ ಕೇಳಿದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂದರೆ ಲಾರ್ಡ್ ಡಫ್ರಿನ್. ಭಾರತದ ಯಾವ ಸರ್ಕಾರದ ಕಾಯ್ದೆಯು ಮೊದಲ ಬಾರಿಗೆ ಚುನಾವಣೆಯ ನಿಬಂಧನೆಯನ್ನು ಪರಿಚಯಿಸಿತು ಅಂದರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892. 1907ರಲ್ಲಿ ಸೂರತ್ ಅಧಿವೇಶನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ರಾಸ್ ಬಿಹಾರಿ ಘೋಷ್. ಭಾರತದ ಯಾವ ಸರ್ಕಾರದ ಅಡಿಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರರ ಅವಕಾಶವನ್ನು ನೀಡಲಾಯಿತು? ಸೊ ಮಾರ್ಲೆಮೆಂಟೋ ಸುಧಾರಣೆ ಅಥವಾ ಭಾರತ ಸರ್ಕಾರ ಕಾಯ್ದೆ 1909. ಗಾಂಧೀಜಿಯವರು ಯಾವಾಗ ಭಾರತದಲ್ಲಿ ಯಂಗ್ ಇಂಡಿಯಾ ಮತ್ತು ನವಜೀವನ್ ಎಂಬ 2 ವಾರಪತ್ರಿಕೆಗಳನ್ನು ಪ್ರಾರಂಭಿಸಿದರು? 1919ರಲ್ಲಿ. ಸೊ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಬಂದಂತಹ ಒಂದು ಸಂದರ್ಭದಲ್ಲಿ. ಯಾವ ವಿಧಿಯು ರಾಜ್ಯಪಾಲರಿಗೆ ಕ್ಷಮಾದಾನದ ಅಧಿಕಾರವನ್ನು ನೀಡುತ್ತೆ? ವಿಧಿ 161. ಸೊ ರಾಜ್ಯಪಾಲರದು ಮತ್ತು ರಾಷ್ಟ್ರಪತಿಗಳದ್ದು ಹುದ್ದೆ ಸ್ವಲ್ಪ ಸಿಮಿಲರ್ ಇದೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಅವರ ಹುದ್ದೆ ಸಿಮಿಲರ್ ಇರುತ್ತೆ. ಆದರೆ ಎಲ್ಲನೂ ಸಿಮಿಲರ್ ಇಲ್ಲ, ಕೆಲವೊಂದು ವಿಷಯಗಳಲ್ಲಿ ಸಿಮಿಲರ್ ಇರುತ್ತೆ. ಓಕೆ. ಸೊ ಯಾವ ತೀರ್ಪಿನ ಮೂಲಕ ಕೊಲಿಜಿಯಂ ಬಲವನ್ನು 3ರಿಂದ 5ಕ್ಕೆ ವಿಸ್ತರಿಸಲಾಯಿತು? ಸೊ 3ನೇ ನ್ಯಾಯಾಧೀಶರ ಪ್ರಕರಣ 1998. ಸೊ ನ್ಯಾಯಾಧೀಶರ ಒಂದು ವಿಷಯಕ್ಕೆ ಬಂದಾಗ ಕೊಲಿಜಿಯಂ ವ್ಯವಸ್ಥೆ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು 3ರಿಂದ 5ಕ್ಕೆ ವಿಸ್ತರಿಸಿದ್ದು 3ನೆಯ ನ್ಯಾಯಾಧೀಶರ ಪ್ರಕರಣ 1998. 1784ರ ಪಿಟ್ಸ್ ಇಂಡಿಯಾ ಆಕ್ಟ್ ಸಮಯದಲ್ಲಿ ಬಂಗಾಳದ ಗವರ್ನರ್ ಯಾರಾಗಿದ್ದರು ಅಂದರೆ ವಾರನ್ ಹೇಸ್ಟಿಂಗ್. ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆ ಹೊರಬಂದಾಗ ಬ್ರಿಟನ್ನ ಪ್ರಧಾನಿ ಯಾರಾಗಿದ್ದರು? ವಿಲಿಯಂ ಪಿಟ್. ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅಡಿಯಲ್ಲಿ ಕಂಪನಿಯ ಯಾವ ಕಾರ್ಯಗಳನ್ನು ಪ್ರತ್ಯೇಕಿಸಲಾಯಿತು? ಸೊ ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನಾಗಿ ಪ್ರತ್ಯೇಕಿಸಲಾಯಿತು. ಬ್ರಿಟಿಷ್ ಅಧಿಕಾರವು ಅಂಗೀಕರಿಸಿದ ಯಾವ ಕಾಯ್ದೆಯು ಅಲ್ಪಾವಧಿಗೆ ಉಳಿಯಿತು ಅಂದರೆ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಯಾವ ಕಾಯ್ದೆಯು ಮೊದಲ ಬಾರಿಗೆ ಡಬಲ್ ಗೌರ್ಮೆಂಟ್ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಿತ್ತು ಅಂದರೆ ಪಿಟ್ಸ್ ಇಂಡಿಯಾ ಆಕ್ಟ್ 1784. ಯಾಕಂದರೆ ಇದು ಅಧಿಕಾರಗಳನ್ನು ವಾಣಿಜ್ಯ ಮತ್ತು ರಾಜಕೀಯ ಚಟುವಟಿಕೆಗಳಾಗಿ ಅದು ಡಿವೈಡ್ ಮಾಡಿತ್ತು. ಪಿಟ್ಸ್ ಇಂಡಿಯಾ ಆಕ್ಟ್ 1784 ಅಡಿಯಲ್ಲಿ ಕಂಪನಿಯ ರಾಜಕೀಯ ವಿಷಯಗಳನ್ನು ನಿರ್ವಹಿಸಲು ಯಾವ ಪ್ರತ್ಯೇಕ ವಿಭಾಗಗಳನ್ನು ಮಾಡಲಾಗಿದ್ದು? ನಿಯಂತ್ರಣ ಮಂಡಳಿ ಅಥವಾ ಬೋರ್ಡ್ ಆಫ್ ಕಂಟ್ರೋಲನ್ನು ಇಂಟ್ರೊಡ್ಯೂಸ್ ಮಾಡಲಾಗಿತ್ತು. ಭಾರತೀಯ ಸಂವಿಧಾನದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆಗೆ ಯಾವ ಕಾಯ್ದೆ ಅವಕಾಶ ಒದಗಿಸಿದೆ? ಸೊ ಭಾರತ ಸರ್ಕಾರ ಕಾಯ್ದೆ 1935. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಯಾವ ಅಧಿವೇಶನವು ಗಾಂಧೀಜಿಯವರ ಅಡಿಯಲ್ಲಿ ನಾಗರಿಕ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಲು ನಿರ್ಧಾರ ಮಾಡಿತ್ತು ಅಂದರೆ 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ತಾತ್ಕಾಲಿಕ ಲೋಕಸಭಾ ಸ್ಪೀಕರನ್ನು ಏನೆಂದು ಕರೀತಾರೆ? ಹಂಗಾಮಿ ಸ್ಪೀಕರ್. ಹಂಗಾಮಿ ಸ್ಪೀಕರ್ ಯಾವಾಗ ಬರ್ತಾರೆ ಅಂದರೆ ಈಗ ಹೊಸದಾಗಿ ಮಂತ್ರಿಮಂಡಲ ರಚನೆಯಾಗಿ ಖಾತೆಗಳ ಹಂಚಿಕೆ ಆಗೋವರೆಗೆ ಮತ್ತು ಹೊಸ ಸ್ಪೀಕರ್ ಬರೋವರೆಗೆ ಹಂಗಾಮಿ ಸ್ಪೀಕರ್ ಇರ್ತಾರೆ. ಹಂಗಾಮಿ ಸ್ಪೀಕರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. 10ನೇ ಶೆಡ್ಯೂಲ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಅಂದರೆ ಪಕ್ಷಾಂತರದ ಆಧಾರದ ಮೇಲೆ ಲೋಕಸಭೆಯ ಸದಸ್ಯರ ಅನರ್ಹತೆಯನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ಲೋಕಸಭೆಯ ಸ್ಪೀಕರ್. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಯಾರು ನಿರ್ಧಾರ ಮಾಡ್ತಾರೆ? ರಾಷ್ಟ್ರಪತಿ. ಹಣಕಾಸು ಮಸೂದೆಯನ್ನು ಎಲ್ಲಿ ಅಂಗೀಕರಿಸಬಹುದು? ಲೋಕಸಭೆಯಲ್ಲಿ ಮಾತ್ರ.
ಒಂದು ವರ್ಷದಲ್ಲಿ ಲೋಕಸಭೆಯಲ್ಲಿ ಅಗತ್ಯವಿರುವ ಕನಿಷ್ಠ ಅಧಿವೇಶನಗಳ ಸಂಖ್ಯೆ ಎಷ್ಟು ಅಂದರೆ ವರ್ಷಕ್ಕೆ 2 ಬಾರಿ ಅಥವಾ 6 ತಿಂಗಳಿಗೆ ಒಮ್ಮೆ. ಮಿಡ್ಲಲ್ಲಿ ಎಮರ್ಜೆನ್ಸಿ ಕಮಿಟಿಗಳನ್ನು ಕೂಡ ಸಮಿತಿಗಳನ್ನು ಕೂಡ ಮೀಟಿಂಗ್ಸ್ಗಳನ್ನು ಮಾಡ್ಬೋದು. ಆದರೆ ಕಂಪಲ್ಸರಿಯಾಗಿ ವರ್ಷದಲ್ಲಿ ಅಟ್ಲೀಸ್ಟ್ 2 ಆದರೂ ಮಾಡಲೇಬೇಕು. ಓಕೆ, ಸೊ ಲೋಕಸಭೆಗೆ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಯಾವಾಗ ನಡೆಯಿತು? 1952. ಸಂಸತ್ತಿನ ಮಾಜಿ ಸದಸ್ಯರಿಗೆ ಪಿಂಚಣಿ ವ್ಯವಸ್ಥೆಯನ್ನು ಯಾವಾಗ ಜಾರಿಗೆ ತರಲಾಯಿತು? 1976. ಸೊ ಲೋಕಸಭೆಯ ಸದಸ್ಯರಾಗಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು ಅಂದರೆ 25 ವರ್ಷಗಳು. ಸೊ ಅವರ ಅವಧಿ ಮುಗಿಯುವ ಮೊದಲು ಉಪರಾಷ್ಟ್ರಪತಿಯನ್ನ ತೆಗೆದುಹಾಕುವ ಹಕ್ಕು ಯಾರಿಗೆ ಇದೆ ಅಂದರೆ ಸಂಸತ್ತಿಗೆ ಮಾತ್ರ ಈ ಅಧಿಕಾರ ಇದೆ. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್. ಉಪರಾಷ್ಟ್ರಪತಿ ತಮ್ಮ ಮತವನ್ನು ಯಾವಾಗ ಚಲಾಯಿಸುತ್ತಾರೆ? ಮತಗಳ ಸಮಾನತೆಯ ಸಂದರ್ಭದಲ್ಲಿ, ಅಂದರೆ ಎರಡೂ ಪಕ್ಷಗಳ ಒಂದು ಮತ ಈಕ್ವಲ್ ಆಗಿ ಆದಾಗ, ಎರಡು ಪಕ್ಷಗಳು ಅಷ್ಟೇ ಓಟನ್ನು ಕೊಟ್ಟಾಗ ಓಟ್ ಬ್ರೇಕ್ ಮಾಡಲಿಕ್ಕೆ ಅಥವಾ ಈ ಒಂದು ಓಟ್ ಸಮಾನ ಆದಾಗ ಅಂತಹ ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳು ತಮ್ಮ ಮತವನ್ನು ಚಲಾಯಿಸ್ತಾರೆ. ಸೊ ಸ್ಪೀಕರ್ ಕೂಡ ಹಾಗೆ ಒಂದು ವೇಳೆ ಮತಗಳು ಸಮಾನ ಆದಾಗ ಓಟ್ ಬ್ರೇಕ್ ಮಾಡಲಿಕ್ಕೆ ತಮ್ಮ ಒಂದು ಮತವನ್ನು ಚಲಾಯಿಸ್ತಾರೆ. ಉಪರಾಷ್ಟ್ರಪತಿ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸ್ತಾರೆ? ರಾಷ್ಟ್ರಪತಿಗೆ. ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡ್ತಾರೆ? ಸಂಸತ್ತಿನ ಉಭಯ ಸದನಗಳು. ಆದರೆ ಸಂಸತ್ತಿನ ಉಭಯ ಸದನಗಳ ಇಲೆಕ್ಟೆಡ್ ಮೆಂಬರ್ಸ್, ನಾಮನಿರ್ದೇಶಿತ ಮೆಂಬರ್ಸ್ ಇಲ್ಲ. ಉಪರಾಷ್ಟ್ರಪತಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ರಾಷ್ಟ್ರಪತಿಯವರು ಬೋಧಿಸುತ್ತಾರೆ. ಓಕೆ, ಸೊ ಯಾವ ಕಾಯ್ದೆಯು ಕಂಪನಿಗೆ ಲಾಭಾಂಶವನ್ನು 10% ಹೆಚ್ಚಿಸಿತು ಅಂದರೆ ಚಾರ್ಟರ್ ಆ್ಯಕ್ಟ್ 1793. 1793 ಚಾರ್ಟರ್ ಆ್ಯಕ್ಟ್ ನಿಬಂಧನೆಗಳ ಅಡಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ಏಕಸ್ವಾಮ್ಯವನ್ನು ಎಷ್ಟು ವರ್ಷಗಳವರೆಗೆ ಮುಂದುವರಿಸಿತು? 20 ವರ್ಷಗಳವರೆಗೆ ಮುಂದುವರಿಸಿತು. ಯಾವ ಕಾಯ್ದೆಯ ಮೂಲಕ ಕಂಪನಿಯ ಎಲ್ಲ ರಾಜಕೀಯ ಕಾರ್ಯಗಳನ್ನು ಕಿರೀಟದ ಅಡಿಯಲ್ಲಿ ಪ್ರತಿನಿಧಿಸಲಾಗುವುದು ಅಂತ ಸ್ಪಷ್ಟಪಡಿಸಲಾಯಿತು ಅಂದರೆ 1793 ಚಾರ್ಟರ್ ಆ್ಯಕ್ಟ್. 1813 ಚಾರ್ಟರ್ ಕಾಯ್ದೆಯ ಪ್ರಮುಖ ನಿಬಂಧನೆ ಯಾವುದು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯಕ್ಕೆ ಅಂತ್ಯವನ್ನು, ಮೊನೋಪಾಲಿಗೆ ಅಂತ್ಯವನ್ನು ಹಾಡಲಾಯಿತು. ಚಾರ್ಟರ್ ಆ್ಯಕ್ಟ್ 1813 ಅಡಿಯಲ್ಲಿ ಕಂಪನಿಯನ್ನು ಸ್ವಾಧೀನಪಡಿಸಿಕೊಂಡ ನಂತರ ಭಾರತೀಯ ಪ್ರಾಂತ್ಯಗಳ ಮೇಲೆ ಯಾರ ಸಾರ್ವಭೌಮತ್ವ ಬಲಪಡಿಸಲಾಯಿತು? ಬ್ರಿಟಿಷ್ ಕ್ರೌನ್ ಸಾರ್ವಭೌಮತ್ವ ಬಲಪಡಿಸಲಾಯಿತು. ಚಾರ್ಟರ್ ಆ್ಯಕ್ಟ್ 1813 ಮೂಲಕ ಚೀನಾದೊಂದಿಗೆ ಚಹಾ ಮತ್ತು ವ್ಯಾಪಾರವನ್ನು ಹೊರತುಪಡಿಸಿ ಯಾರೊಂದಿಗೆ ಕಂಪನಿಯ ವ್ಯಾಪಾರ ಹಕ್ಕುಗಳನ್ನು ಕೊನೆಗೊಳಿಸಲಾಯಿತು ಅಂದರೆ ಭಾರತದೊಂದಿಗೆ ವ್ಯಾಪಾರ ಏಕಸ್ವಾಮ್ಯವನ್ನು ಕೊನೆಗೊಳಿಸಲಾಯಿತು. ಮುಂದಿನ ಆ್ಯಕ್ಟ್ನಲ್ಲಿ ಚೀನಾದೊಂದಿಗಿನ ಚಹಾ ಮತ್ತು ವ್ಯಾಪಾರವನ್ನು ಕೂಡ ಕೊನೆಗೊಳಿಸಲಾಗುತ್ತೆ. ಕಾಕಾ ಸಾಹೇಬ್ ಕಾಲೇಕರ್ ಆಯೋಗವು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟಿದೆ. ಪುರಸಭೆಗಳು ಸಂವಿಧಾನದ ಯಾವ ಭಾಗಕ್ಕೆ ಸಂಬಂಧಪಟ್ಟಿದೆ? ಭಾಗ 9A. ವಿಶ್ವದ ಎಷ್ಟು ದೇಶಗಳಲ್ಲಿ ಕಡ್ಡಾಯ ಮತದಾನದ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ? 22. ಭಾರತೀಯ ಸಂವಿಧಾನದ ಆರ್ಟಿಕಲ್ 243(z)(j) ಪ್ರಕಾರ ಸಹಕಾರ ಸಂಘದ ಗರಿಷ್ಠ ನಿರ್ದೇಶಕರ ಸಂಖ್ಯೆ ಎಷ್ಟು ಅಂದರೆ 21. ಪಂಚಾಯತ್ ಚುನಾವಣೆಗಳಲ್ಲಿ ಪರಿಶಿಷ್ಟ ಜಾತಿಗಳ ಹುದ್ದೆಗಳ ಮೀಸಲಾತಿ ಯಾವ ರಾಜ್ಯದಲ್ಲಿ ಅನ್ವಯಿಸುವುದಿಲ್ಲ ಅಂದರೆ ಅರುಣಾಚಲ್ ಪ್ರದೇಶ್. ಪಂಚಾಯತ್ಗಳ ರಚನೆಗೆ ಸಂಬಂಧಿಸಿದಂತೆ ನಿಬಂಧನೆಗಳನ್ನು ಮಾಡಲು ಯಾರಿಗೆ ಅಧಿಕಾರವಿದೆ? ರಾಜ್ಯ ಶಾಸಕಾಂಗಕ್ಕೆ. ಯಾಕಂದರೆ ಎಲ್ಲ ರೀತಿಯಾದಂಥ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ ಹೊರತು ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆಯನ್ನು ನಡೆಸುವ ಜವಾಬ್ದಾರಿ ಕೇವಲ ರಾಜ್ಯ ಸರ್ಕಾರಗಳಿಗೆ ಇದೆ. ಸಂವಿಧಾನದ ಯಾವ ಭಾಗದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ನೀಡಲಾಗಿದೆ? ಸೊ ಪಾರ್ಟ್ 9, ಭಾಗ 9. ಓಕೆ, ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಏಕೆ ಅಳವಡಿಸಲಾಯಿತು? ಪ್ರಜಾಪ್ರಭುತ್ವದ ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ಸೊ ನಮ್ಮ ಪಂಚಾಯತನ್ನು ಅಳವಡಿಸಲಾಯಿತು. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ? ಉಪರಾಷ್ಟ್ರಪತಿ ಆಗಿರ್ತಾರೆ. ಸೊ ಉಪರಾಷ್ಟ್ರಪತಿ ಆಗುವಂಥ ವ್ಯಕ್ತಿ ರಾಜ್ಯಸಭೆಯ ಸದಸ್ಯರಿಗೆ ಅರ್ಹತೆ ಎಷ್ಟಿರಬೇಕಲ್ಲ ಅಷ್ಟು ಉಪರಾಷ್ಟ್ರಪತಿ ಅವರು ಹೊಂದಿರಬೇಕು. ಸೊ ಮತ್ತು ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದನಿಮಿತ್ತ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಗಿರ್ತಾರೆ. ಸೊ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ಮೊದಲ ವ್ಯಕ್ತಿ ಯಾರು ಅಂದರೆ ಮೊರಾರ್ಜಿ ದೇಸಾಯಿ. ಕಡಿಮೆ ಅವಧಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದವರು ಚೌಧರಿ ಚರಣ್ ಸಿಂಗ್. 2 ಬಾರಿ ಹಂಗಾಮಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದವರು ಗುಲ್ಜಾರಿಲಾಲ್ ನಂದಾ.
ಯಾವ ಪ್ರಧಾನಿ ತಮ್ಮ ಅಧಿಕಾರ ಅವಧಿಯಲ್ಲಿ ನಿಧನರಾದರು ಅಂದರೆ ಪ್ರಮುಖವಾಗಿ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಇಂದಿರಾ ಗಾಂಧಿ. ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಸದಸ್ಯರನ್ನ ನಾಮನಿರ್ದೇಶನ ಮಾಡಬಹುದು? 12 ಜನರನ್ನ. ಯಾವುದೇ ಭೌಗೋಳಿಕ ಪ್ರದೇಶವನ್ನ ಅನುಸೂಚಿತ ಪ್ರದೇಶವೆಂದು ಘೋಷಿಸುವ ಹಕ್ಕು ಯಾರಿಗೆ ಇದೆ? ಪ್ರಮುಖವಾಗಿ ರಾಷ್ಟ್ರಪತಿಗೆ ಈ ಅಧಿಕಾರವನ್ನ ನೀಡಲಾಗಿದೆ. ಯಾವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದೆ ಅಂದರೆ 86ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2002. ಇದರ ಮೂಲಕ ಈ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೆಯ ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಯಿತು. ಓಕೆ, ಭಾರತದ ಸ್ವತಂತ್ರವಾದಾಗ ಬ್ರಿಟನ್ ಪ್ರಧಾನಿ ಯಾರು ಮತ್ತು ಯಾವ ಪಕ್ಷ ಅಧಿಕಾರದಲ್ಲಿತ್ತು? ಬ್ರಿಟನ್ನ ಪ್ರಧಾನಿ ಕ್ಲೈಮೆಂಟ್ ಅಟ್ಲಿ ಆಗಿತ್ತು. ಆ ಟೈಮಲ್ಲಿ ಲೇಬರ್ ಪಾರ್ಟಿ ಅಧಿಕಾರದಲ್ಲಿ ಇತ್ತು. ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ ಅಂದರೆ ಭಾಗ 3, ಮೂಲಭೂತ ಹಕ್ಕುಗಳನ್ನು. ಭಾರತ ಸಂವಿಧಾನದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಎಲ್ಲಿ ಖಾತರಿಪಡಿಸಲಾಗಿದೆ? ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ಖಾತರಿಪಡಿಸಲಾಗಿದೆ. ಭಾರತದ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಭದ್ರತೆಯ ಪ್ರಚಾರ ಎಲ್ಲಿದೆ? ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ. ಸಂವಿಧಾನದ ಯಾವ ಭಾಗವು ಭಾರತದ ನಾಗರಿಕರಿಗೆ ಆರ್ಥಿಕ ನ್ಯಾಯವನ್ನು ಒದಗಿಸುತ್ತೆ? ನೀತಿ ನಿರ್ದೇಶನ ತತ್ವಗಳು ಮತ್ತು ಪೀಠಿಕೆಯಲ್ಲಿ ಆರ್ಥಿಕ ನ್ಯಾಯದ ಕುರಿತಾಗಿ ಉಲ್ಲೇಖ ನೋಡ್ಬೋದು. ಓಕೆ, ಭಾರತೀಯ ಸಂವಿಧಾನದ ಅಧಿಕೃತ ಹಿಂದಿ ಪಠ್ಯವನ್ನು ಪ್ರಕಟಿಸಲು ಯಾರಿಗೆ ಅಧಿಕಾರ ನೀಡಲಾಗಿದೆ ಅಂದರೆ ಯಾವ ತಿದ್ದುಪಡಿ ಮೂಲಕ ಅಧಿಕಾರ ನೀಡಲಾಗಿದೆ ಅಂದರೆ 58ನೇ ತಿದ್ದುಪಡಿ ಕಾಯ್ದೆ 1987. ಭಾರತದಲ್ಲಿ ಯಾವ ಸಂವಿಧಾನಿಕ ತಿದ್ದುಪಡಿಗಳ ಮೂಲಕ ಗ್ರಾಮ ಪಂಚಾಯಿತಿಗಳಲ್ಲಿ 1/3 ಅಥವಾ 1/3 ಭಾಗ ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಲಾಗಿದೆ ಅಂದರೆ 73ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ. ಭಾರತೀಯ ಸಂವಿಧಾನದ 11ನೆಯ ಶೆಡ್ಯೂಲ್ನಲ್ಲಿ ಪಂಚಾಯತ್ಗಳಿಗೆ ಒಟ್ಟು ಎಷ್ಟು ವಿಷಯಗಳನ್ನು ನಿಗದಿಪಡಿಸಲಾಗಿದೆ? 29 ವಿಷಯ. ಅಂದರೆ ಗ್ರಾಮ ಅಭಿವೃದ್ಧಿಗೋಸ್ಕರ ಬೇಕಾಗುವಂತಹ ಬೇರೆ ಬೇರೆ ವಿಷಯಗಳನ್ನು ಟೋಟಲಾಗಿ 29 ವಿಷಯಗಳನ್ನು ನಾವು 11ನೆಯ ಶೆಡ್ಯೂಲ್ನಲ್ಲಿ ನೋಡ್ಬೋದು. ಭಾರತೀಯ ಸಂವಿಧಾನದ ಯಾವ ವಿಧಿಯು ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಸಂಬಂಧಿಸಿದೆ? ಆರ್ಟಿಕಲ್ 323A. ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿಗೆ ಸಂಬಂಧಿಸಿದ ವಿಧಿ ಆರ್ಟಿಕಲ್ 330. ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಸಾರ್ವಜನಿಕ ಸೇವಾ ಆಯೋಗದ ಕೆಲಸವನ್ನು ವಿವರಿಸಲಾಗಿದೆ? ಆರ್ಟಿಕಲ್ 320. ಭಾರತದ ಸಂವಿಧಾನದ 4ನೆಯ ಶೆಡ್ಯೂಲ್ ಕುರಿತಾಗಿ ಚರ್ಚಿಸುತ್ತದೆ. ರಾಜ್ಯಸಭೆಯಲ್ಲಿ ಸ್ಥಾನಗಳ ಕುರಿತಾಗಿ ಶೆಡ್ಯೂಲ್ ಅನುಸೂಚಿ ಇದೆಯಲ್ಲ ಅದರ ಕುರಿತಾಗಿ ಪ್ರಸ್ತಾಪ ಮಾಡುತ್ತೆ. ಯಾವ ವಸಾಹತುಶಾಹಿ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅವರನ್ನು ಭಾರತದ ಗವರ್ನರ್ ಜನರಲ್ ಆಗಿ ಮಾಡಲಾಯಿತು? ಚಾರ್ಟರ್ ಆಕ್ಟ್ 1833. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್. ಯಾವ ಕಾಯ್ದೆಯು ಗವರ್ನರ್ ಜನರಲ್ ಕೌನ್ಸಿಲ್ನಲ್ಲಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿತು? 1833ರ ಚಾರ್ಟರ್ ಆಕ್ಟ್. ಚಾರ್ಟರ್ ಆಕ್ಟ್ 1833 ಭಾರತದಲ್ಲಿ ಯಾವ ಆಯೋಗವನ್ನು ಪರಿಚಯಿಸಿತು? ಕಾನೂನು ಆಯೋಗವನ್ನು ಪರಿಚಯಿಸಿತು. ಈ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಥಿಯರಿ ಕ್ಲಾಸನ್ನು ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಭಾರತದ ಕಾನೂನು ಆಯೋಗದ ಮೊದಲ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಲಾರ್ಡ್ ಮೆಕಾಲೆ. ಭಾರತದ ಆಡಳಿತ ಕೇಂದ್ರೀಕರಣಕ್ಕೆ ಯಾವ ಕಾಯ್ದೆಯನ್ನು ಅಂತಿಮ ಹಂತ ಅಂತ ಪರಿಗಣಿಸಲಾಗುತ್ತೆ ಅಂದರೆ ಚಾರ್ಟರ್ ಆಕ್ಟ್ 1833. 1833ರ ಚಾರ್ಟರ್ ಆಕ್ಟ್ ಅಡಿಯಲ್ಲಿ ಭಾರತದಲ್ಲಿ ಯಾವ ಆಚರಣೆಯನ್ನು ಕಾನೂನು ಬಾಹಿರ ಅಂತ ಘೋಷಣೆ ಮಾಡಲಾಯಿತು ಅಂದರೆ ಗುಲಾಮಗಿರಿ. ವೆರಿ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್. 1952ರಲ್ಲಿ ಭಾರತದ ಮೊದಲ ಸಾಮಾನ್ಯ ಬಜೆಟನ್ನು ಯಾರು ಮಂಡಿಸಿದ್ರು? PK ಷಣ್ಮುಗ ಶೆಟ್ಟಿ. ಸಂವಿಧಾನ ಸಭೆಯು ಭಾರತೀಯ ಸಂವಿಧಾನವನ್ನು ಎಷ್ಟು ದಿನಗಳಲ್ಲಿ ರಚನೆ ಮಾಡಿತು ಅಂದರೆ 2 ವರ್ಷ 11 ತಿಂಗಳು 18 ದಿನಗಳು. ಪಂಚಾಯತ್ ರಾಜ್ ವ್ಯವಸ್ಥೆ ಯಾವುದನ್ನು ಆಧರಿಸಿದೆ? ಅಧಿಕಾರ ವಿಕೇಂದ್ರೀಕರಣದ ಮೇಲೆ. ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಯಿತು? 1773 ರೆಗ್ಯುಲೇಟಿಂಗ್ ಆಕ್ಟ್. ಫೋರ್ಟ್ ವಿಲಿಯಂನಲ್ಲಿ, ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಮೊದಲ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಲಾಯಿತು. 1774ರಲ್ಲಿ ಸ್ಥಾಪನೆ ಮಾಡಲಾಯಿತು. ರಾಜ್ಯಸಭೆಯನ್ನು ಮೊದಲು ಯಾವಾಗ ರಚಿಸಲಾಯಿತು? 3 ಏಪ್ರಿಲ್ 1952. ಯಾವ ವರ್ಷದಲ್ಲಿ ಗೋವಾಕ್ಕೆ ರಾಜ್ಯ ಸ್ಥಾನಮಾನ ನೀಡಲಾಯಿತು? 1987. ಭಾರತದ ಸ್ವತಂತ್ರದ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ರು ಅಂದರೆ JB ಕೃಪಲಾನಿ ಅವರು. ಯಾವ ಕಾಯ್ದೆಯ ಮೂಲಕ ಭಾರತದಲ್ಲಿ ವರ್ಗ, ಜಾತಿ, ಧರ್ಮ ಇತ್ಯಾದಿಗಳ ಆಧಾರದ ಮೇಲೆ
ಪ್ರತ್ಯೇಕ ಕ್ಷೇತ್ರಗಳನ್ನು ರಚಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಸೊ ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಮಾರ್ಲೆ ಮಿಂಟೋ ಸುಧಾರಣೆ ಅಥವಾ ಭಾರತ ಸರ್ಕಾರ ಕಾಯ್ದೆ 1909. ಇದರ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ಮುಸ್ಲಿಮರಿಗೆ ಸೆಪರೇಟ್ ಎಲೆಕ್ಟರೇಟನ್ನು ಸ್ಥಾಪಿಸಲಾಗಿತ್ತು. ಲಾರ್ಡ್ ಮಿಂಟೋ ಅವರನ್ನು ಕೋಮು ಮತದಾರರ ಪಿತಾಮಹ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಭಾರತೀಯ ಸಂವಿಧಾನದ ಒಕ್ಕೂಟ ಮತ್ತು ರಾಜ್ಯಗಳ ನಡುವಿನ ಅಧಿಕಾರದ ವಿಭಜನೆಯ ವಿಧಾನವು ಯಾವ ದೇಶದ ಒಕ್ಕೂಟದ ಸ್ಫೂರ್ತಿಯನ್ನು ಆಧರಿಸಿದೆ? ಕೆನಡಾ. ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ಸಹಾಯದ ಅವಕಾಶವಿದೆ? ಆರ್ಟಿಕಲ್ 39A ಅಡಿಯಲ್ಲಿ. ಭಾರತೀಯ ಸಂವಿಧಾನವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 22 ಭಾಗಗಳಾಗಿ. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್. ರಾಷ್ಟ್ರಪತಿ ಚುನಾವಣೆಗೆ ಕನಿಷ್ಠ ವಯಸ್ಸು ಎಷ್ಟು ಅಂದರೆ 35 ವರ್ಷಗಳು. ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸುವ ಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ? ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ. ಸಂಸತ್ತಿನ ಅಧಿವೇಶನ ಪ್ರಾರಂಭವಾದ ನಂತರ ರಾಷ್ಟ್ರಪತಿ ಹೊರಡಿಸಿದ ಸುಗ್ರೀವಾಜ್ಞೆಯನ್ನು ಎಷ್ಟು ಸಮಯದವರೆಗೆ ಸದನದಲ್ಲಿ ಇರಿಸಲಾಗುವುದು ಅಂದರೆ 6 ವಾರಗಳವರೆಗೆ. ಓಕೆ. ಸೊ ಸಂಸತ್ತು ಭಾರತೀಯ ಸಂವಿಧಾನದಲ್ಲಿ ಭಾರತದ ಅಧಿಕೃತ ಭಾಷೆಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಹೇಗೆ ತಿದ್ದುಪಡಿ ಮಾಡ್ಬೋದು? ಸೊ ಸರಳ ಬಹುಮತದ ಮೂಲಕ. ಸೊ 3 ರೀತಿಯಾದಂತಹ ಬಹುಮತಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಸರಳ ಬಹುಮತದ ಮೂಲಕ ಈ ಅಧಿಕೃತ ಭಾಷೆಗೆ ನಿಬಂಧನೆಯನ್ನು ತಿದ್ದುಪಡಿ ಮಾಡ್ಬೋದು. ಅನುಮತಿ ಇಲ್ಲದೆ ಸಂಸತ್ತಿಗೆ ಗೈರು ಹಾಜರಾಗಿ ಎಷ್ಟು ದಿನಗಳವರೆಗೆ ಸಂಸದರನ್ನು ಅನರ್ಹಗೊಳಿಸಬಹುದು? ಸೊ 60 ದಿನಗಳವರೆಗೆ ಇನ್ಫಾರ್ಮ್ ಮಾಡದೆ ಗೈರು ಹಾಜರಾದರೆ ಅವರನ್ನು ಅಮಾನತುಗೊಳಿಸಲಾಗತ್ತೆ. ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಪುಸ್ತಕದ ಲೇಖಕರು ಯಾರು? ಸಂಜಯ್ ಬಾರು. ಭಾರತ ಮತ್ತು ಅಮೆರಿಕದ ರಾಜಕೀಯ ವ್ಯವಸ್ಥೆಗಳ ನಡುವೆ ಸಾಮಾನ್ಯವಾಗಿರುವ ಲಕ್ಷಣಗಳು ಯಾವುದು ಅಂದರೆ ರಾಷ್ಟ್ರಪತಿಗಳ ಪಾಕೆಟ್ ವೀಟೋ ಅಧಿಕಾರ. ಸೊ ವೀಟೋ ಅಧಿಕಾರ ವೆರಿ ಇಂಪಾರ್ಟೆಂಟ್. ಎಲ್ಲವನ್ನು ನಾನು ಡೀಟೇಲ್ ಆಗಿ ಥಿಯರಿ ಕ್ಲಾಸಲ್ಲಿ ಮಾಡಿಕೊಡ್ತೀನಿ. ಸೊ ಅದನ್ನು ಕೂಡ ನೋಡ್ತಾ ಇರಿ. ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟದ ಪರಿಕಲ್ಪನೆಯನ್ನು ಎಲ್ಲಿಂದ ಎರವಲು ಪಡೆಯಲಾಗಿದೆ? ಸೊ ಬ್ರಿಟಿಷ್ ಉತ್ತರ ಅಮೆರಿಕ ಕಾಯ್ದೆ 1867. ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಎಲ್ಲಿ ವಿವರಿಸಲಾಗಿದೆ? ಸೊ ಭಾಗ 9B ಅಡಿಯಲ್ಲಿ. ಭಾರತದ ಸಂವಿಧಾನದ ಪರಿಶಿಷ್ಟ ಮತ್ತು ಬುಡಕಟ್ಟು ಪ್ರದೇಶಗಳನ್ನು ಎಲ್ಲಿ ವಿವರಿಸಲಾಗಿದೆ ಅಂದರೆ ಯಾವ ಭಾಗದಲ್ಲಿ? ಸೊ ಭಾಗ 10ರ ಅಡಿಯಲ್ಲಿ ವಿವರಿಸಲಾಗಿದೆ. ಭಾರತದ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದ ವಿಧಿ ಯಾವುದು ಅಂದರೆ ಆರ್ಟಿಕಲ್ 341. ಓಕೆ. ಸೊ ಯಾರ ಅನುಮತಿ ಇಲ್ಲದೆ ರಾಜ್ಯ ವಿಧಾನಸಭೆಯಲ್ಲಿ ಯಾವುದೇ ಹಣದ ಮಸೂದೆಯನ್ನು ಮಂಡಿಸಲಾಗೋದಿಲ್ಲ? ಸೊ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳ ಪೂರ್ವಾನುಮತಿಯನ್ನು ಪಡ್ಕೋಬೇಕು. ರಾಜ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪೂರ್ವಾನುಮತಿಯನ್ನು ಪಡ್ಕೋಬೇಕು. ಸೊ ರಾಷ್ಟ್ರಪತಿ ಭಾಷಣವನ್ನು ಯಾರು ಸಿದ್ಧಪಡಿಸ್ತಾರೆ? ಕೇಂದ್ರ ಸಚಿವ ಸಂಪುಟ. ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಯಲ್ಲಿ ರಾಜ್ಯಸಭೆಯ ಎಷ್ಟು ಸದಸ್ಯರು ಇರ್ತಾರೆ ಅಂದರೆ 7 ಜನ ಸದಸ್ಯರು ಇರ್ತಾರೆ. ಡಿಲಿಮಿಟೇಷನ್ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಯಾರು ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು. ಸೊ ಡಿಲಿಮಿಟೇಷನ್ ಆ್ಯಕ್ಟ್ ಇದೆಯಲ್ಲ, ಚುನಾವಣೆಗೆ ಸಂಬಂಧಪಟ್ಟಂತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಸೊ ಅದರ ಅನ್ವಯನೇ ರಾಜ್ಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಚುನಾವಣೆಗಳನ್ನೆಲ್ಲ ನಡೆಸಲಾಗತ್ತೆ. ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದವರು ಯಾರು ಅಂದರೆ ನ್ಯಾಯಮೂರ್ತಿ ಎಂ ಹಿದಾಯತುಲ್ಲಾ. ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಅವಿರೋಧವಾಗಿ ಆಯ್ಕೆಯಾದ ಭಾರತದ ಏಕೈಕ ರಾಷ್ಟ್ರಪತಿ ಅಂದರೆ ನೀಲಂ ಸಂಜೀವ್ ರೆಡ್ಡಿ. ಲೋಕಸಭೆಗೆ ಯಾವ ಸಮುದಾಯದ 2 ಸದಸ್ಯರನ್ನ ನಾಮನಿರ್ದೇಶನ ಮಾಡುವ ಹಕ್ಕು ರಾಷ್ಟ್ರಪತಿಗೆ ಇದೆ? ಆಂಗ್ಲೋ ಇಂಡಿಯನ್ ಸಮುದಾಯ. ಸೊ ಅದನ್ನು ಇವಾಗ ತೆಗೆದುಹಾಕಿದ್ದಾರೆ. ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗೆ ಸುಪ್ರೀಂ ಕೋರ್ಟ್ಗೆ ಸಲಹೆ ನೀಡುವ ಅಧಿಕಾರವನ್ನು ಕೊಡುತ್ತೆ ಅಂದರೆ ಆರ್ಟಿಕಲ್ 143. ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್. ಪೌರತ್ವ ತಿದ್ದುಪಡಿ ಕಾಯ್ದೆ 2015ರ ಅಡಿಯಲ್ಲಿ ಭಾರತದ ಸಾಗರೋತ್ತರ ಪ್ರಜೆಯಾಗಿ ನೋಂದಾಯಿಸಲು ಯಾವ ಭಾರತೀಯ ಕಾರ್ಡ್ ಹೊಂದಿರುವವರು ಅರ್ಹರಲ್ಲ ಅಂದರೆ ವಿಭಜನೆಯ ನಂತರ ಪಾಕಿಸ್ತಾನಕ್ಕೆ ವಲಸೆ ಬಂದ ಭಾರತೀಯರು. ಸೊ ಆರ್ಟಿಕಲ್ 21A ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ವರ್ಗದಲ್ಲಿ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವ ನಿಬಂಧನೆಯನ್ನು ಇರಿಸಿಕೊಳ್ಳಲು ಮುಖ್ಯ ಕಾರಣ ಏನಂದರೆ ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಅಭಿವೃದ್ಧಿಗೆ ಅವಕಾಶದ ಆಧಾರವನ್ನು ನೀಡಲಿಕ್ಕೋಸ್ಕರ. ಭಾರತದಲ್ಲಿ ನಾಗರಿಕ ಮೂಲಭೂತ ಹಕ್ಕುಗಳನ್ನು ಯಾರು ತಿದ್ದುಪಡಿ ಮಾಡ್ಬೋದು? ಸಂಸತ್ತು ಮಾಡ್ಬೋದು. ರಾಜ್ಯದ ಅಧಿಕಾರಗಳ ಮೇಲೆ ನಿಯಂತ್ರಕ ಪಾತ್ರವನ್ನು ಯಾವುದು ವಹಿಸುತ್ತೆ ಅಂದರೆ
ಮೂಲಭೂತ ಹಕ್ಕುಗಳು ಭಾಗ 3 ಆರ್ಟಿಕಲ್ 12ರಿಂದ 35ರವರೆಗೆ ಇದನ್ನು ನಾವು ನೋಡ್ಬೋದು. ಸೊ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಹೊಂದಿದ್ದಾರೆ ಅಂದರೆ ಆರ್ಟಿಕಲ್ 123. ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಅನುಪಸ್ಥಿತಿಯಲ್ಲಿ ಯಾರು ಅಧಿಕಾರ ವಹಿಸ್ಕೊಳ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಒಂದು ವೇಳೆ ರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರೆ ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ, ಅಂದರೆ ಅಧಿಕಾರ ವಹಿಸ್ಕೋತಾರೆ. ಸೊ ಉಪರಾಷ್ಟ್ರಪತಿನೂ ಇಲ್ಲ, ರಾಷ್ಟ್ರಪತಿನೂ ಇಲ್ಲ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆ ಒಂದು ಅಧಿಕಾರವನ್ನು ಚಲಾಯಿಸ್ತಾರೆ. ಯಾವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಗಳು ವಿಟೋ ಅಧಿಕಾರವನ್ನು ಈ ಮುಂಚೆ ಬಳಸಿದ್ರು ಅಂದರೆ ಭಾರತೀಯ ಅಂಚೆ ಕಚೇರಿ ಕಾಯ್ದೆಯಲ್ಲಿ. ಯಾವ ಮಸೂದೆಯನ್ನು ಮರುಪರಿಶೀಲನೆಗಾಗಿ ರಾಷ್ಟ್ರಪತಿಗೆ ಹಿಂತಿರುಗಿಸೋದಿಲ್ಲ ಅಂದರೆ ಮನಿ ಬಿಲ್. ಯಾಕಂದರೆ ರಾಷ್ಟ್ರಪತಿಗಳಿಂದ ಪೂರ್ವಾನುಮತಿಯನ್ನು ಪಡ್ಕೊಂಡ ನಂತರನೇ ಅದನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ರಾಷ್ಟ್ರಪತಿ ಇದನ್ನು ರಿಜೆಕ್ಟ್ ಮಾಡೋ ಹಾಗೆ ಇಲ್ಲ. ಭಾರತದ ರಾಷ್ಟ್ರಪತಿಗಳಿಗೆ ಯಾರು ಸಲಹೆ ನೀಡ್ತಾರೆ? ಫೆಡರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಲಹೆ ನೀಡ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳು ಎಷ್ಟು ಸದಸ್ಯರನ್ನ ನಾಮನಿರ್ದೇಶನ ಮಾಡಬಹುದು? 14. ಹಣಕಾಸು ಮಸೂದೆಗೆ ಯಾರ ಅನುಮೋದನೆ ಅಗತ್ಯವಿದೆ? ರಾಷ್ಟ್ರಪತಿಗಳ ಅನುಮೋದನೆ ಅಗತ್ಯ ಇದೆ. ಸಂಸತ್ತಿನ 3 ಅಧಿವೇಶನಗಳು ಯಾವುದು ಅಂದರೆ ಬಜೆಟ್ ಅಧಿವೇಶನ, ಮುಂಗಾರು ಅಧಿವೇಶನ ಮತ್ತು ಚಳಿಗಾಲದ ಅಧಿವೇಶನ. ಲೋಕಸಭೆಯ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸೋರು ಯಾರು ಅಂದರೆ ಹಂಗಾಮಿ ಸ್ಪೀಕರ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ಯಾವ ವಿಧಿಯಲ್ಲಿ ವಿವರಿಸಲಾಗಿದೆ? ಆರ್ಟಿಕಲ್ 315. 351ನೇ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹಿಂದಿ ಭಾಷೆಯ ಅಭಿವೃದ್ಧಿ. ಸಾಂವಿಧಾನಿಕ ವ್ಯವಸ್ಥೆ ವಿಫಲವಾದಲ್ಲಿ ರಾಜ್ಯಗಳಲ್ಲಿ ಯಾವ ವಿಧಿ ಮೂಲಕ ರಾಷ್ಟ್ರಪತಿ ಆಳ್ವಿಕೆಗೆ ಅವಕಾಶ ಇದೆ ಅಂದರೆ ಆರ್ಟಿಕಲ್ 356. ನ್ಯಾಯಾಂಗ ಪರಿಶೀಲನೆಗೆ ಸಂಬಂಧಪಟ್ಟಂತಹ ವಿಧಿ ಆರ್ಟಿಕಲ್ 137. ಯಾವ ರಾಜ್ಯಗಳಲ್ಲಿ ಸಂವಿಧಾನದ ಭಾಗ 9 ಅನ್ವಯಿಸೋದಿಲ್ಲ ಅಂದರೆ ಆ ರಾಜ್ಯವು ನಿರ್ಣಯದ ಮೂಲಕ ಈ ಭಾಗವನ್ನು ತನ್ನ ರಾಜ್ಯಕ್ಕೆ ವಿಸ್ತರಿಸದೆ ಹೊರತು, ಅಂದರೆ ಆಮೇಲೆ ಡಿಸ್ಕಷನ್ ಮಾಡಿ ಅದನ್ನು ಅಳವಡಿಸ್ಕೊಡ್ಬೋದು, ಆದರೆ ಇವಾಗ ಸದ್ಯಕ್ಕೆ ಅನ್ವಯಿಸೋದಿಲ್ಲ ಅಂದರೆ ಮಿಜೋರಾಂ, ಮೇಘಾಲಯ ಮತ್ತು ನಾಗಾಲ್ಯಾಂಡ್. ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಿನಲ್ಲಿ ಯಾವ ವಿಧಿಯ ಅಡಿಯಲ್ಲಿ ಸೇರಿಸಲಾಗಿದೆ? ಆರ್ಟಿಕಲ್ 21A 86ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 2002. ಸೊ ಮೂಲಭೂತ ಹಕ್ಕುಗಳಲ್ಲಿ ಸೇರಿಸಲಾಯಿತು. ಅದೇ ರೀತಿಯಾಗಿ ಮೂಲಭೂತ ಕರ್ತವ್ಯಗಳಲ್ಲಿ 11ನೆಯ ಮೂಲಭೂತ ಕರ್ತವ್ಯವಾಗಿ ಸೇರಿಸಲಾಯಿತು. 73 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಗ್ರಾಮ ಪಂಚಾಯತ್ ಮತ್ತು ನಗರ ಪಂಚಾಯತ್ಗಳಿಗೆ ಈ 2 ತಿದ್ದುಪಡಿಗಳು ಸಂಬಂಧಪಟ್ಟಿದೆ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು? ವಿಧಿ 85. ಸಚಿವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದರೆ ಏನಾಗಬಹುದು? ಸೊ ಇಡೀ ಸಚಿವ ಸಂಪುಟ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. ಹಣಕಾಸು ಮಸೂದೆಗೆ ಯಾರ ಪೂರ್ವಾನುಮತಿ ಅಗತ್ಯ? ಭಾರತದ ರಾಷ್ಟ್ರಪತಿಗಳದ್ದು. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಯಾರು ಸಮರ್ಥರು? ಸಂಸತ್ತು. ಸಂವಿಧಾನದ ಯಾವ ಭಾಗದಲ್ಲಿ ನಿರ್ದೇಶನ ತತ್ವಗಳನ್ನು ಉಲ್ಲೇಖಿಸಲಾಗಿದೆ? ಭಾಗ 4. ಯಾವುದೇ ಭಾರತೀಯ ಸಂವಿಧಾನವನ್ನು ಅಭಿವೃದ್ಧಿಪಡಿಸಿದ ಮೂಲಭೂತ ಅಡಿಪಾಯ ಯಾವುದು ಅಂದರೆ ನಮ್ಮ ಅತಿ ಉದ್ದವಾದಂಥ ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ 1935. ಭಾರತ ಜಾತ್ಯತೀತ ರಾಷ್ಟ್ರ ಅಂದರೆ ಭಾರತೀಯ ರಾಜ್ಯವು ಯಾವುದೇ ನಿರ್ದಿಷ್ಟ ಧರ್ಮವನ್ನು ಬೆಂಬಲಿಸೋದಿಲ್ಲ. ಅಂದರೆ ರಾಷ್ಟ್ರ ಧರ್ಮ, ಈಗ ರಾಷ್ಟ್ರ ಲಾಂಛನ, ರಾಷ್ಟ್ರಗೀತೆ ಅನ್ನೋ ರೀತಿಯಲ್ಲಿ ರಾಷ್ಟ್ರ ಧರ್ಮ ಅಂತ ಯಾವುದೇ ಭಾಷೆಯನ್ನು ಅದು ಪರ್ಟಿಕ್ಯುಲರ್ ಆಗಿ ಹೇಳಲ್ಲ. ಸೊ ಎಲ್ಲ ಭಾಷೆಗಳು ಎಲ್ಲ ಧರ್ಮಕ್ಕೂ ಅವಕಾಶವನ್ನು ನೀಡೋದ್ರಿಂದ ಭಾರತವನ್ನು ಜಾತ್ಯತೀತ ರಾಷ್ಟ್ರ ಅಂತ ನಾವು ಪರಿಗಣಿಸ್ತೀವಿ. ಸೊ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕೋರಮ್ ಅಂದರೆ ಅಟ್ಲೀಸ್ಟ್ ಇಷ್ಟು ಮೆಂಬರ್ ಆದರೂ ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಬೇಕು ಅಂತ ಇರುತ್ತಲ್ಲ, ಸೊ ಅದನ್ನು ಕೋರಮ್ ಅಂತ ಹೇಳ್ತೀವಿ. ಸೊ ಒಟ್ಟು ಸದಸ್ಯರ ಸಂಖ್ಯೆಯ 1/10 ಆದರೂ ಇರಬೇಕು ಕೋರಮ್. ಲೋಕಸಭೆಯ ಅಧ್ಯಕ್ಷತೆಯನ್ನು ಡೆಪ್ಯೂಟಿ ಸ್ಪೀಕರ್ ವಹಿಸಿದ್ದರೆ ಅವರಿಗೆ ಯಾವ ಹಕ್ಕಿದೆ? ಸೊ ಮತಗಳ ಸಮಾನತೆ ಸಂದರ್ಭದಲ್ಲಿ ಮತದಾನವನ್ನು ಮಾಡ್ಬೋದು. ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಎರಡೂ ಪಕ್ಷಗಳ ಮತಗಳು ಸಮಾನ ಆಗಿದ್ದರೆ ಸೊ ಆ ವೋಟ್ ಬ್ರೇಕ್ ಮಾಡಲಿಕ್ಕೋಸ್ಕರ ತಮ್ಮ ಒಂದು ಮತವನ್ನು ನೀಡ್ಬೋದು. ಸೊ ಭಾರತದಲ್ಲಿ ಹೊಸ ರಾಜ್ಯವನ್ನು ರಚಿಸುವ ಮಸೂದೆಯನ್ನು ಹೇಗೆ ಅಂಗೀಕರಿಸ್ಬೋದು? ಸೊ ಸರಳ ಬಹುಮತದಿಂದ, ಸಂಸತ್ತಿನಲ್ಲಿ ಸರಳ ಬಹುಮತದಿಂದ. ಹೇಬಿಯಸ್ ಕಾರ್ಪಸ್ ರಿಟ್ ಹೊರಡಿಸುವ ಹಕ್ಕು ಯಾರಿಗೆ ಇದೆ ಅಂದರೆ ಎರಡೂ ಇದೆ. ಅದು ಎರಡಕ್ಕೂ ಇದೆ, ಅಂದರೆ ಸುಪ್ರೀಂ ಕೋರ್ಟ್ಗೂ ಇದೆ, ಹೈಕೋರ್ಟ್ಗೂ ಇದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದ ಮೂಲ ರಚನೆ ತತ್ವವನ್ನು ಯಾವ ಪ್ರಕರಣದಲ್ಲಿ ಸ್ಪಷ್ಟಪಡಿಸಲಾಗಿದೆ? ಸೊ 1973 ಕೇಶವಾನಂದ ಭಾರತಿ ಪ್ರಕರಣ.
ಭಾರತದಲ್ಲಿ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವನ್ನು ಪ್ರಕರಣದಲ್ಲಿ ಯಾರಿಂದ ಚಲಾಯಿಸಲಾಗುತ್ತೆ? ಸುಪ್ರೀಂ ಕೋರ್ಟ್ನಿಂದ ಮಾತ್ರ. ಸೊ ಆ ಸದನದ ಸದಸ್ಯರಾಗದೆ ಸದನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದರೆ ಭಾರತದ ಉಪರಾಷ್ಟ್ರಪತಿ. ಸೊ ರಾಜ್ಯಸಭೆಯ ಸದಸ್ಯರು ಆಗದೇ ಇದ್ರೂ ಕೂಡ ಆ ಸದನದ ಅಧ್ಯಕ್ಷತೆಯನ್ನು ವಹಿಸುವ ಅಧಿಕಾರ ಉಪರಾಷ್ಟ್ರಪತಿಗೆ ಇದೆ. ಭಾರತೀಯ ಸಂವಿಧಾನದ ಪ್ರಕಾರ ದೇಶದ ಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿ. ಭಾರತೀಯ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ರಾಷ್ಟ್ರಪತಿ. ಭಾರತೀಯ ಸಂಸತ್ತು ಡ್ಯಾಶ್ ಒಳಗೊಂಡಿದೆ. ಸೊ ಇದು ಪ್ರಮುಖವಾಗಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಗಳನ್ನು ಒಳಗೊಂಡಿದೆ. ರಾಜನೀತಿ ನಿರ್ದೇಶನ ತತ್ವಗಳನ್ನು ಸಂವಿಧಾನದಲ್ಲಿ ಸೇರಿಸುವುದರ ಹಿಂದಿನ ಉದ್ದೇಶ ಅಂದರೆ ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ. ಭಾರತೀಯ ಸಂವಿಧಾನದ ಯಾವ ವಿಧಿಯಲ್ಲಿ ರಾಜನೀತಿ ನಿರ್ದೇಶನ ತತ್ವಗಳನ್ನು ಉಲ್ಲೇಖಿಸಲಾಗಿದೆ ಅಂದರೆ ಆರ್ಟಿಕಲ್ 36 51ವರೆಗೆ. ಹಣಕಾಸು ಸಚಿವರು ವಾರ್ಷಿಕ ಬಜೆಟನ್ನು ಯಾವ ಸದನದಲ್ಲಿ ಮಂಡಿಸ್ತಾರೆ? ಲೋಕಸಭೆಯಲ್ಲಿ. ರಾಜ್ಯಸಭೆಯ ಎಷ್ಟು ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗ್ತಾರೆ ಅಂದರೆ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗ್ತಾರೆ. ಸಂವಿಧಾನದ ಯಾವ ಭಾಗದಲ್ಲಿ ತಿದ್ದುಪಡಿ ಪ್ರಕ್ರಿಯೆಯನ್ನು ಉಲ್ಲೇಖಿಸಲಾಗಿದೆ? ಭಾಗ 20. ಯಾರ ಶಿಫಾರಸಿನ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಲೋಕಸಭೆಯನ್ನು ವಿಸರ್ಜಿಸಬಹುದು ಅಂದರೆ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ. ಓಕೆ. 88ನೇ ಸಂವಿಧಾನ 2003ರ ಮೂಲಕ ಭಾರತೀಯ ಸಂವಿಧಾನದಲ್ಲಿ ಏನನ್ನು ಅಳವಡಿಸಲಾಯಿತು ಅಂದರೆ ವಿಧಿ 268A ಸೇವಾ ತೆರಿಗೆಯನ್ನು ಸೇರಿಸಲಾಯಿತು. ಸೊ ಭಾರತೀಯ ಸಂವಿಧಾನದ ಅಡಿಯಲ್ಲಿ 11ನೇ ಶೆಡ್ಯೂಲ್ನಲ್ಲಿ ಏನನ್ನು ಸೇರಿಸಲಾಗಿದೆ ಅಂದರೆ ಪಂಚಾಯತ್ಗಳ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸೇರಿಸಲಾಯಿತು. ಸಂವಿಧಾನದ 20ನೇ ವಿಧಿಯ ವ್ಯಾಪ್ತಿಗೆ ಯಾವ ಒಂದು ಹಕ್ಕು ಬರುತ್ತೆ ಅಂದರೆ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. ಎಲ್ಲ ಅಲ್ಪಸಂಖ್ಯಾತರು ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ ಅಂತ ಯಾವ ಒಂದು ವಿಧಿ ಮಾಹಿತಿ ನೀಡುತ್ತೆ ಅಂದರೆ ಆರ್ಟಿಕಲ್ 30. ಕೊಹಿಲೋ ಪ್ರಕರಣವು ಭಾರತದ ಸಂವಿಧಾನದ ಯಾವ ಅನುಸೂಚಿಗೆ ಸಂಬಂಧಪಟ್ಟಿದೆ? ಇದು 9ನೇ ಶೆಡ್ಯೂಲ್ಗೆ ಸಂಬಂಧಪಟ್ಟಿದೆ. ಭಾರತದ ಸಂವಿಧಾನದ 70ನೇ ತಿದ್ದುಪಡಿ ಮೂಲಕ ಭಾರತದ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುವ ಹಕ್ಕನ್ನು ನೀಡಿದ 2 ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ದೆಹಲಿ ಮತ್ತು ಪುದುಚೇರಿ. ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶದ ಸದಸ್ಯರು ಕೂಡ ರಾಷ್ಟ್ರಪತಿಗಳ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ ಮತವನ್ನು ಕೊಡ್ಬೋದು. ಸೊ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಒಂದು ಅಧಿಕಾರ ಇಲ್ಲ. ದೆಹಲಿ, ಪುದುಚೇರಿ ಮತ್ತು ಇತ್ತೀಚೆಗೆ ಜಮ್ಮು ಮತ್ತು ಕಾಶ್ಮೀರ. ಲೋಕಸಭೆಯಲ್ಲಿ ಪ್ರತಿ ರಾಜ್ಯಕ್ಕೆ ಸ್ಥಾನಗಳ ಹಂಚಿಕೆಯು ಯಾವ ವರ್ಷದ ಜನಗಣತಿಯನ್ನು ಆಧರಿಸಿದೆ ಅಂದರೆ 1971ರ ಜನಗಣತಿಯ ಜನಸಂಖ್ಯೆಯ ಆಧಾರ. ಭಾರತೀಯ ಸಂಸತ್ತು ಭಾರತೀಯ ಪೌರತ್ವ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಿತು? 1955. ಸೊ ಕೇಂದ್ರ ಆಡಳಿತ ನ್ಯಾಯಮಂಡಳಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು? ಅಕ್ಟೋಬರ್ 2, 1985. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ 2 ಹುದ್ದೆಗಳು ಒಂದೇ ಸಮಯದಲ್ಲಿ ಖಾಲಿಯಾದರೆ ರಾಷ್ಟ್ರಪತಿ ಕಾರ್ಯಗಳನ್ನು ಯಾರು ನಿರ್ವಹಿಸ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿ. ಭಾಷಾವಾರು ರಾಜ್ಯಗಳ ಪರಿಕಲ್ಪನೆಯನ್ನು ಅನುಮೋದಿಸಿದವರು ಯಾರು ಅಂದರೆ ನೆಹರು ವರದಿ. ವೆರಿ ಇಂಪಾರ್ಟೆಂಟ್. ಸೊ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಯಾವ ಮಂಡಳಿಯನ್ನು ರಚಿಸಲಾಯಿತು? ಸೊ ರಾಷ್ಟ್ರೀಯ ಏಕತಾ ಮಂಡಳಿಯನ್ನು ರಚಿಸಲಾಯಿತು. ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಹೊಸ ಕೇಂದ್ರ ಸಚಿವಾಲಯಗಳು ಅಥವಾ ಇಲಾಖೆಗಳನ್ನು ಯಾರು ರಚನೆ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು. ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳನ್ನು ನಿರ್ಧಾರ ಮಾಡುವ ಅಧಿಕಾರ ಹಣಕಾಸು ಆಯೋಗಕ್ಕೆ. ಸೊ ಪ್ರತಿ 5 ವರ್ಷಕ್ಕೊಮ್ಮೆ ರಚನೆ ಮಾಡಲಾಗುತ್ತೆ. ಒಂದೇ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳ ರಾಜ್ಯಪಾಲರನ್ನಾಗಿ ನೇಮಿಸಿದಾಗ ಆ ಗವರ್ನರ್ಗೆ ಪಾವತಿಸಬೇಕಾದ ವೇತನಗಳು ಮತ್ತು ಭತ್ಯೆಗಳನ್ನು ಹೇಗೆ ನಿರ್ಧಾರ ಮಾಡಲಾಗುತ್ತೆ? ಸೊ ಇಲ್ಲೇನಾಗುತ್ತೆ, 2 ರಾಜ್ಯಗಳು ಆ ರಾಜ್ಯಪಾಲರಿಗೆ ನೀಡುವಂತಹ ವೇತನವನ್ನು 2 ಕೂಡ ಡಿವೈಡ್ ಮಾಡ್ಕೊಳ್ಳುತ್ತೆ. ಸೊ ಡಿವೈಡ್ ಮಾಡಿ ಏನು ರಾಜ್ಯಪಾಲರಿಗೆ ಆ ಒಂದು ವೇತನವನ್ನು ನೀಡಲಾಗುತ್ತೆ. ಸೊ ರಾಷ್ಟ್ರಪತಿಗಳ ಒಂದು ಅನುಮತಿ ಮೇರೆಗೆ ಅಥವಾ ಆದೇಶದ ಮೇರೆಗೆ. ಯಾವ ವಿಧಿಯು ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ರಾಜ್ಯಪಾಲರಿಗೆ ನೀಡುತ್ತೆ? ಸೊ ನೋಡಿ, 1, 2, 3 ರಾಷ್ಟ್ರಪತಿಗಳಿಗೆ ನೀಡುತ್ತೆ, 2, 1, 3 ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಯನ್ನು ನೀಡುವ ಅಧಿಕಾರ ಕೊಡುತ್ತೆ. ಯೂನಿಯನ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾವ ಮನೆಗೆ ಸಾಮೂಹಿಕ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಅಂದರೆ ಇದು ಲೋಕಸಭೆಗೆ. ಭಾರತದಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ಯಾವಾಗ ರಚನೆ ಮಾಡಲಾಯಿತು? ಆಗಸ್ಟ್ 6, 1952. ಯಾವ ವಿಧಿಯ ಪ್ರಕಾರ ಭಾರತೀಯ ಸಂವಿಧಾನವು ಅಂತಾರಾಜ್ಯ ಮಂಡಳಿಯ ಬಗ್ಗೆ ನಿಬಂಧನೆಗಳನ್ನು ಮಾಡಿತು? ಆರ್ಟಿಕಲ್ 263. ಸೊ ರಾಜ್ಯ ಹಣಕಾಸು ಆಯೋಗ ಏನು ಅಂದರೆ ಸಂವಿಧಾನಿಕ ಸಂಸ್ಥೆ. ಸೊ ನೋಡಿ, ಸಂವಿಧಾನಿಕ ಮತ್ತು ಅಸಂವಿಧಾನಿಕ ಸಂಸ್ಥೆಗಳು ಪಕ್ಕಾ ನೋಡ್ಕೊಳ್ಳಿ, ಕ್ವಶನ್ಗಳು ಬರ್ತಾ ಇರುತ್ತೆ. ಸೊ ಯಾವ ಒಂದು ಸಂಸ್ಥೆಗಳು ನಮ್ಮ ಸಂವಿಧಾನದಲ್ಲಿ
ನಿರ್ದಿಷ್ಟ ಆರ್ಟಿಕಲನ್ನು ಹೊಂದಿರುತ್ತಲ್ಲ, ಸೊ ಅವುಗಳನ್ನು ನಾವು ಏನಂತ ಹೇಳ್ತೀವಿ? ಸಂವಿಧಾನಿಕ ಸಂಸ್ಥೆಗಳು. ಸೊ ಸಂವಿಧಾನದ ಹೆಚ್ಚುವರಿ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಲಾದಂತಹ ಸಂಸ್ಥೆಗಳನ್ನು ಅಸಂವಿಧಾನಿಕ ಸಂಸ್ಥೆಗಳು ಅಂತ ಹೇಳ್ತೀವಿ. ಸೊ ಅವುಗಳು ಸಂವಿಧಾನದಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಟಿಕಲನ್ನು ಹೊಂದಿರೋದ್ರಲ್ಲ. ಸೊ ರಾಜ್ಯ ಹಣಕಾಸು ಆಗಿರ್ಬೋದು, ಆಮೇಲೆ ಚುನಾವಣಾ ಆಯೋಗ ಆಗಿರ್ಬೋದು. ಸೊ ಇವೆಲ್ಲ ಪರ್ಟಿಕ್ಯುಲರ್ ಆರ್ಟಿಕಲನ್ನು ಹೊಂದಿರೋದ್ರಿಂದ ಸಂವಿಧಾನಿಕ ಸಂಸ್ಥೆಗಳು ಆಗಿದೆ. 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂದರೆ YV ರೆಡ್ಡಿ. ಲೋಕಸಭೆಯ ಗರಿಷ್ಠ ಸಂಖ್ಯೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು ಅಂದರೆ 552. ಲೋಕಸಭೆಯಲ್ಲಿ ಮಂತ್ರಿಮಂಡಲದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ತರಲು ಕನಿಷ್ಠ ಎಷ್ಟು ಸದಸ್ಯರು ಸಂಖ್ಯೆ ಇರಬೇಕು ಅಂದರೆ 50. ಯಾವುದೇ ಹಣಕಾಸು ಮಸೂದೆಯನ್ನು ಎಲ್ಲಿ ಪ್ರಸ್ತಾಪಿಸಬಹುದು? ಲೋಕಸಭೆಯಲ್ಲಿ ಮಾತ್ರ. ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1993. ಯಾವ ಪ್ರಧಾನ ಮಂತ್ರಿಯ ಆಳ್ವಿಕೆಯಲ್ಲಿ ಗರಿಷ್ಠ ಬಾರಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಘೋಷಿಸಲಾಯಿತು? ಇಂದಿರಾ ಗಾಂಧಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ? 84 ಸ್ಥಾನಗಳು. ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ? ರಾಜ್ಯಸಭೆ. ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಶೀರ್ಷಿಕೆಗಳನ್ನು ರದ್ದುಗೊಳಿಸಲಾಗಿದೆ? ಸೊ ಮೊದಲೆಲ್ಲ ಹಿಂಗೆ ಟೈಟಲ್ಗಳನ್ನು ಕೊಡ್ತಾ ಇದ್ರಲ್ಲ, ರಾಜಾಧಿರಾಜ, ರಾಜಪ್ರಭುತ್ವ ಅಂತ ಹೀಗೆಲ್ಲ ಕೊಡ್ತಿದ್ರಲ್ಲ, ಸೊ ಅದನ್ನು ರದ್ದುಪಡಿಸಿದ್ದು ವಿಧಿ 18ರ ಅಡಿಯಲ್ಲಿ. ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಶಿಕ್ಷಣದ ಹಕ್ಕನ್ನು ಉಲ್ಲೇಖಿಸಲಾಗಿದೆ? ಆರ್ಟಿಕಲ್ 21A. ಯಾವ ಕಾಯ್ದೆಯ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯವು ಸಂವಿಧಾನದ ಅಡಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಹೊಂದಿತ್ತು ಅಂದರೆ ಮೊದಲು ಹೊಂದಿತ್ತು? ಭಾರತೀಯ ಸ್ವತಂತ್ರ ಕಾಯ್ದೆ 1947. ಕೇಂದ್ರಾಡಳಿತ ಪ್ರದೇಶಗಳನ್ನು ಯಾವ ಸದನಗಳಲ್ಲಿ ಪ್ರತಿನಿಧಿಸಲಾಗಿದೆ? ಸಂಸತ್ತಿನ ಉಭಯ ಸದನಗಳಲ್ಲಿ. ಒಂದು ವೇಳೆ ಭಾರತದ ಪ್ರಜೆ ತನ್ನ ಪೌರತ್ವವನ್ನು ಕಳೆದುಕೊಳ್ಳಲು ಬಯಸಿದರೆ ಆತ ಏನು ಮಾಡಬೇಕು ಅಂದರೆ ಆತ ಭಾರತೀಯ ಪೌರತ್ವವನ್ನು ತ್ಯಜಿಸಬೇಕಾಗುತ್ತೆ. ಸೊ ನಮ್ಮ ಒಂದು ಸಂವಿಧಾನದಲ್ಲಿ ಭಾಗ 2ರ ಅಡಿಯಲ್ಲಿ ಪೌರತ್ವವನ್ನು ಪಡೆದುಕೊಳ್ಳುವ ಮತ್ತು ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ಕೊಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆತ ಭಾರತೀಯ ಪೌರತ್ವವನ್ನು ತ್ಯಜಿಸಬೇಕಾಗತ್ತೆ. ಯಾವ ಲೇಖನವು ಭಾರತದ ರಾಷ್ಟ್ರಪತಿಗಳ ದೋಷಾರೋಪಣೆಯ ಕುರಿತಾಗಿ ಮಾಹಿತಿ ನೀಡುತ್ತೆ ಅಂದರೆ ಆರ್ಟಿಕಲ್ 61. ಸಾಮಾನ್ಯವಾಗಿ ಪ್ರೋಟೆಮ್ ಸ್ಪೀಕರ್ ಆಗಿ ಯಾರನ್ನು ನೇಮಿಸಲಾಗುತ್ತೆ? ಹೊಸದಾಗಿ ಆಯ್ಕೆಯಾದ ಲೋಕಸಭೆಯ ಹಿರಿಯ ಸದಸ್ಯರಲ್ಲಿ ಒಬ್ಬರನ್ನು ಪ್ರೋಟೆಮ್ ಸ್ಪೀಕರ್ ಅಥವಾ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಲಾಗತ್ತೆ. ಸೊ ಒಡಿಸ್ಸಾದಿಂದ ರಾಜ್ಯಸಭಾ ಸದಸ್ಯರ ಸಂಖ್ಯೆ 10. ಭಾರತೀಯ ಸಂವಿಧಾನದ 170ನೇ ವಿಧಿಯ ಪ್ರಕಾರ ಒಂದು ರಾಜ್ಯದ ವಿಧಾನಸಭೆಯ ಕನಿಷ್ಠ ಮತ್ತು ಗರಿಷ್ಠ ಸಂಖ್ಯೆಯ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂದರೆ ಕನಿಷ್ಠ 60, ಗರಿಷ್ಠ 500. ಹಣವನ್ನು ಸಂಗ್ರಹಿಸಲು ಅಥವಾ ಖರ್ಚು ಮಾಡಲು ಸರ್ಕಾರಕ್ಕೆ ಅಧಿಕಾರ ನೀಡುವ ಮಸೂದೆ ಯಾವುದು ಅಂದರೆ ಮನಿ ಬಿಲ್. ಭಾರತದ ಯಾವ ಹೈಕೋರ್ಟ್ ಗರಿಷ್ಠ ಸಂಖ್ಯೆಯ ನ್ಯಾಯಾಧೀಶರನ್ನು ಹೊಂದಿದೆ ಅಂದರೆ ಅಲಹಾಬಾದ್. ರಾಷ್ಟ್ರಪತಿ ದೋಷಾರೋಪಣೆಯ ನಿಬಂಧನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಅಮೆರಿಕ. ಸಂವಿಧಾನದ ರಕ್ಷಕ ಅಂತ ಯಾರನ್ನ ಕರಿತೀವಿ ಅಂದರೆ ಸುಪ್ರೀಂ ಕೋರ್ಟನ್ನು. ಯಾವ ಕಾಯ್ದೆಯ ಮೂಲಕ ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಅನ್ನಾಗಿ ಮಾಡಲಾಯಿತು ಅಂದರೆ 1833 ಚಾರ್ಟರ್ ಆಕ್ಟ್ ಮೂಲಕ. ಲೋಕಸಭೆಯಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ 552. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಪಕ್ಷಾಂತರ ವಿರೋಧಿ ಕಾನೂನನ್ನು ಗುರುತಿಸಲಾಯಿತು ಅಂದರೆ 52ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 10ನೇ ಶೆಡ್ಯೂಲ್ 1985 ರಾಜೀವ್ ಗಾಂಧಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ. ಧ್ವಜ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂದರೆ JB ಕೃಪಲಾನಿ. ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ಮೊದಲ ಪ್ರಧಾನಿ ಮೊರಾರ್ಜಿ ದೇಸಾಯಿ. ಭಾರತದ ಯಾವ ರಾಷ್ಟ್ರಪತಿಗಳು 2 ಬಾರಿ ಆಯ್ಕೆಯಾದ ಮೊದಲ ರಾಷ್ಟ್ರಪತಿ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತದ 22 ಭಾಷೆಗಳನ್ನು ಯಾವ ಅನುಸೂಚಿಯಲ್ಲಿ ಉಲ್ಲೇಖಿಸಲಾಗಿದೆ? ಸೊ 8th ಶೆಡ್ಯೂಲ್ನಲ್ಲಿ 8ನೇ ಅನುಸೂಚಿನಲ್ಲಿ ಉಲ್ಲೇಖಿಸಲಾಗಿದೆ. ಏಕ ಪೌರತ್ವದ ನಿಬಂಧನೆಯನ್ನು ಯಾವ ದೇಶದ ಸಂವಿಧಾನದಿಂದ ತರಲಾಗಿದೆ ಅಂದರೆ ಬ್ರಿಟನ್. ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಪ್ರಕ್ರಿಯೆಯನ್ನು ಯಾವ ದೇಶದ ಸಂವಿಧಾನದಿಂದ ಪರಿಚಯಿಸಲಾಗಿದೆ? ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾ. ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊಳ್ಳಲಾಗಿದೆ? ರಷ್ಯಾ. ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಯಾವ ರಾಜ್ಯದಲ್ಲಿ ವಿಧಿಸಲಾಯಿತು? ಪಂಜಾಬ್. ಭಾರತೀಯ ಸಂವಿಧಾನವು ಎಷ್ಟು ರೀತಿಯ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ಹೊಂದಿದೆ? ಸೊ 5 ರೀತಿಯ ರಿಟ್ಗಳು. ಆರ್ಟಿಕಲ್ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226 ಅಡಿಯಲ್ಲಿ ಹೈಕೋರ್ಟ್.
ಸಂಸತ್ತಿನ ಉಭಯ ಸದನಗಳ ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ಯಾವ ಅವಧಿ ಸ್ಟಾರ್ಟ್ ಆಗುತ್ತೆ ಅಂದರೆ ಶೂನ್ಯ ಅವಧಿ. ನಮ್ಮ ದೇಶದ 3 ಸೇನೆಗಳ ಕಮಾಂಡರ್ ಯಾರು ಅಂದರೆ ರಾಷ್ಟ್ರಪತಿ. ಸೊ ರಾಷ್ಟ್ರಧ್ವಜದ ಉದ್ದ ಅಗಲದ ಅನುಪಾತ ಎಷ್ಟು ಅಂದರೆ 2:3. ಸೊ ಭಾರತದ ರಾಷ್ಟ್ರೀಯ ಧ್ವಜ ತ್ರಿವರ್ಣವನ್ನು ವಿನ್ಯಾಸಗೊಳಿಸಿದವರು ಯಾರು? ಪಿಂಗಾಲಿ ವೆಂಕಯ್ಯ. ಭಾರತೀಯ ಸಂವಿಧಾನ ಸಭೆಯು ಭಾರತದ ರಾಷ್ಟ್ರಧ್ವಜವನ್ನು ಯಾವಾಗ ಅಳವಡಿಸಿಕೊಂಡಿತು ಅಂದರೆ 22 ಜುಲೈ 1947. ಸೊ ಸಂವಿಧಾನ ಸಭೆಯಲ್ಲಿ ಸ್ಟೀರಿಂಗ್ ಕಮಿಟಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತೀಯ ಸಂವಿಧಾನದ ಪಿತಾಮಹ ಯಾರನ್ನ ಕರಿತೀವಿ? ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನದ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಯಾವುದು ಅಂದರೆ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1976. ಯಾಕಂದರೆ ಅತಿ ದೊಡ್ಡದಾದಂತಹ ತಿದ್ದುಪಡಿಗಳನ್ನು ಇದರ ಮೂಲಕ ಮಾಡಲಾಗಿರೋದ್ರಿಂದ ಸೊ ಇದನ್ನು ಮಿನಿ ಸಂವಿಧಾನ ಅಂತ ಕನ್ಸಿಡರ್ ಮಾಡ್ತೀವಿ. ಮೊದಲ ಕೇಂದ್ರ ಶಾಸನ ಸಭೆ ಯಾವಾಗ ರಚನೆ ಆಯಿತು? 1931. ಭಾರತೀಯ ಸಂವಿಧಾನದ ಪ್ರಕಾರ ಕೇಂದ್ರ ಸಚಿವರು ಯಾರ ಇಚ್ಛೆಯ ಮೇರೆಗೆ ಅಧಿಕಾರವನ್ನು ಹೊಂದಿರ್ತಾರೆ? ಸೊ ಎಲ್ಲಿವರೆಗೆ ಭಾರತದ ರಾಷ್ಟ್ರಪತಿಗಳ ಇಚ್ಛೆ ಇರುತ್ತಲ್ಲ ಸೊ ಅಲ್ಲಿವರೆಗೆ ಕೇಂದ್ರ ಸಚಿವರು ಅಧಿಕಾರವನ್ನು ಹೊಂದಿರ್ತಾರೆ. ಯಾವಾಗ ಮತ್ತು ಎಲ್ಲಿ ಸಂವಿಧಾನ ಸಭೆಯ ರಚನೆಯ ಬೇಡಿಕೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಬಾರಿಗೆ ಮಂಡಿಸಿತು ಅಂದರೆ 1936 ಫೇಸ್ 4ನಲ್ಲಿ. ಕ್ಯಾಬಿನೆಟ್ ಮಿಷನ್ ಯೋಜನೆಯ ಪ್ರಕಾರ ಸಂವಿಧಾನ ಸಭೆಯಲ್ಲಿ ಎಷ್ಟು ಸದಸ್ಯರು ಇರಬೇಕಿತ್ತು ಅಂದರೆ 389. ಸಂವಿಧಾನ ಮರುಸಂಘಟನೆಯ ಪರಿಣಾಮವಾಗಿ 1947ರ ಹೊತ್ತಿಗೆ ಸಂವಿಧಾನ ಸಭೆಯಲ್ಲಿ ಸದಸ್ಯರ ಸಂಖ್ಯೆ ಎಷ್ಟು ಇತ್ತು ಅಂದರೆ 299. ಸಂವಿಧಾನ ಸಭೆಯ ಕರಡು ಸಮಿತಿಯನ್ನು ಯಾವಾಗ ರಚನೆ ಮಾಡಲಾಯಿತು? ಆಗಸ್ಟ್ 29, 1947. ಸಂವಿಧಾನ ಕರಡು ಸಮಿತಿಯ ಮುಂದೆ ಪ್ರಸ್ತಾವನೆಯನ್ನು ಪ್ರಸ್ತಾಪಿಸಿದವರು ಜವಾಹರ್ಲಾಲ್ ನೆಹರು. ಭಾರತೀಯ ಸಂವಿಧಾನದ ಪ್ರಕಾರ ಕಾರ್ಯಾಂಗದ ಮುಖ್ಯಸ್ಥರು ಯಾರಾಗಿರ್ತಾರೆ? ರಾಷ್ಟ್ರಪತಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ? ದೆಹಲಿ. ಮಾಹಿತಿ ಹಕ್ಕು ಕಾಯ್ದೆ 2005ರಲ್ಲಿ ಎಷ್ಟು ವಿಭಾಗಗಳು ಮತ್ತು ಅಧ್ಯಾಯ ಇದೆ ಅಂದರೆ 31 ವಿಭಾಗ ಮತ್ತು 6 ಅಧ್ಯಾಯ ಇದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಇತರ ಸದಸ್ಯರು ಅವರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳಿಂದ ನೇಮಕ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಬಹಳಷ್ಟು ಹುದ್ದೆಗಳನ್ನು ರಾಷ್ಟ್ರಪತಿಗಳಿಂದಲೇ ನೇಮಕ ಮಾಡಲಾಗತ್ತೆ. ಸೊ ಉಪರಾಷ್ಟ್ರಪತಿ, ಸ್ಪೀಕರ್ ಇವರನ್ನೆಲ್ಲ ರಾಷ್ಟ್ರಪತಿ ನೇಮಕ ಮಾಡಲ್ಲ. ಭಾರತದ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 1993 ಭಾರತದಲ್ಲಿ ಯಾವಾಗ ಜಾರಿಗೆ ಬಂದಿತ್ತು? ಜನವರಿ 8, 1994. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ಡೆಲ್ಲಿಯಲ್ಲಿ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆಗಳನ್ನು ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸೇರಿಸಿದಾಗ ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದರು ಅಂದರೆ PN ಭಗವತಿ. ಸರ್ಕಾರಿ ಆಯೋಗದ ಶಿಫಾರಸುಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ? ಬಹಳ ಸಲ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಕೇಂದ್ರ ರಾಜ್ಯ ಸಂಬಂಧಗಳಿಗೆ ಸಂಬಂಧಪಟ್ಟಿದೆ. ಯಾವುದನ್ನು ವಿಸರ್ಜಿಸಲು ಸಾಧ್ಯವಿಲ್ಲ ಆದರೆ ರದ್ದುಗೊಳಿಸಬಹುದು? ವಿಧಾನ ಪರಿಷತ್ತನ್ನು. ಸೊ ಎಲ್ಲ ರಾಜ್ಯಗಳು ವಿಧಾನ ಪರಿಷತ್ತನ್ನು ಒಳಗೊಂಡಿಲ್ಲ, ಕೇವಲ 6 ರಾಜ್ಯಗಳು ಒಳಗೊಂಡಿದೆ. ಸೊ ವಿಧಾನ ಪರಿಷತ್ತನ್ನು ಆ್ಯಡ್ ಮಾಡ್ಬೋದು ಅಥವಾ ಅದನ್ನು ತೆಗೆದುಹಾಕ್ಬೋದು ಆರ್ಟಿಕಲ್ 169 ಅಡಿಯಲ್ಲಿ. ಯಾರಿಗೆ ಸಂಬಂಧಿಸಿದಂತೆ ರಾಜ್ಯಸಭೆಯು ವಿಶೇಷ ಅಧಿಕಾರವನ್ನು ಹೊಂದಿದೆ ಅಂದರೆ ಹೊಸ ಅಖಿಲ ಭಾರತ ಸೇವೆಯನ್ನು ರಚಿಸಲು ಶಿಫಾರಸು ಮಾಡಲು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಯಾವ ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತದಲ್ಲಿ ಚುನಾವಣಾ ವ್ಯವಸ್ಥೆಯನ್ನು ಮೊದಲು ಪರಿಚಯಿಸಿದ್ರು ಅಂದರೆ 1892 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಯಾವ ಮಸೂದೆಯನ್ನು ಲೋಕಸಭೆಯಿಂದ ಮಾತ್ರ ಅಂಗೀಕರಿಸಲಾಗುತ್ತೆ? ಹಣಕಾಸು ಮಸೂದೆ. ಮಂತ್ರಿ ಪರಿಷತ್ತು ಯಾರಿಗೆ ಹೊಣೆಗಾರರಾಗಿರ್ತಾರೆ ಅಂದರೆ ಲೋಕಸಭೆಗೆ. ಯಾವ ಸಂದರ್ಭಗಳಲ್ಲಿ ಸಂಸತ್ತು ಲೋಕಸಭೆಯ ಅವಧಿಯನ್ನು ವಿಸ್ತರಿಸಬಹುದು ಅಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಅಂದರೆ 5 ವರ್ಷ ಆದ ನಂತರನೂ ಒಂದು ವೇಳೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೆ ಸೊ ಆ ಟೈಮಲ್ಲಿ ಇನ್ನೂ 1 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಸಂಸತ್ತು ಲೋಕಸಭೆಯ ಅವಧಿಯನ್ನು ಒಂದೇ ಬಾರಿಗೆ ಎಷ್ಟು ಕಾಲ ವಿಸ್ತರಿಸ್ಬೋದು ಅಂದರೆ 1 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಯಾವ ವರ್ಷದಲ್ಲಿ ಲೋಕಸಭೆಯ ಅಧಿಕಾರವನ್ನು ಒಂದೊಂದಾಗಿ 2 ಬಾರಿ ವಿಸ್ತರಿಸಲಾಯಿತು ಅಂದರೆ 1976ನಲ್ಲಿ, ಇಂದಿರಾ ಗಾಂಧಿ ಸರ್ಕಾರ ಇದ್ದಂಥ ಟೈಮ್ನಲ್ಲಿ. ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಜಾರಿಗೆ ತರಲಾಯಿತು? ರಾಜಸ್ಥಾನದ ನಾಗೌರ್, ಅಕ್ಟೋಬರ್ 2, 1959ರಂದು ಜವಾಹರ್ಲಾಲ್ ನೆಹರು ಅವರಿಂದ. ಯಾವ ನ್ಯಾಯಾಲಯದಲ್ಲಿ PIL ಸಲ್ಲಿಸಬಹುದು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಎರಡರಲ್ಲಿಯೂ ಕೂಡ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಸಲ್ಲಿಸಬಹುದು. ಭಾರತೀಯ ಒಕ್ಕೂಟದ ಅಧಿಕೃತ ಭಾಷೆ ಯಾವುದು ಅಂದರೆ ಹಿಂದಿ. ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಯಾವ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯೊಂದಿಗೆ ವ್ಯವಹರಿಸುತ್ತೆ ಅಂದರೆ ಆರ್ಟಿಕಲ್ 51.
ಸಂವಿಧಾನದ ಯಾವ ನಿಬಂಧನೆಯು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ನೀಡುತ್ತೆ? ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಭಾಗ 4. ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಹಕ್ಕು ಸಂಸತ್ತಿಗೆ ಇದೆ. ಭಾರತೀಯ ಸಂವಿಧಾನದ ಯಾವ ವಿಭಾಗವು ಅಲ್ಪಸಂಖ್ಯಾತರಿಗೆ ತಮ್ಮ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ನಿರ್ವಹಿಸಲು ಹಕ್ಕನ್ನು ನೀಡುತ್ತೆ ಅಂದರೆ ವಿಭಾಗ 30 ಉಪವಿಧಿ 1. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ, ಸೊ ಇದನ್ನು ಶಿಫಾರಸು ಮಾಡಿದ್ದು ಮಂಡಲ್ ಆಯೋಗ, ಇದನ್ನು ನೇಮಕ ಮಾಡಲಾಯಿತು ಅಂದರೆ ಆರ್ಟಿಕಲ್ 340. ಮಂತ್ರಿಗಳ ಮಂಡಳಿಯು ಲೋಕಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರರಾಗಿದ್ದರೂ ವೈಯಕ್ತಿಕವಾಗಿ ಮಂತ್ರಿಗಳು ಯಾರಿಗೆ ಜವಾಬ್ದಾರರಾಗಿರ್ತಾರೆ ಅಂದರೆ ರಾಷ್ಟ್ರಪತಿಗಳಿಗೆ ಜವಾಬ್ದಾರರಾಗಿರ್ತಾರೆ. ಸೊ ವೈಯಕ್ತಿಕವಾಗಿಯೂ ಕೂಡ ಮಂತ್ರಿಗಳನ್ನು ವಜಾಗೊಳಿಸುವ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರೋದ್ರಿಂದ ಸೊ ವೈಯಕ್ತಿಕವಾಗಿ ಕೂಡ ಅವರು ರಾಷ್ಟ್ರಪತಿಗಳಿಗೆ ಜವಾಬ್ದಾರರು ಆಗಿರ್ತಾರೆ. ಪ್ರಧಾನಿ ಹುದ್ದೆಯಲ್ಲಿ ಎಷ್ಟು ದಿನ ಇರಲು ಸಾಧ್ಯ? ಸೊ ಸಂಸತ್ತಿನ ಬೆಂಬಲ ಇರುವವರೆಗೆ ಇರಲು ಸಾಧ್ಯ. ಒಬ್ಬ ವ್ಯಕ್ತಿಯು ಸಂಸತ್ತಿನ ಸದಸ್ಯರಾಗದೆ ಮಂತ್ರಿಗಳ ಪರಿಷತ್ತಿನ ಸದಸ್ಯರಾಗಿ ಉಳಿಯಬಹುದಾದ ಗರಿಷ್ಠ ಅವಧಿ ಅಂದರೆ 6 ತಿಂಗಳು. ಸೊ 6 ತಿಂಗಳ ಅವಧಿಯಲ್ಲಿ ಕನಿಷ್ಠ ಯಾವುದಾದ್ರೂ ಪಕ್ಷದ ಸದಸ್ಯತ್ವವನ್ನು ಪಡ್ಕೋಬೇಕು. ಸೊ ತನ್ನ ಒಂದು ಬಹುಮತವನ್ನು ಸಾಧಿಸಬೇಕು. ಸೊ ಇಲ್ಲಾಂದರೆ 6 ತಿಂಗಳ ನಂತರ ಅವರನ್ನು ತೆಗೆದುಹಾಕಲಾಗತ್ತೆ. ವಿಧಾನ ಪರಿಷತ್ತಿನಲ್ಲಿ ನಾಮನಿರ್ದೇಶಿತ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಒಟ್ಟು ಸದಸ್ಯರ ಸಂಖ್ಯೆಯ 1/6. ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲು ಯಾರು ಅಧಿಕಾರ ಹೊಂದಿರ್ತಾರೆ? ರಾಷ್ಟ್ರಪತಿ. 2016ರಲ್ಲಿ ನೀತಿ ಆಯೋಗದಿಂದ ಡಿಜಿಟಲ್ ಪಾವತಿಗಳ ಕುರಿತು ಮುಖ್ಯಮಂತ್ರಿಗಳ ಸಮಿತಿಯನ್ನು ಯಾರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು ಅಂದರೆ ಎನ್ ಚಂದ್ರಬಾಬು ನಾಯ್ಡು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾರಿಂದ ಅಧಿಕಾರ ಪಡೆಯುತ್ತೆ? ಸೊ ನಮ್ಮ ಒಂದು ಭಾರತದ ಸಂವಿಧಾನದಿಂದ. 1967ರ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಇದರಲ್ಲಿ ಮೊದಲ ಬಾರಿಗೆ ಲೋಕ್ಪಾಲ್ ಮತ್ತು ಲೋಕಾಯುಕ್ತ ರಚಿಸಲು ಶಿಫಾರಸು ಮಾಡಲಾಗಿತ್ತು. ಸೊ ಮೊರಾರ್ಜಿ ದೇಸಾಯಿ ಅವರ ಒಂದು ಅಧಿಕಾರ ಅವಧಿಯಲ್ಲಿ. ಸೊ ಯಾರ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಯೋಜನೇತರ ಅನುದಾನವನ್ನು ನೀಡುತ್ತೆ? ಸೊ ಹಣಕಾಸು. ಸೊ ಎಲ್ಲವನ್ನ ಪ್ರೀ ಪ್ಲ್ಯಾನ್ ಮಾಡಲಾಗತ್ತೆ, ಆದರೆ ಪ್ಲ್ಯಾನ್ ಮಾಡದೆ ಕೂಡ ಕೆಲವೊಂದು ಬಜೆಟ್ ಇದೆಯಲ್ಲ ಅದನ್ನು ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ. ರಾಜ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ಗವರ್ನರ್ ನೇಮಕ ಮಾಡ್ತಾರೆ. ಮತ್ತು ಕೇಂದ್ರ ಚುನಾವಣಾ ಆಯೋಗ ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಾಜ್ಯಸಭೆಯು ಎಷ್ಟು ಸಮಯದವರೆಗೆ ಹಣಕಾಸು ಮಸೂದೆಗಳನ್ನು ಸ್ಥಗಿತಗೊಳಿಸಬಹುದು ಅಂದರೆ 6 ತಿಂಗಳವರೆಗೆ. ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಬಗ್ಗೆ ಸಂಸತ್ತು ಎಷ್ಟು ಸಮಯಗಳವರೆಗೆ ಕಾನೂನನ್ನು ಮಾಡಬಹುದು ಅಂದರೆ 1 ವರ್ಷಗಳವರೆಗೆ. ರಾಜ್ಯಸಭೆಯು ಎಷ್ಟು ಸಮಯಗಳವರೆಗೆ ಹಣಕಾಸೇತರ ಮಸೂದೆಗಳನ್ನು ಸ್ಥಗಿತಗೊಳಿಸ್ಬೋದು? ಸೊ ಫೈನಾನ್ಸ್ ಬಿಲ್ ಅಂತ ಬರುತ್ತಲ್ಲ ಅದರಲ್ಲಿ ಹಣಕಾಸೇತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ನೋಡ್ಬೋದು ಆರ್ಟಿಕಲ್ 112ರ ಅಡಿಯಲ್ಲಿ. ಸೊ 6 ತಿಂಗಳವರೆಗೆ ಸ್ಥಗಿತಗೊಳಿಸ್ಬೋದು. ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಬಗ್ಗೆ ಸಂಸತ್ತು ಎಷ್ಟು ಸಮಯಗಳವರೆಗೆ ಕಾನೂನನ್ನು ಮಾಡ್ಬೋದು? ಸೊ 1 ವರ್ಷದವರೆಗೆ ಕಾನೂನನ್ನು ಮಾಡ್ಬೋದು. ಸೊ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸಂಸತ್ತಿಗೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಕ್ಕನ್ನು ನೀಡಲಾಯಿತು ಅಂದರೆ 24ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯ ಮೂಲಕ. ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ತಿಳಿಸ್ತಾರೆ? ಸೊ ಲೋಕಸಭೆಯ ಉಪ ಸ್ಪೀಕರ್ಗೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮೊದಲು ಎಲ್ಲಿ ಮಂಡಿಸಬಹುದು? ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ಲೋಕಸಭೆಯಲ್ಲಿ ಮಾನ್ಯತೆ ಪಡೆದ ವಿರೋಧ ಪಕ್ಷದ ನಾಯಕನಿಗೆ ಯಾರ ಸಮಾನ ಸೌಲಭ್ಯಗಳು ಮತ್ತು ಮನ್ನಣೆಯನ್ನು ನೀಡಲಾಗತ್ತೆ ಅಂದರೆ ಕ್ಯಾಬಿನೆಟ್ ಮಂತ್ರಿಯ ಸಮಾನ ಸೌಲಭ್ಯ ಮನ್ನಣೆಗಳನ್ನು ನೀಡಲಾಗತ್ತೆ. ರಾಷ್ಟ್ರಪತಿ ರಾಜೀನಾಮೆ ನೀಡಲು ಬಯಸಿದರೆ ಅವರ ರಾಜೀನಾಮೆಯನ್ನು ಯಾರಿಗೆ ತಿಳಿಸ್ತಾರೆ? ಉಪರಾಷ್ಟ್ರಪತಿಯವರಿಗೆ ತಿಳಿಸ್ತಾರೆ. ಭಾರತದ ರಾಷ್ಟ್ರಪತಿ ಹುದ್ದೆಗೆ ಗರಿಷ್ಠ ವಯಸ್ಸಿನ ಮಿತಿಯನ್ನು ಎಷ್ಟು ನಿಗದಿಪಡಿಸಲಾಗಿದೆ? ಸೊ ಯಾವುದೇ ಗರಿಷ್ಠ ಮಿತಿ ಇಲ್ಲ. ಅಂದರೆ ಕನಿಷ್ಠ ಅಂತ ಕೇಳಿದ್ರೆ 35, ಆದರೆ ಗರಿಷ್ಠ ಅಂತ ಎಲ್ಲಿಯೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ. ಸಂಸತ್ತಿನ ಉಭಯ ಸದನಗಳ ನಡುವೆ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸೋರು ಯಾರು ಅಂದರೆ ಲೋಕಸಭೆಯ ಸ್ಪೀಕರ್. ಸೊ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ರಾಷ್ಟ್ರಪತಿಗೆ ಇದೆ ಆರ್ಟಿಕಲ್ 108ರ ಅಡಿಯಲ್ಲಿ, ಆದರೆ ಅದರ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸ್ತಾರೆ. ಸಂವಿಧಾನದಲ್ಲಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿ ಇದೆ? 3: ರಾಷ್ಟ್ರೀಯ, ರಾಜ್ಯ ಮತ್ತು ಆರ್ಥಿಕ ತುರ್ತು ಪರಿಸ್ಥಿತಿ. ಭಾರತದಲ್ಲಿ ರಾಷ್ಟ್ರಪತಿ ಎಷ್ಟು ಬಾರಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ? ಸೊ ಇದುವರೆಗೂ 1 ಬಾರಿನೂ ಇಲ್ಲ. ಭಾರತದಲ್ಲಿ ಸಂವಿಧಾನ ಸಭೆಯ ತತ್ವಶಾಸ್ತ್ರವನ್ನು ಯಾವ ಮಸೂದೆಯು ಮೊದಲು ಪ್ರಸ್ತಾಪಿಸಿತು ಅಂದರೆ ಸ್ವರಾಜ್ ಬಿಲ್ 1895.
1928ರಲ್ಲಿ ಕಾಂಗ್ರೆಸ್ ನಾಯಕರ ಸಮಿತಿಯು ಭಾರತದ ಸಂವಿಧಾನಿಕ ಸಮಿತಿಯನ್ನ ರಚಿಸಿತು. ಈ ಸಮಿತಿಯು ಯಾರ ನೇತೃತ್ವವನ್ನು ವಹಿಸಿದ್ರು ಅಂದ್ರೆ ಮೋತಿಲಾಲ್ ನೆಹರೂರವರು. ಸೊ ಭಾರತಕ್ಕೆ ಸಂವಿಧಾನ ರಚನಾ ಸಭೆಯ ಕಲ್ಪನೆಯನ್ನ ಮೊದಲ ಬಾರಿಗೆ ನೀಡಿದವರು ಯಾರು ಅಂತ ಕೇಳಿದ್ರೆ MN ರಾಯ್ 1934ನಲ್ಲಿ. ಸೊ ಇದಕ್ಕಿಂತ ಮುಂಚೆ ಗಾಂಧೀಜಿಯವರು ಕೂಡ 1922ರಲ್ಲಿ ಪ್ರಸ್ತಾಪ ಮಾಡಿದ್ರು. ಆದರೆ ಸಂವಿಧಾನ ರಚನಾ ಸಭೆಯ ಒಂದು ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಮಾಡಿದ್ರು MN ರಾಯ್. ಸ್ವಯಂ ಪ್ರೇರಿತವಾಗಿ ಮಾಡಿಕೊಂಡ ಒಪ್ಪಂದವನ್ನ ಸ್ವಯಂ ಪ್ರೇರಣೆಯಿಂದ ಕೊನೆಗೊಳಿಸಬಹುದು ಎಂಬ ಪಂಡಿತ್ ನೆಹರು ಅವರ ಹೇಳಿಕೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕಾಮನ್ವೆಲ್ತ್ನೊಂದಿಗೆ ಭಾರತದ ಅಸೋಸಿಯೇಷನ್ ಅಥವಾ ಸಂಬಂಧ. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲು ಸ್ಥಳಗಳ ಬಗ್ಗೆ ಮಾಹಿತಿ ನೀಡೋದು ಯಾವುದು ಅಂದ್ರೆ ಆರ್ಟಿಕಲ್ 243(3) ವಿಧಿ ಅಡಿಯಲ್ಲಿ. ಪಂಚಾಯತ್ ರಾಜ್ಗೆ ಸಂಬಂಧಿಸಿದ ಸಮಿತಿಗಳ ಕಾಲಾನುಕ್ರಮ ಅಂತ ಹೇಳ್ಬೇಕಂದ್ರೆ BR ಮೆಹ್ತಾ ಅಥವಾ ಬಲವಂತ್ ರಾಯ್ ಮೆಹ್ತಾ ಸಮಿತಿ 1957, ಅಶೋಕ್ ಮೆಹ್ತಾ ಸಮಿತಿ 1977, ರಾವ್ ಸಮಿತಿ 1985, LM ಸಿಂಘ್ವಿ ಸಮಿತಿ 1986. LM ಸಿಂಘ್ವಿ ಸಮಿತಿ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಬೇಕು ಅಂತ ಶಿಫಾರಸು ಮಾಡಿದ ಸಮಿತಿ. ಯಾವ ವರ್ಷದಲ್ಲಿ ನ್ಯಾಯಾಂಗ ಪರಿಶೀಲನೆಯ ಅಧಿಕಾರವನ್ನು ಪ್ರತ್ಯೇಕಿಸಲಾಯಿತು? 1975-38ನೇ ಸಂವಿಧಾನ ತಿದ್ದುಪಡಿ. ಸೊ ನ್ಯಾಯಾಂಗ ಪರಿಶೀಲನೆ ಅಥವಾ ನ್ಯಾಯಾಂಗ ವಿಮರ್ಶೆ ತುಂಬಾನೇ ಚೆನ್ನಾಗಿದೆ, ಯಾಕಂದ್ರೆ ಅದರ ಮೂಲಕ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಯವರನ್ನ ಕೂಡ ಪ್ರಶ್ನೆ ಮಾಡುವಂತ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ನೀಡಿರುತ್ತೆ. ಅಂದರೆ ಯಾಕೆ ನೀವು ಮೊದಲೆಲ್ಲ ಏನಾಗ್ತಾ ಇತ್ತು, ಯಾವುದೋ ಒಂದು ಕಾರಣಕ್ಕೆ ರಾಷ್ಟ್ರ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಿದ್ರಲ್ಲ, ಸೊ ಅದಕ್ಕೆ ಕರೆಕ್ಟಾಗಿ ನೀವು ಕಾರಣ ಕೊಡದೇ ಇದ್ದರೆ ರಾಷ್ಟ್ರಪತಿಯವರನ್ನು ಕೇಳುವ ಜವಾಬ್ದಾರಿ ನ್ಯಾಯಾಂಗ ಪರಿಶೀಲನೆಯ ಅನ್ವಯ ಸುಪ್ರೀಂ ಕೋರ್ಟ್ಗೆ ಬರುತ್ತೆ. ಸೊ ಯಾವ ಸಂವಿಧಾನಿಕ ತಿದ್ದುಪಡಿಯು ಕೇಂದ್ರ ಮಂತ್ರಿಗಳ ಸಂಖ್ಯೆಯನ್ನು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಸೀಮಿತಗೊಳಿಸಿತು ಅಂದರೆ 91ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ. ಚುನಾಯಿತ ಸಂವಿಧಾನ ಸಭೆಯಿಂದ ಭಾರತಕ್ಕೆ ಸಂವಿಧಾನವನ್ನ ಸಿದ್ಧಪಡಿಸಲು ಯಾರು ಪ್ರಸ್ತಾಪಪಡಿಸಿದ್ರು ಅಂದ್ರೆ ಕ್ರಿಪ್ಸ್ ಮಿಷನ್. ಸೊ ಇದು ಬ್ರಿಟಿಷರು ಫಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದು 1940ನಲ್ಲಿ, ಆಮೇಲೆ 1942ನಲ್ಲಿ ಸೆಕೆಂಡ್ ಟೈಮ್ ಬ್ರಿಟಿಷರ ಕಡೆಯಿಂದ ಪ್ರಸ್ತಾಪ ಬರುತ್ತೆ. 1940ನಲ್ಲಿ ಆಗಸ್ಟ್ ಆಫರ್, ಆಮೇಲೆ 1942ನಲ್ಲಿ ಕ್ರಿಪ್ಸ್ ಮಿಷನ್. 1942 ಭಾರತೀಯ ಸಂವಿಧಾನವು ಭಾರತೀಯರ ಆಶಯದಂತೆ ಇರಬೇಕು ಅಂತ ಯಾರು ಹೇಳಿಕೆಯನ್ನು ನೀಡಿದ್ರು ಅಂದರೆ ಮಹಾತ್ಮ ಗಾಂಧೀಜಿಯವರು 1922 ಆಗಬೇಕಾಗಿತ್ತು ಇಲ್ಲಿ. ಸಂವಿಧಾನ ಸಭೆಯ ಒಟ್ಟು ಬಲ ಎಷ್ಟಿತ್ತು ಆ ಟೈಮಲ್ಲಿ ಅಂದರೆ 389 ಸದಸ್ಯರು. ಅದರಲ್ಲಿ ಬ್ರಿಟಿಷ್ ಇಂಡಿಯಾದಿಂದ 296 ಮತ್ತು ಪ್ರಿನ್ಸ್ಲಿ ಸ್ಟೇಟ್ನಿಂದ 93. ಭಾರತದ ಸಂವಿಧಾನದ ಸಭೆಯಲ್ಲಿ ಒಟ್ಟು ಮಹಿಳಾ ಸದಸ್ಯರ ಬಲ ಎಷ್ಟು ಇತ್ತು ಅಂದರೆ 15. ಕ್ಯಾಬಿನೆಟ್ ಮಿಷನ್ ಯೋಜನೆಯ ಪ್ರಕಾರ ಭಾರತದ ಸಂವಿಧಾನ ಸಭೆಗೆ ಪ್ರತಿ ಪ್ರಾಂತ್ಯವನ್ನ ಎಷ್ಟು ಸಮುದಾಯಗಳಲ್ಲಿ ವಿಂಗಡಿಸಲಾಯಿತು ಅಂದರೆ 3 ಸಮುದಾಯಗಳಲ್ಲಿ ವಿಂಗಡಿಸಲಾಯಿತು: ಸಾಮಾನ್ಯ, ಮುಸ್ಲಿಂ ಮತ್ತು ಸಿಖ್. ಸಾಂವಿಧಾನಿಕ ಸಭೆಯಲ್ಲಿ ವಿವಿಧ ಭಾಗಗಳ ನಡುವೆ ಸೀಟುಗಳ ವಿಭಜನೆ ಹೇಗಿತ್ತು ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 208 ಸೀಟುಗಳು, ಮುಸ್ಲಿಂ ಲೀಗ್ 73, ಸ್ವತಂತ್ರ 15 ಮತ್ತು ರಾಜಪ್ರಭುತ್ವದ ರಾಜ್ಯಗಳು 93 ಸೀಟ್ಗಳ ವಿಭಜನೆ ಈ ರೀತಿಯಾಗಿತ್ತು. ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ಅಧಿಕಾರವು ಏನನ್ನ ಉಲ್ಲೇಖಿಸುತ್ತೆ ಅಂದರೆ ಸಾರ್ವಜನಿಕ ಪ್ರಾಮುಖ್ಯತೆಯ ಕಾನೂನು ಅಥವಾ ವಾಸ್ತವಿಕ ವಿಷಯಗಳ ಬಗ್ಗೆ ರಾಷ್ಟ್ರಪತಿಗೆ ಸಲಹೆಯನ್ನ ನೀಡುತ್ತೆ. ಯಾವ ಕಾನೂನು ಭಾರತದಲ್ಲಿ ಮೊದಲ ಬಾರಿಗೆ ಕಾರ್ಯನಿರ್ವಹಿಸುತ್ತಿರುವ ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನ ರಚನೆ ಮಾಡಿತು ಅಂದರೆ 1853 ಚಾರ್ಟರ್ ಆಕ್ಟ್. ಚಾರ್ಟರ್ ಆಕ್ಟ್ 1813 ಭಾರತಕ್ಕೆ ಮುಖ್ಯವೆಂದು ಪರಿಗಣಿಸಲು ಒಂದು ಕಾರಣ ಏನಂದ್ರೆ ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಯನ್ನ ಆ ಒಂದು ಉಲ್ಲೇಖವನ್ನ ನಾವು ಯಾವುದರಲ್ಲಿ ನೋಡ್ಬೋದು ಅಂದ್ರೆ 1813ರಲ್ಲಿ ಹಣಕಾಸಿನ ಒಂದು 1813ರ ಚಾರ್ಟರ್ ಆಕ್ಟ್ ನಲ್ಲಿ ಭಾರತೀಯರ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿ ಅನುದಾನವನ್ನ ಒದಗಿಸಲಾಯಿತು. ರಾಜ್ಯ ನೀತಿ ನಿರ್ದೇಶನ ತತ್ವದಲ್ಲಿ ಉಲ್ಲೇಖಿಸಲಾದ ಆರ್ಟಿಕಲ್ 44 ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂದರೆ ಏಕರೂಪ ನಾಗರಿಕ ಸಂಹಿತೆಗೆ. ಕೇಂದ್ರ ಮತ್ತು ರಾಜ್ಯಗಳ ಶಾಸಕಾಂಗ ಅಧಿಕಾರಗಳನ್ನ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮಕಾಲೀನ ಪಟ್ಟಿ ಮೂಲಕ ಯಾವ ಶೆಡ್ಯೂಲ್ ಅಡಿಯಲ್ಲಿ ವಿತರಿಸಲಾಗಿದೆ ಅಂದರೆ 7th ಶೆಡ್ಯೂಲ್ ಅಡಿಯಲ್ಲಿ ಅಥವಾ 7ನೇ ಅನುಸೂಚಿ ಅಡಿಯಲ್ಲಿ. ಆರ್ಟಿಕಲ್ 29ರ ಅಡಿಯಲ್ಲಿ ಯಾರ ಹಿತಾಸಕ್ತಿಗಳನ್ನ ರಕ್ಷಿಸಲಾಗಿದೆ ಅಂದರೆ ಅಲ್ಪಸಂಖ್ಯಾತ ವರ್ಗಗಳ ಹಿತಾಸಕ್ತಿಯನ್ನ ರಕ್ಷಿಸಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ರಚನಾ ಸಮಿತಿಯು ಇತರ ಎಷ್ಟು ಸದಸ್ಯರನ್ನ ಹೊಂದಿತ್ತು? BR ಅಂಬೇಡ್ಕರ್ ಅವರನ್ನ ಹೊರತುಪಡಿಸಿ 6 ಜನ ಸದಸ್ಯರು ಇದ್ರು.
ಸಂವಿಧಾನ ಸಭೆಯ ಪ್ರಾಂತೀಯ ಸಾಂವಿಧಾನಿಕ ಸಮಿತಿಯ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಆಗಿದ್ರು. ಪ್ರಾಂತೀಯ ಅಸೆಂಬ್ಲಿಗಳ ಸದಸ್ಯರನ್ನ ಆಯ್ಕೆ ಮಾಡಲು ಯಾವ ಮತದಾನದ ವಿಧಾನವನ್ನ ಆಯ್ಕೆ ಮಾಡಲಾಯಿತು ಅಂದ್ರೆ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಅಥವಾ ಅನುಪಾತದ ಪ್ರಾತಿನಿಧ್ಯ. ಭಾರತೀಯ ಸಂವಿಧಾನ ಸಭೆಯಲ್ಲಿ ಯಾವ ಪ್ರಾಂತ್ಯವು ಗರಿಷ್ಠ ಪ್ರತಿನಿಧಿಯನ್ನ ಹೊಂದಿತ್ತು ಅಂದ್ರೆ ಯುನೈಟೆಡ್ ಪ್ರಾವಿನ್ಸ್ 55. ಭಾರತ ಸಂವಿಧಾನ ಸಭೆಯ ಮೊದಲ ಸಭೆಗೆ ಯಾರು ಹಾಜರಾಗಲಿಲ್ಲ ಅಂದ್ರೆ ಮುಸ್ಲಿಂ ಲೀಗ್ ಹಾಜರಾಗಲಿಲ್ಲ, ಯಾಕಂದ್ರೆ ಅದು ವಿರೋಧಿಸಿತ್ತು. 4 ಮುಖ್ಯ ಆಯುಕ್ತರ ಪ್ರಾಂತ್ಯಗಳು ಯಾವ್ದಾವ್ದು ಆಗಿತ್ತಂದ್ರೆ ದೆಹಲಿ, ಅಜ್ಮೇರ್, ಮಾರ್ವಾರ್, ಕೂರ್ಗ್ ಮತ್ತು ಬ್ರಿಟಿಷ್ ಬಲೂಚಿಸ್ತಾನ್. BR ಅಂಬೇಡ್ಕರ್ ಅವರು ಯಾವ ಪ್ರಾಂತ್ಯದಿಂದ ಸಂವಿಧಾನ ಸಭೆಗೆ ಆಯ್ಕೆಯಾದ್ರು? ಬಾಂಬೆ ಪ್ರೆಸಿಡೆನ್ಸಿಯಿಂದ. ಭಾರತೀಯ ಸಂವಿಧಾನದ 6ನೇ ಶೆಡ್ಯೂಲ್ ಯಾವ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಆಡಳಿತದೊಂದಿಗೆ ವ್ಯವಹರಿಸುತ್ತೆ ಅಂದ್ರೆ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ. ಸಂವಿಧಾನಿಕ ಸಂಸ್ಥೆ CAG ಕುರಿತಾಗಿ ಅಥವಾ CAG ಕುರಿತಾಗಿ ಅಥವಾ ಕಂಟ್ರೋಲರ್ ಆಡಿಟರ್ ಜನರಲ್ ಕುರಿತಾಗಿ ಮಾಹಿತಿ ನೀಡುವಂತ ವಿಧಿ 148. ಲೋಕಸಭೆ ಮತ್ತು ರಾಜ್ಯಸಭೆ ಅಂಗೀಕರಿಸಿದ ಮಸೂದೆಗಳಿಗೆ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಸಂವಿಧಾನದಲ್ಲಿ ಮಾಡಲಾದ ನಿಬಂಧನೆ ಯಾವುದು ಅಂದ್ರೆ ಆರ್ಟಿಕಲ್ 111. ಭಾರತದ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೆ ತರಲು ರಾಜ್ಯ ಪಟ್ಟಿಯ ಯಾವುದೇ ವಿಷಯದ ಮೇಲೆ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತು ಹೊಂದಿದೆ ಅಂತ ಹೇಳುತ್ತೆ ಅಂದ್ರೆ ವಿಧಿ 73B ಮತ್ತು ವಿಧಿ 253. ಆರ್ಟಿಕಲ್ 249 ಷರತ್ತು 1 ಅಡಿಯಲ್ಲಿ ಅಂಗೀಕರಿಸಿದ ನಿರ್ಣಯವು ಯಾವ ಅವಧಿಗಿಂತ ಹೆಚ್ಚು ಕಾಲ ಜಾರಿಯಾಗೋದಿಲ್ಲ ಅಂದ್ರೆ 1 ವರ್ಷಕ್ಕಿಂತ ಹೆಚ್ಚು ಕಾಲ ಇದು ಜಾರಿಯಾಗೋದಿಲ್ಲ. ಸಂವಿಧಾನದ ಭಾಗ 4 ರಾಜ್ಯನೀತಿ ನಿರ್ದೇಶನ ತತ್ವಗಳ ಅಡಿಯಲ್ಲಿ ರಾಜ್ಯದ ವ್ಯಾಖ್ಯಾನವನ್ನ ಎಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಆರ್ಟಿಕಲ್ 36 ಅಡಿಯಲ್ಲಿ. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ರಚನೆಗಾಗಿ ರಾಜ್ಯ ಮರು ಸಂಘಟನೆ ಆಯೋಗವನ್ನ ಯಾವಾಗ ಸ್ಥಾಪಿಸಲಾಯಿತು? ಡಿಸೆಂಬರ್ 29, 1953 ನಲ್ಲಿ. ಭಾರತ ಸಂವಿಧಾನದ 5ನೇ ಶೆಡ್ಯೂಲ್ ಮತ್ತು 6ನೇ ಶೆಡ್ಯೂಲ್ನ ನಿಬಂಧನೆಗಳು ಯಾವುದು ಅಂದ್ರೆ ಯಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಪ್ರಮುಖವಾಗಿ ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ಅವುಗಳನ್ನು ಅಳವಡಿಸಲಾಗಿದೆ. ಆರ್ಟಿಕಲ್ 76 ಯಾವ ಅಧಿಕಾರಿಗೆ ಸಂಬಂಧಪಟ್ಟಿದೆ ಅಂದ್ರೆ ಭಾರತದ ಅಟಾರ್ನಿ ಜನರಲ್ಗೆ. 42ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆಯಿಂದ ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂದ್ರೆ ಆರ್ಟಿಕಲ್ 51A. ಭಾರತೀಯ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕು 5 ವಿಧಿಗಳಿಂದ ಒದಗಿಸಲ್ಪಟ್ಟಿದೆ. ಅವುಗಳೆಂದ್ರೆ ಎಲ್ಲಿಂದ ಎಲ್ಲಿವರೆಗೆ? ಆರ್ಟಿಕಲ್ 14ರಿಂದ 18ರವರೆಗೆ. ತನ್ನ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಭಾರತದ ಪ್ರದೇಶದೊಳಗಿನ ಎಲ್ಲಾ ನ್ಯಾಯಾಲಯಗಳಲ್ಲಿ ವಿಚಾರಣೆಯ ಹಕ್ಕನ್ನ ಯಾರು ಹೊಂದಿರ್ತಾರೆ ಅಂದ್ರೆ ಅಟಾರ್ನಿ ಜನರಲ್ ಹೊಂದಿರ್ತಾರೆ. ಭಾರತದ ಗಣರಾಜ್ಯದ 12ನೇ ರಾಷ್ಟ್ರಪತಿಯಾಗಿ ಯಾರು ಸೇವೆ ಸಲ್ಲಿಸಿದ್ರು ಅಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಲೋಕಸಭೆಯ ಅಧಿವೇಶನವನ್ನ ಮುಂದೂಡಲು ಯಾರಿಗೆ ಅಧಿಕಾರ ಇದೆ? ರಾಷ್ಟ್ರಪತಿಗೆ ಅಧಿಕಾರ ಇದೆ. ವಿಧಿ 108 ಅಡಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಸಭೆಯನ್ನ ರಾಷ್ಟ್ರಪತಿ ಅಂದ್ರೆ ಯಾರಿಂದ ಈ ಒಂದು ಜಂಟಿ ಅಧಿವೇಶನವನ್ನ ಕರೆಯಲಾಗುತ್ತೆ ಅಂದ್ರೆ ರಾಷ್ಟ್ರಪತಿಗಳಿಂದ ಕರೆಯಲಾಗುತ್ತೆ. ಇಲ್ಲಿ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಇಲ್ಲಿ ರಾಷ್ಟ್ರಪತಿ ಬರಬಾರ್ದಾಗಿತ್ತು. ಓಕೆ. ಭಾರತದ ಸಂವಿಧಾನವು ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯದ ಪ್ರಾತಿನಿಧ್ಯವನ್ನ ಒದಗಿಸುವ ಆರ್ಟಿಕಲ್ ಯಾವುದು? 331. ಆದರೆ ಅದನ್ನ ಇವಾಗ ತೆಗೆದುಹಾಕಲಾಗಿದೆ. ಮೊದಲ ಬುಡಕಟ್ಟು ಲೋಕಸಭಾ ಸ್ಪೀಕರ್ ಯಾರಾಗಿದ್ರು? PA ಸಂಗ್ಮಾ. ಕೇಂದ್ರೀಯ ತನಿಖಾ ದಳವು ಪಂಜರದ ಗಿಳಿ ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಪ್ರಕಟಿಸಿತು ಅಂದ್ರೆ ಕಲ್ಲಿದ್ದಲು ಹಂಚಿಕೆ ಹಗರಣ ಪ್ರಕರಣದಲ್ಲಿ. ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಾಜ್ಯಪಾಲರನ್ನು ರಾಜ್ಯದಲ್ಲಿ ನೇಮಿಸಲಾಗುತ್ತೆ ಅಂದ್ರೆ ಆರ್ಟಿಕಲ್ 155. ಒಂದು ರಾಜ್ಯದ ಶಾಸಕಾಂಗ ಸಭೆಯು 60ಕ್ಕಿಂತ ಕಡಿಮೆ ಸದಸ್ಯರನ್ನು ಹೊಂದಿರಬಾರದು ಎಂದು ಹೇಳುವ 170ನೇ ವಿಧಿಯ ನಿಬಂಧನೆಗೆ ಯಾವ ರಾಜ್ಯವು ವಿನಾಯಿತಿಯಾಗಿದೆ ಅಂದ್ರೆ ಸಿಕ್ಕಿಂ ರಾಜ್ಯ. ಯಾಕಂದ್ರೆ 60ಕ್ಕಿಂತ ಅತಿ ಕಡಿಮೆ ಸದಸ್ಯರನ್ನ ರಾಜ್ಯ ಶಾಸಕಾಂಗದಲ್ಲಿ ಹೊಂದಿರುವ ರಾಜ್ಯ ಅಂದ್ರೆ ಸಿಕ್ಕಿಂ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ವರದಿಯನ್ನ ಎಲ್ಲಿ ಮಂಡಿಸಲಾಗುತ್ತೆ? ಲೋಕಸಭೆಯಲ್ಲಿ ಮಂಡಿಸಲಾಗುತ್ತೆ. ಯೋಜನಾ ಆಯೋಗವನ್ನ ಯಾವ ಪ್ರಧಾನಿ ರದ್ದುಗೊಳಿಸಿದ್ರು? ನರೇಂದ್ರ ಮೋದಿ ಅವರು ರದ್ದುಗೊಳಿಸಿದ್ರು. ಹಣಕಾಸು ಆಯೋಗ ಮತ್ತು ಯೋಜನಾ ಆಯೋಗದ ವಿಲೀನವನ್ನ ಯಾರು ಪ್ರಸ್ತಾಪ ಮಾಡಿದ್ರು ಅಂದ್ರೆ MV ಮಾಥುರ್ ಅವರು ಪ್ರಸ್ತಾಪ ಮಾಡಿದ್ರು. ಭಾರತದಲ್ಲಿ ಕೇಂದ್ರ ರಾಜ್ಯ ಸಂಬಂಧಕ್ಕೆ ಯಾವುದು ಸಂಬಂಧಿಸಿಲ್ಲ ಅಂದ್ರೆ
ಇಂದ್ರಜಿತ್ ಗುಪ್ತಾ ಸಮಿತಿ. ಸೊ ಇದು ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಟ್ಟಿತ್ತು? ಚುನಾವಣೆಯಲ್ಲಿ ರಾಜ್ಯ ಹಣಕಾಸಿಗೆ ಸಂಬಂಧಪಟ್ಟಿತ್ತು 1998. ಭಾರತದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಯಾವ ನಿಬಂಧನೆಗಳನ್ನು ಮಾಡಲಾಗಿದೆ? ಸೊ ಮಾಜಿ ಮುಖ್ಯ ನ್ಯಾಯಾಧೀಶರು ಮಾತ್ರ ಅಧ್ಯಕ್ಷರಾಗಬಹುದು. ಇವರ ಅಧಿಕಾರಾವಧಿ 5 ವರ್ಷ ಅಥವಾ ಅವರು 70 ವರ್ಷ ತಲುಪುವವರೆಗೆ. ಆರ್ಟಿಕಲ್ 280 ಉಪವಿಧಿ 3C ಅಡಿಯಲ್ಲಿ ಹಣಕಾಸು ಆಯೋಗವು ರಾಜ್ಯ ಹಣಕಾಸು ಆಯೋಗಗಳ ಶಿಫಾರಸುಗಳ ಆಧಾರದ ಮೇಲೆ ರಾಜ್ಯದ ಪುರಸಭೆಗಳಿಗೆ ಸಂಪನ್ಮೂಲಗಳ ಪೂರೈಕೆಗಾಗಿ ರಾಜ್ಯದ ಕ್ರೋಢೀಕೃತ ನಿಧಿಯನ್ನು ವರ್ಧಿಸಲು ಕ್ರಮಗಳನ್ನು ಸೂಚಿಸುತ್ತದೆ. ಹಾಗಾದರೆ ರಾಜ್ಯ ಹಣಕಾಸು ಆಯೋಗದ ನಿಬಂಧನೆಯನ್ನು ಯಾವ ವಿಧಿಯಲ್ಲಿ ಮಾಡಲಾಗುತ್ತೆ ಅಂದರೆ ವಿಧಿ 243I ಅಡಿಯಲ್ಲಿ. ರಾಜ್ಯ ಹಣಕಾಸು ಆಯೋಗದ ಸ್ಥಿತಿ ಏನು? ಇದೊಂದು ಸಂವಿಧಾನಿಕ ಸಂಸ್ಥೆ ಆಗಿದೆ. ಯಾವುದು ಮಾಹಿತಿ ಹಕ್ಕು ಕಾಯ್ದೆ 2005ಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಮಿತಾ ಶರ್ಮಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಭಾರತದಲ್ಲಿ ಮತದಾನದ ಹಕ್ಕು ಯಾವ ಹಕ್ಕುಗಳ ಅಡಿಯಲ್ಲಿ ಬರುತ್ತೆ ಅಂದರೆ ಶಾಸನಬದ್ಧ ಅಧಿಕಾರದ ಅಡಿಯಲ್ಲಿ. ಸಂಸತ್ತಿನ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ಪ್ರಶ್ನೆಯನ್ನ ನಿರ್ಧರಿಸುವಾಗ ರಾಷ್ಟ್ರಪತಿಗಳು ಯಾರ ಅಭಿಪ್ರಾಯವನ್ನ ಕೇಳ್ತಾರೆ? ಸೊ ಭಾರತದ ಚುನಾವಣಾ ಆಯೋಗದ ಅಭಿಪ್ರಾಯವನ್ನ ಕೇಳ್ತಾರೆ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ಯಾರು ಮೇಲ್ವಿಚಾರಣೆ ಮಾಡ್ತಾರೆ? ಸೊ ಚುನಾವಣಾ ಆಯೋಗ ಮೇಲ್ವಿಚಾರಣೆ ಮಾಡುತ್ತೆ. ಯಾರ ಪ್ರಕಾರ ನೈತಿಕ ದೃಷ್ಟಿಯಿಂದ ತಪ್ಪಾಗಿದೆಯೋ ಅದು ರಾಜಕೀಯ ದೃಷ್ಟಿಯಿಂದ ಸರಿಯಾಗಲಾರದು. ಸೊ ಈ ಹೇಳಿಕೆ ನೀಡಿದ್ದು ಮಹಾತ್ಮ ಗಾಂಧೀಜಿಯವರು. ಸೊ ಇನ್ನೊಂದು ಹೇಳಿಕೆ ಇದೆ, ಸಂವಿಧಾನದ ಕರಡಿನಲ್ಲಿ ಭಾರತ ಸರ್ಕಾರ ಕಾಯ್ದೆ 1935ರ ಹೆಚ್ಚಿನ ಭಾಗವನ್ನ ಪುನಃಸ್ಥಾಪಿಸಲಾಗಿದೆ ಎಂಬ ಆರೋಪಕ್ಕೆ ನಾನು ಕ್ಷಮೆ ಯಾಚಿಸೋದಿಲ್ಲ. ಸೊ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾರು ಅಂದರೆ BR ಅಂಬೇಡ್ಕರ್ ಅವರು. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂದರೆ ಇದು ಪ್ರಮುಖವಾಗಿ ವಿಶ್ವಾದ್ಯಂತ ಮಾನವ ಹಕ್ಕುಗಳ ಆಂದೋಲನ. ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಅಂತ ಯಾರನ್ನ ಕರಿತೀವಿ? BR ಮೆಹ್ತಾ ಅಥವಾ ಬಲ್ವಂತ್ ರಾಯ್ ಮೆಹ್ತಾ ಅವರನ್ನ. ಯಾವ ದೇಶವು ಪಿವೋಟ್ ಟು ಏಷ್ಯಾ ವಿದೇಶಾಂಗ ನೀತಿ ತಂತ್ರವನ್ನ ಹೊಂದಿದೆ ಅಂದರೆ USA. ಪಂಚಾಯತ್ಗಳ ಆರ್ಥಿಕ ಸ್ಥಿತಿಯನ್ನು ಪರಿಶೀಲಿಸಲು ಹಣಕಾಸು ಆಯೋಗವನ್ನು ಯಾರು ರಚಿಸ್ತಾರೆ? ಸೊ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು. ಯಾಕಂದರೆ ಪಂಚಾಯತ್ಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಲ್ಲ. ಸೊ ಅದು ರಾಜ್ಯಗಳಿಗೆ ಸಂಬಂಧಪಟ್ಟಿರೋದು. ಪ್ರಬಲ ಪ್ರಾದೇಶಿಕ ಪಕ್ಷಗಳ ಬೆಳವಣಿಗೆಗೆ ಕಾರಣ ಏನು? ಸೊ ಪ್ರಾದೇಶಿಕ ಆಕಾಂಕ್ಷೆಗಳ ಅಭಿವೃದ್ಧಿ. ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲ ಉದ್ದೇಶ ಏನಂದರೆ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆ ಮತ್ತು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ. ಸಂವಿಧಾನ ಸಭೆ ಸ್ಥಾಪಿಸಿದ ಮೂಲಭೂತ ಹಕ್ಕುಗಳ ಮತ್ತು ಅಲ್ಪಸಂಖ್ಯಾತರ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಸರ್ದಾರ್ ಪಟೇಲ್ ಅವರು. ಸಂವಿಧಾನದ ನಂತರ ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ಯಾವುದನ್ನು ಸೇರಿಸಲಾಯಿತು? ಉಚಿತ ಕಾನೂನು ಸಲಹೆ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅನ್ನ ಹೇಗೆ ಕಚೇರಿಯಿಂದ ತೆಗೆದುಹಾಕಬಹುದು ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನ ತೆಗೆದುಹಾಕುವ ಕಾರ್ಯವಿಧಾನದ ಪ್ರಕಾರ. ಭಾರತದ ರಾಷ್ಟ್ರಪತಿಯನ್ನ ದೋಷಾರೋಪಣೆ ಮಾಡಲು ಎಷ್ಟು ದಿನಗಳ ಮುಂಚಿತವಾಗಿ ಸೂಚನೆ ಅಗತ್ಯವಿದೆ? 14 ದಿನಗಳ ಮುಂಚಿತವಾಗಿ ಸೂಚನೆಯನ್ನು ನೀಡಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದಂತಹ 500 ಪ್ರಶ್ನೆಗಳನ್ನು ಒಳಗೊಂಡಂತಹ ಮಹಾ ಸಂಚಿಕೆಯಾಗಿದೆ. ಇದೇ ರೀತಿಯಾಗಿ ನಿಮಗೆ ಇತಿಹಾಸ, ಭೂಗೋಳ, ವಿಜ್ಞಾನ, ಸೊ 1 ಲೈನರ್ ಮಹಾ ಸಂಚಿಕೆಯನ್ನು ಮಾಡಿಕೊಡ್ತೀನಿ. ಮತ್ತು ಥಿಯರಿ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇರ್ತೀನಿ. ಎರಡನ್ನು ಕೂಡ ನೋಡ್ಕೊಳ್ಳಿ. ಮತ್ತೇನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡೋ ಮೂಲಕ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.